ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUCET ಪರೀಕ್ಷೆ ಕಾಮರ್ಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಸೊ ಇವತ್ತು ನಾವೇನು ಶುರು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಫಸ್ಟ್ PUC ಸ್ಟ್ಯಾಟಿಸ್ಟಿಕ್ಸಿನ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆನಾ? ಸೊ ಈ ಚಾಪ್ಟ್ರಲ್ಲಿ ನಾವೇನೆಲ್ಲ ಕಲಿತಾ ಇದ್ದೀವಿ? ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ವರ್ಡ್ ಮೂಲ ಎಲ್ಲಿಂದ ಬಂದಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು. ಓಕೆ, ಡೆಫಿನಿಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಯಾರ್ಯಾರು ಸ್ಟ್ಯಾಟಿಸ್ಟಿಕ್ಸ್ನ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ, ಹೇಗೆ ಡಿಫೈನ್ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇದನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಅದಾದಮೇಲೆ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಅದಾದಮೇಲೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ದಿಸ್ ಈಸ್ ದ ಓವರ್ ಆಲ್ ವ್ಯೂ ನಮ್ಮ ಫಸ್ಟ್ ಚಾಪ್ಟ್ರಲ್ಲಿ ನಾವೇನೆಲ್ಲ ಕಲಿತಾ ಇದ್ದೀವಿ ಅಂತ. ಓಕೆನಾ? ಸೊ ಆ್ಯಸ್ ಅನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಚಾಪ್ಟರಿಂದ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ, ಸೊ ವಿಲ್ ಗೆಟ್ ಪ್ರೊಬೇಬ್ಲಿ 8 ಮಾರ್ಕ್ಸ್. ಎಸ್, ಸೊ ಈ ಚಾಪ್ಟರಿಂದ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? ಸೊ 8 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಹೇಗೆ ಕ್ವೆಶನ್ಸ್ ಬರ್ಬೋದು? ಸೊ 1 ಮಾರ್ಕಿಗೆ 1 ಕ್ವೆಶನ್ ಬರ್ಬೋದು, 2 ಮಾರ್ಕಿಗೆ 1 ಕ್ವೆಶನ್ ಬರ್ಬೋದು, ಆ್ಯಂಡ್ 5 ಮಾರ್ಕಿಗೆ 1 ಕ್ವೆಶನ್. ಸೊ ಇನ್ ಟೋಟಲ್ 8 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ಓಕೆನಾ? ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಸಬ್ಜೆಕ್ಟ್. ಲೆಟ್ಸ್ ಸ್ಟಾರ್ಟ್ ಲರ್ನಿಂಗ್ ಸ್ಟ್ಯಾಟಿಸ್ಟಿಕ್ಸ್. ಕಮ್ ಆನ್. ಸೊ ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ವರ್ಡ್ ಎಲ್ಲಿಂದ ಬಂದಿರ್ಬೋದು? ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ವರ್ಡ್ ಲ್ಯಾಟಿನ್ ವರ್ಡ್ ಸ್ಟೇಟಸ್ ಅನ್ನೋದ್ರಿಂದ ಬಂದಿರ್ಬೋದು, ಅಥವಾ ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾ ಅನ್ನೋದ್ರಿಂದ ಬಂದಿರ್ಬೋದು, ಜರ್ಮನ್ ವರ್ಡ್ ಸ್ಟ್ಯಾಟಿಸ್ಟಿಕ್ ಅನ್ನೋದ್ರಿಂದ ಬಂದಿರ್ಬೋದು, ಅಥವಾ ಫ್ರೆಂಚ್ ವರ್ಡ್ ಸ್ಟ್ಯಾಟಿಸ್ಟಿಕ್ ಯು ಅಂತ ಬಂದಿರ್ಬೋದು. ಸೊ ಈ 4 ಪದಗಳ ಅರ್ಥ ಏನು? ಪೊಲಿಟಿಕಲ್ ಸ್ಟೇಟ್. ಅಂದರೆ ಹಳೆ ಕಾಲದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ವಾಸ್ ಮೇನ್ಲಿ ಯೂಸ್ಡ್ ಫಾರ್ ಅಡ್ಮಿನಿಸ್ಟ್ರೇಷನ್, ಆಡಳಿತಕ್ಕಾಗಿ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ರು. ಓಕೆ, ಸೊ ಇದಕ್ಕೆ ಪುರಾವೆಗಳಂದರೆ ಚಂದ್ರಗುಪ್ತ ಕಾಲದಲ್ಲೇ, ಚಂದ್ರಗುಪ್ತನ ಮೌರ್ಯನ ಟೈಮಲ್ಲೇ ಬರ್ತ್ಸ್ ವೇರ್ ಬೀಯಿಂಗ್ ರಿಜಿಸ್ಟರ್ಡ್. ಅಂದರೆ ಆಗಿನ ಕಾಲದಲ್ಲೇ ಜನನವಾದರೆ ಅದನ್ನು ಕೂಡ ರಿಜಿಸ್ಟರ್ ಮಾಡ್ತಾ ಇದ್ರಂತೆ. ಗೊತ್ತಾ ನಿಮಗೆ? ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಅವರ ರಾಜ್ಯವನ್ನು ಸಣ್ಣ ಸಣ್ಣ ಜಾಗಗಳಾಗಿ ವಿಂಗಡಣೆ ಮಾಡಿ ಅಲ್ಲೆಲ್ಲ ಎಷ್ಟು ಹೌಸ್ ಹೋಲ್ಡ್ಸ್ ಇದೆ, ಎಷ್ಟು ಮನೆಗಳಿದೆ, ಅವರ ಲೈವ್ಲಿಹುಡ್ ಹೇಗಿದೆ ಎಲ್ಲವನ್ನು ಸ್ಟಡಿ ಮಾಡ್ತಾ ಇದ್ರಂತೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ರೆಕಾರ್ಡ್ ಆಗ್ತಾ ಇತ್ತು ಆಗಿನ ಕಾಲದಲ್ಲಿ. ಅದಷ್ಟೇ ಅಲ್ಲ, ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಕೂಡ ನಡೀತಾ ಇತ್ತು. ಅಂದರೆ ಪ್ರತಿಯೊಂದು ಲ್ಯಾಂಡಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲ, ಲ್ಯಾಂಡ್ ಫರ್ಟಿಲಿಟಿ, ಅವರ ಲ್ಯಾಂಡ್ ಎಷ್ಟು ಫರ್ಟೈಲ್ ಆಗಿದೆ, ಅವರ ಕ್ರಾಪ್ ಈಲ್ಡ್ ಹೇಗಿದೆ, ಅವರ ದಾಸ್ತಾನದಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು, ಸ್ಟೋರೇಜ್, ಗ್ರೈನರಿ ಸ್ಟೋರೇಜ್, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಹಳೆ ಕಾಲದಲ್ಲಿ ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಾ ಇದ್ರು. ಆದರೆ ಅವರು ಅದಕ್ಕಾಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಹೆಸರನ್ನ ಕರೀತಿದ್ದಿಲ್ಲ. ಓಕೆ, ಸೊ ವೆನ್ ಇಟ್ ಕೇಮ್ ಟು ಮಾಡರ್ನ್ ಡೇ, ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು 17th ಸೆಂಚುರಿ ಆದ ನಂತರ ಚೆನ್ನಾಗಿ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಡ್ಯೂರಿಂಗ್ 17th ಸೆಂಚುರಿ ಜೇಮ್ಸ್ ಬರ್ನೋಲಿ ಅವರು ಥಿಯರಿ ಆಫ್ ಗೇಮ್ಸ್ ಆ್ಯಂಡ್ ಚಾನ್ಸಸ್ ಅನ್ನೋದನ್ನು ಡಿಸ್ಕವರಿ ಮಾಡಿದ್ರು. ಓಕೆ, ಥಿಯರಿ ಆಫ್ ಗೇಮ್ಸ್ ಆ್ಯಂಡ್ ಚಾನ್ಸಸ್ ಅಥವಾ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ. ಸೊ 17th ಸೆಂಚುರಿ ಟೈಮಲ್ಲಿ ಇಟ್ ಸ್ಟಾರ್ಟೆಡ್. ಓಕೆ, ಇದಷ್ಟೇ ಅಲ್ಲ, ಸ್ಟ್ಯಾಟಿಸ್ಟಿಕ್ಸ್ಗೆ ಹಲವಾರು ಸ್ಟ್ಯಾಟಿಸ್ಟಿಷಿಯನ್ಸ್ ಹಾಗೂ ಮ್ಯಾಥಮೆಟಿಷಿಯನ್ಸ್ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಅಮಾಂಗ್ ದೆಮ್ ಸಮ್ ಆಫ್ ದ ಪ್ರಾಮಿನೆಂಟ್ ಆರ್ ಯಾರೆಲ್ಲ? ಡಿ ಮಾರ್ವೆ. ಸೊ ಡಿ ಮಾರ್ವೆ ಈಸ್ ಫೇಮಸ್ಲಿ ನೋನ್ ಫಾರ್ ದ ಡಿಸ್ಕವರಿ ಆಫ್ ನಾರ್ಮಲ್ ಕರ್ವ್. ಓಕೆ, ಸೊ ನಾರ್ಮಲ್ ಕರ್ವ್ ಅಂತಿದೆ. ಸೊ ಡಿ ಮಾರ್ವೆ ಈಸ್ ಫೇಮಸ್ಲಿ ನೋನ್ ಫಾರ್ ವಾಟ್? ನಾರ್ಮಲ್ ಕರ್ವ್. ಅದೇ ರೀತಿ ಸರ್ ಫ್ರಾನ್ಸಿಸ್ ಗ್ಯಾಲ್ಟನ್, ಹಿ ಡೆವಲಪ್ಡ್ ರಿಗ್ರೆಷನ್ ಥಿಯರಿ ಇನ್ ದ ಫೀಲ್ಡ್ ಆಫ್ ಬಯೋಮೆಟ್ರಿ. ಸೊ ರಿಗ್ರೆಷನ್ ಥಿಯರಿ ಅನ್ನೋದಿದೆ, ಸೊ ಅದನ್ನು ಡಿಸ್ಕವರ್ ಮಾಡಿದವರು ಸರ್ ಫ್ರಾನ್ಸಿಸ್ ಗ್ಯಾಲ್ಟನ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಸ್ಕವರಿ. ಅದಷ್ಟೇ ಅಲ್ಲ, ವಿ ಹ್ಯಾವ್ ಕಾರ್ಲ್ ಪಿಯರ್ಸನ್ who came out with the latest discovery, chi-square test of goodness of fit
ಮತ್ತು ಕೊರಿಲೇಷನ್ ಥಿಯರಿ. ಓಕೆ, ಸೊ ಕಾರ್ಲ್ ಪಿಯರ್ಸನ್ ಅವರ ಡಿಸ್ಕವರಿ ಏನು? chi-square ಟೆಸ್ಟ್ ಫಾರ್ ದ ಗುಡ್ನೆಸ್ ಆಫ್ ಇಟ್ ಮತ್ತು ಕೊರಿಲೇಷನ್ ಥಿಯರಿನ ಡಿಸ್ಕವರ್ ಮಾಡಿದ್ರು. ಆ್ಯಂಡ್ ಸ್ಟೂಡೆಂಟ್ಸ್ ಟಿ ಡಿಸ್ಟ್ರಿಬ್ಯೂಷನ್, ಒನ್ ಆಫ್ ದ ಇಂಪಾರ್ಟೆಂಟ್ ಒನ್, WS ಗಾಸೆಟ್ ಅನ್ನೋರು ಡಿಸ್ಕವರ್ ಮಾಡಿದ್ರು. ಸೊ ಇವರೆಲ್ಲ ಸಮ್ ಆಫ್ ದ ಫೇಮಸ್ ಸ್ಟ್ಯಾಟಿಸ್ಟಿಷಿಯನ್ಸ್ ಮತ್ತು ಮ್ಯಾಥಮೆಟಿಷಿಯನ್ಸ್ ತಮ್ಮ ಕೊಡುಗೆಯನ್ನು ಸ್ಟ್ಯಾಟಿಸ್ಟಿಕ್ಸ್ ಫೀಲ್ಡ್ಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ರೊನಾಲ್ಡ್ ಎ ಫಿಶರ್. ಸೊ ರೊನಾಲ್ಡ್ ಐಲ್ಮರ್ ಫಿಶರ್ನ ನಾವು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ರೊನಾಲ್ಡ್ ಎ ಫಿಶರ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ರೊನಾಲ್ಡ್ ಎ ಫಿಶರ್ ಈಸ್ ಫೇಮಸ್ಲಿ ನೋನ್ ಫಾರ್ ಫಿಶರ್ ಇನ್ಫಾರ್ಮೇಷನ್ ಅಂತ. ಸೊ ಒನ್ ಆಫ್ ದ ಫೇಮಸ್ ಇನ್ಫಾರ್ಮೇಷನ್ ಅವ್ರ ಡಿಸ್ಕವರಿ ಯಾವುದು? ಫಿಶರ್ ಇನ್ಫಾರ್ಮೇಷನ್. ಸೊ ಅವರು ತಮ್ಮ ಕೊಡುಗೆಯನ್ನು ಜಸ್ಟ್ ಒಂದು ಡೊಮೈನ್ ಅಂತ ಹೇಳೋಕ್ಕಾಗಲ್ಲ, ಅವರು ಎಷ್ಟೋ ಸ್ಟ್ಯಾಟಿಸ್ಟಿಕಲ್ ಥಿಯರಿನ ಡೆವಲಪ್ ಮಾಡಿ ಬೇರೆ ಬ್ರಾಂಚಸಲ್ಲಿ ಅಪ್ಲೈ ಮಾಡಿದ್ದಾರೆ. ಲೈಕ್ ಬಯೋಮೆಟ್ರಿ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಹಲವಾರು ಡೊಮೈನ್ಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಥಿಯರಿನ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಯಾವುದಂದರೆ ಅನೋವಾ, ಡಿಸೈನ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅಂತಿದೆ. ಸೊ ಇದನ್ನೆಲ್ಲ ಡೆವಲಪ್ ಮಾಡೋ ವ್ಯಕ್ತಿ ನಮ್ಮ ರೊನಾಲ್ಡ್ ಎ ಫಿಶರ್. ಸೊ ಹೂ ಈಸ್ ಕನ್ಸಿಡರ್ಡ್ ಆಸ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್ ಪ್ರಶಾಂತ ಚಂದ್ರ ಮಹಾಲನೋಬಿಸ್. ಸೊ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅವ್ರನ್ನ ವಿ ಕಾಲ್ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಸೊ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅವರು ಫೇಮಸ್ ಫಾರ್ ಮಹಾಲನೋಬಿಸ್ ಡಿಸ್ಟೆನ್ಸ್ ಅಂತ ಅವರ ಒನ್ ಆಫ್ ದ ಡಿಸ್ಕವರಿ. ಅದನ್ನು ಇವತ್ತಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಲಿ, ಮಷಿನ್ ಲರ್ನಿಂಗ್ ಆಗಿರಲಿ, ಪ್ಯಾಟರ್ನ್ ರೆಕಗ್ನೈಸೇಷನ್ಗೆಲ್ಲ ಕಂಡು ಹಿಡಿಯೋದಕ್ಕೆ ದೇ ಆರ್ ಯೂಸಿಂಗ್ ಮಹಾಲನೋಬಿಸ್ ಡಿಸ್ಟೆನ್ಸ್. ಅಷ್ಟು ವೆರಿ ಇಂಪಾರ್ಟೆಂಟ್ ಡಿಸ್ಕವರಿ ಬೈ PC ಮಹಾಲನೋಬಿಸ್. ಸೊ ಇವ್ರನ್ನ ನಾವೇನು ಹೇಳ್ತೀವಿ? ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಅವರನ್ನು ವಿ ಕಾಲ್ ಹಿಮ್ ಆಸ್ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೊ ಇವರು ಎಷ್ಟು ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಇಂಡಿಯಾದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ಗೋಸ್ಕರ. ಇನ್ ದ ಇಯರ್ 1931 ಅವರು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ರು. ಓಕೆ, ಸೊ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅನ್ನು 1931 ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು. ಅದಲ್ಲದೆ 1950 ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ನ ಕೂಡ ಅವರು ಸ್ಥಾಪನೆ ಮಾಡಿದ್ರು. ಸೊ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ಲಾರ್ಜ್ ಸ್ಯಾಂಪಲ್ ಸರ್ವೇಸ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಈಗ ಲಾರ್ಜ್ ಸ್ಕೇಲಲ್ಲಿ ಯಾವುದೇ ಸರ್ವೇಸ್ ಆಗಬೇಕಂದ್ರೂ ಅದನ್ನೆಲ್ಲ ಕಂಡಕ್ಟ್ ಮಾಡುವಂಥ ಒನ್ ಆಫ್ ದ ವಿಂಗ್ ಯಾವುದು? NSSO, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸ್ಥಾಪನೆ ಮಾಡಿದ 1950 ಯಾರು? ಪ್ರಶಾಂತ ಚಂದ್ರ ಮಹಾಲನೋಬಿಸ್. ಸೊ ಅವ್ರು ಅದಷ್ಟೇ ಅಲ್ಲ, ಹಿ ವಾಸ್ ಆಲ್ಸೋ ದ ಆರ್ಕಿಟೆಕ್ಟ್ ಇನ್ 5-year ಪ್ಲ್ಯಾನ್. ಸೆಕೆಂಡ್ 5-year ಪ್ಲ್ಯಾನಲ್ಲಿ ಕೂಡ ಅವರ ಅಪಾರವಾದ ಕೊಡುಗೆ ಇದೆ. ಸೊ ಇದ್ರ ಜೊತೆ PC ಮಹಾಲನೋಬಿಸ್ ಅವರ ಹಲವಾರು ಕೊಡುಗೆಗಳ ಕಾರಣಕ್ಕಾಗಿ ಭಾರತ ಸರ್ಕಾರ 2007ನೇ ಇಸ್ವಿಯಿಂದ ಪ್ರತಿ ವರ್ಷ ಜೂನ್ 29ನೇ ತಾರೀಕು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ. ಸೊ ಪ್ರಶಾಂತ ಚಂದ್ರ ಮಹಾಲನೋಬಿಸ್ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್, ರೊನಾಲ್ಡ್ ಎ ಫಿಶರ್ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ಕ್ವಶನ್ 1 ಮಾರ್ಕಲ್ಲೂ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡೆಫಿನಿಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಹೇಗೆ ಡಿಫೈನ್ ಮಾಡ್ಬೋದು? ಸೊ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಡಿಫೈನ್ಡ್ ಇನ್ 2 different ways. ಒಂದು ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಆರ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಮೊದಲನೇದೇನು? ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದಾಗ ಏನು ಇಂಪಾರ್ಟೆಂಟ್? ಡೇಟಾ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ? ಸೊ ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ಯಾಂಡ್ಸ್ ಫಾರ್ ನ್ಯೂಮರಿಕಲ್ ಇನ್ಫಾರ್ಮೇಷನ್ from which certain conclusions can be drawn. So statistics ಅಂದ್ರೆ ಏನು? We should have statistical data. ಆ ಡೇಟಾ ಇಂದ ಅನಲೈಸ್ ಮಾಡಿ ವ್ಯಾಲಿಡ್ ಕನ್ಕ್ಲೂಷನ್ಸ್ನ ಡ್ರಾ ಮಾಡಬಹುದು. ದಟ್ ಈಸ್ ಆಲ್ ಅಬೌಟ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಅಥವಾ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಓಕೆ, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಎರಡನೇ ಮೆಥಡ್ ಏನು? ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂದರೆ ಏನು? ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ಯಾಂಡ್ಸ್ ಫಾರ್ the method of collection, presentation, analysis and interpretation of numerical data. ಅಂದರೆ ಏನು? ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಮೆಥಡಾಲಜಿ ಏನು ಹೇಳುತ್ತೆ? ಇಟ್ ಸ್ಟ್ಯಾಂಡ್ಸ್ ಫಾರ್ ಮೇನ್ ಏನು ಮಾಡಬೇಕು? ವಿ ಹ್ಯಾವ್ ಟು ಕಲೆಕ್ಟ್ ದ ಡೇಟಾ. ಆ ಡೇಟಾನ ಕರೆಕ್ಟಾಗಿ ವಾಲ್ಯೂಮಿನಸ್ ಡೇಟಾ ಇರುತ್ತೆ, ಲಾರ್ಜ್ ಡೇಟಾ ಇರುತ್ತೆ, ಅದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡಿ
ಪ್ರೆಸೆಂಟ್ ಮಾಡಿರೋಂಥ ಡೇಟಾನ ಅನಲೈಸ್ ಮಾಡಿದ್ಮೇಲೆ ಇಂಟರ್ಪ್ರಿಟ್ ಮಾಡೋದು. ಸೊ ಆಸ್ ಎ ಸ್ಟ್ಯಾಟಿಸ್ಟಿಕ್ ಮೆಥಡ್ ಹೇಗೆ ಡಿಫೈನ್ ಮಾಡ್ತೀವಿ? ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ ಅಥವಾ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸಿಂಪಲ್, ಗೊತ್ತಾಯ್ತಲ್ಲ? ಸೊ ಡೆಫಿನೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ರೀತಿ ಮಾಡ್ತೀವಿ? ಒಂದು ಆಸ್ ಎ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್, ಎರಡನೇದು ಆಸ್ ಎ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಈಗ statistics as a numerical statement of facts in a plural sense. So statistics as numerical statement of facts definition ಏನಿದೆ ನೋಡುವ. ಸೊ ಪ್ರೊಫೆಸರ್ ಹೊರೇಸ್ ಸೆಕ್ರೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ನ ಹೇಗೆ ಡಿಫೈನ್ ಮಾಡಿದ್ದಾರೆ? ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ affected to a marked extent by multiplicity of causes, numerically expressed, enumerated or estimated according to reasonable standard of accuracy, collected in a systematic manner for a predetermined purpose and placed in relation to each other. ಸರ್ ಏನು ಸರ್ ಇದು ಇಷ್ಟು ದೊಡ್ಡ ಡೆಫಿನೇಷನ್? ಬನ್ನಿ ಈ ಡೆಫಿನೇಷನ್ನ ಆಸ್ ಎ ಬ್ರಾಡರ್ ಸೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಗಿ ಆರಾಮಾಗಿ ಅರ್ಥ ಮಾಡ್ಕೊಳ್ಳುವ ಪಾಯಿಂಟ್ ಬೈ ಪಾಯಿಂಟ್. ಸೊ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಬನ್ನಿ ಆ ಹೊರೇಸ್ ಸೆಕ್ರೆಸ್ಟ್ ಡೆಫಿನೇಷನ್ನ ಪಾರ್ಟ್ ಬೈ ಪಾರ್ಟ್ ಆರಾಮಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂದ್ರೆ ಏನು? ಗ್ರೂಪ್ ಆಫ್ ಫ್ಯಾಕ್ಟ್ಸ್ ಅಂತ ಅರ್ಥ. ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂದ್ರೆ ಏನು? ಗ್ರೂಪ್ ಆಫ್ ಫ್ಯಾಕ್ಟ್ಸ್ ಅಂದರೆ ಅರ್ಥ ಏನು? ಈಗ ಕುಮಾರ್ ಸರ್ ಹೈಟು 179 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಇಸ್ ಇಟ್ ಸ್ಟ್ಯಾಟಿಸ್ಟಿಕ್ಸ್? ನೋ. ಯಾಕೆ? ಅದು ಸಿಂಗಲ್ ಇನ್ಫಾರ್ಮೇಷನ್, ಸಿಂಗಲ್ ಡೇಟಾ ಅಲ್ವಾ? ಸೊ ನಾ ಏನು ಹೇಳ್ತಾ ಇದೀನಿ? ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ನಾವು ಯಾವತ್ತು ಸ್ಟ್ಯಾಟಿಸ್ಟಿಕ್ಸ್ ಜೊತೆ ಡೀಲ್ ಮಾಡಬೇಕಾದ್ರೆ ಇಟ್ ಡೀಲ್ಸ್ ವಿತ್ ಗ್ರೂಪ್ ಆಫ್ ಫ್ಯಾಕ್ಟ್ಸ್. ಅದೇ ಒಬ್ಬರು ಇನ್ಫಾರ್ಮೇಷನ್ ಬದಲು weight of persons is not statistics, but weight of series relating to weights of a group is statistics. ಒಬ್ಬರ ವ್ಯಕ್ತಿಯ weight is not statistics. ಅದೇ ಗ್ರೂಪ್ ಆಫ್ ಪರ್ಸನ್ಸ್, ಒಂದು 10 ಜನ ಇದ್ದಾರೆ, ಅವರ weights in kgs ಇದ್ರೆ ಅದೇನಾಗುತ್ತೆ? ಸ್ಟ್ಯಾಟಿಸ್ಟಿಕ್ಸ್ ಆಗತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ವಿಲ್ ನಾಟ್ ಡೀಲ್ ವಿತ್ ಸಿಂಗಲ್ ವ್ಯಾಲ್ಯೂ. ಸ್ಟ್ಯಾಟಿಸ್ಟಿಕ್ಸ್ ಆರ್ ವಾಟ್? ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂದರೆ ಗ್ರೂಪ್ ಆಫ್ ಫ್ಯಾಕ್ಟ್ಸ್. ಫಸ್ಟ್ ಒನ್. ನೆಕ್ಸ್ಟ್, statistics are affected to a marked extent by multiplicity of causes. ಅಂದರೆ ಈಗ ನಮ್ಮ ಒಂದು ಡೇಟಾ ಸೆಟ್ ಇದೆ ಅಂತ ತಿಳ್ಕೊಳ್ಳಿ, ವಿಚ್ ಕನ್ಸಿಸ್ಟ್ ಸಮ್ ಇನ್ಫಾರ್ಮೇಷನ್. ದಟ್ ಇನ್ಫಾರ್ಮೇಷನ್ ಏನಾಗಿರುತ್ತೆ? ಇಟ್ ವಿಲ್ ಬಿ ಅಫೆಕ್ಟೆಡ್ ಬೈ ಸೆವರಲ್ ಫ್ಯಾಕ್ಟರ್ಸ್. ಓಕೆ, ಉದಾಹರಣೆಗೆ ಒಂದು ವೀಟ್ ಪ್ರೊಡಕ್ಷನ್ ಈಸ್ ಬೇಸ್ಡ್ ಆನ್ ಸೆವರಲ್ ಫ್ಯಾಕ್ಟರ್ಸ್. ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ? ಸಾಯಿಲ್ ಫರ್ಟಿಲಿಟಿ ಆಗಿರ್ಬೋದು, ಕ್ವಾಲಿಟಿ ಆಫ್ ಸೀಡ್ಸ್ ಆಗಿರ್ಬೋದು, ರೈನ್ಫಾಲ್ ಆಗಿರ್ಬೋದು, ಹೀಗೆ ಹಲವಾರು ಫ್ಯಾಕ್ಟರ್ಸ್ ಒಂದು ವೀಟ್ ಪ್ರೊಡಕ್ಷನ್ನ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್? ವೀಟ್ ಪ್ರೊಡಕ್ಷನ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ಸೆವರಲ್ ಫ್ಯಾಕ್ಟರ್ಸ್. ಸಾಯಿಲ್ ಫರ್ಟಿಲಿಟಿ, ರೈನ್ಫಾಲ್, ಅವ್ರು ಯಾವ ಮೆಥಡಲ್ಲಿ ಕಲ್ಟಿವೇಶನ್ ಮಾಡಿದ್ದಾರೆ, ಕ್ವಾಲಿಟಿ ಆಫ್ ಸೀಡ್ಸ್, ಯೂಸ್ ಆಫ್ ಮೆನ್ಯೂರ್, ಯಾವ ರೀತಿ ಗೊಬ್ಬರ ಹಾಕಿದ್ದಾರೆ, ಪ್ರತಿಯೊಂದು ಫ್ಯಾಕ್ಟರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸ್ಡ್ ಆನ್ ಆಲ್ ದೀಸ್ ಫ್ಯಾಕ್ಟರ್ಸ್ ವೀಟ್ ಪ್ರೊಡಕ್ಷನ್ ಈಸ್ ಡಿಪೆಂಡೆಂಟ್ ಅಲ್ವಾ? ಸೊ ಅದೇ ರೀತಿ ಈಗ ನಿಮ್ಮ ಮಾರ್ಕ್ಸಿಂದ ಎಕ್ಸಾಮಿನೇಷನ್, ಫೈನಲ್ ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಅಂತ ತಿಳ್ಕೊಳ್ಳಿ. ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಇರ್ಬೋದು? ನೀವು ಎಷ್ಟೊತ್ತು ಡಿಸಿಪ್ಲಿನ್ದಾಗಿ ಡೈಲಿ ಓದಿದ್ದೀರಾ? ಸೊ ನಿಮ್ಮ ಟೀಚರ್ಸ್ ಮೆಥಡ್ ಆಫ್ ಟೀಚಿಂಗ್ ನಿಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ, ನಿಮ್ಮ ಡಿಸಿಪ್ಲಿನ್ ಹೇಗಿದೆ ಓದೋದ್ರಲ್ಲಿ, ರಿವೈಸ್ ಮಾಡಿದ್ದೀರಾ, ಪ್ರತಿಯೊಂದು ಫ್ಯಾಕ್ಟರ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ಕರೆಕ್ಟ್? ಸೊ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ವೆನ್ ಎವರ್ ವಿ ಹ್ಯಾವ್ ಎ ಡೇಟಾ, ಆ ಡೇಟಾ ಈಸ್ ಅಫೆಕ್ಟೆಡ್ ಬೈ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ? ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್ ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಓಕೆ, ನಮ್ಮ ಮೂರನೇ ಕ್ಯಾರೆಕ್ಟರಿಸ್ಟಿಕ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಆರ್ ಆಲ್ವೇಸ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ಸ್. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಹೇಗಿರಬೇಕು? ನ್ಯೂಮರಿಕಲ್ ಸ್ಟೇಟ್ಮೆಂಟ್ಸ್ ಆಗಿರಬೇಕು. It should give facts, numbers, qualitative expressions like good agli, bad agli, taste agli. So these does not constitute statistics. So ನಾವು ಸ್ಟ್ಯಾಟಿಸ್ಟಿಕ್ಸ್ನ ಯಾವಾಗಲೂ ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಆಸ್ ಎ ನ್ಯೂಮರಿಕಲ್ ಸ್ಟೇಟ್ಮೆಂಟ್ಸ್. ಸೊ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್,
ಈಗ ಯು ಕ್ಯಾನ್ ಸೇ ಆ ಪರ್ಸನ್ ತುಂಬ ಒಳ್ಳೆಯವನು. ಎಷ್ಟು ಒಳ್ಳೆಯವನು ಮೆಷರ್ ಮಾಡೋಕ್ಕಾಗತ್ತಾ? ಈಗ ನಾವು ಊಟ ಮಾಡಿದ್ವಿ, ಟೇಸ್ಟ್ ವಾಸ್ ಗುಡ್, ತುಂಬ ರುಚಿಯಾಗಿದೆ. ಎಷ್ಟು ರುಚಿಯಾಗಿದೆ ಮೆಷರ್ ಮಾಡೋಕ್ಕಾಗತ್ತಾ? ಕಷ್ಟ ಅಲ್ವಾ? ಸೊ ಆ ರೀತಿ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಡಸಂಟ್ ಡೀಲ್ ವೆಲ್. ಸ್ಟ್ಯಾಟಿಸ್ಟಿಕ್ಸ್ ಆರ್ ಆಲ್ವೇಸ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಓಕೆ, ನೆಕ್ಸ್ಟ್ ಅದೇ ರೀತಿ ಹೇಳೋದಾದರೆ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಇಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್. ಈ ರೀತಿ ನಾನು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸರಿಯಾಗಿ ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ದಂಗೆ ಆಗಲ್ಲ. ಅದ್ರ ಬದಲು ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2.3 per 1000 per year is ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಏನು? ಇದೇ ರೀತಿ ಮತ್ತೊಂದು ಉದಾಹರಣೆ ಕೊಟ್ಟರೆ, ಗೋಲ್ಡ್ ಪ್ರೈಸ್ ಇಸ್ ಇನ್ಕ್ರೀಸಿಂಗ್ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಆಗತ್ತಾ? ಆಗೋದಿಲ್ಲ. ಏನು ಹೇಳಿದೆ? ಸ್ಟ್ಯಾಟಿಸ್ಟಿಕ್ಸ್ ಶುಡ್ ಬಿ ಆಲ್ವೇಸ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ಅಂತ ಹೇಳಿದೆ. ದ ಪ್ರೈಸ್ ಆಫ್ ದ ಗೋಲ್ಡ್ ಈಸ್ ಇನ್ಕ್ರೀಸಿಂಗ್ ಸೇ ಲೈಕ್ ಬೈ 5% ಆನ್ ಎವ್ರಿ ಇಯರ್ ಅಂತ ಹೇಳಿದ್ರೆ ಅವಾಗ ಏನಾಗತ್ತದು? ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೊ ಸ್ಟ್ಯಾಟಿಸ್ಟಿಕ್ಸ್ನ ಏನಂತೀವಿ? ಆಲ್ವೇಸ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಡಸಂಟ್ ಡೀಲ್ ವೆಲ್ ವಿತ್ ಕ್ವಾಲಿಟೇಟಿವ್ ಎಕ್ಸ್ಪ್ರೆಷನ್ಸ್. ನೆನ್ಪಿಟ್ಕೊಳ್ಳಿ ಇದನ್ನ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಎನ್ಯೂಮರೇಟೆಡ್ ಆರ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರಸಿ. ನಮ್ಮ 4ನೇ ಕ್ಯಾರೆಕ್ಟರಿಸ್ಟಿಕ್. ಸೊ ಇಲ್ಲಿ 2 ಕೀವರ್ಡ್, ಎನ್ಯೂಮರೇಷನ್ ಮತ್ತು ಎಸ್ಟಿಮೇಷನ್. ಸೊ ಎನ್ಯೂಮರೇಷನ್ ಅಂದರೆ ಏನು? ವೆನ್ಎವರ್ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಸ್ಟಡಿ ಮಾಡಿದಾಗ ಏನೋ ಒಂದು ಸರ್ವೆ ಮಾಡ್ತಾ ಇದ್ದೀವಿ, ಇಫ್ ವಿ ಆರ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್, ಪ್ರತಿಯೊಬ್ಬರಿಂದನೂ ನಾವು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ನಾವೇನು ಹೇಳ್ತೀವಿ? ಎನ್ಯೂಮರೇಷನ್. ಬೈ ಲಿಸ್ಟಿಂಗ್, ಕೌಂಟಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್, ಅದಕ್ಕೆ ನಾವೇನು ಹೇಳ್ತೀವಿ? ಎನ್ಯೂಮರೇಷನ್ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಎಸ್ಟಿಮೇಷನ್, ಸೊ ದೇರ್ ಕ್ಯಾನ್ ಬಿ ಸಮ್ ಚಾನ್ಸ್ ನಾವು ಈ ಎಂಟೈರ್ ಪಾಪ್ಯುಲೇಷನ್ನ ಸ್ಟಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ? ಡಿಪೆಂಡಿಂಗ್ ಅಪಾನ್ ದ ಸ್ಯಾಂಪಲ್ ಡೇಟಾ ನಾವು ಎಸ್ಟಿಮೇಟ್ ಕಂಡು ಹಿಡಿತೀವಿ, ವಿಚ್ ವಿಲ್ ಬಿ ಕ್ಲೋಸ್ ಟು ದ ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ ನಮಗೆ ಯಾವಾಗ ಎಂಟೈರ್ ಪಾಪ್ಯುಲೇಷನ್ ಸ್ಟಡಿ ಮಾಡೋಕ್ಕಾಗೋದಿಲ್ವೋ ಆಗ ನಮ್ಮ ಪಾಪ್ಯುಲೇಷನ್ ಸ್ಟಡಿ ಹೇಗೆ ಬೇಸ್ಡ್ ಆಗಿರುತ್ತೆ? ಇಟ್ ವಿಲ್ ಬಿ ಬೇಸ್ಡ್ ಆನ್ ಸ್ಯಾಂಪಲ್. ಸೊ ಆ ಸ್ಯಾಂಪಲಿಂದ ನಾವು ಕಂಡು ಹಿಡಿಯೋದೇ ಏನು? ಎಸ್ಟಿಮೇಟ್. ಸೊ ಡಿಪೆಂಡಿಂಗ್, ಸೊ ಸ್ಟ್ಯಾಟಿಸ್ಟಿಕ್ಸ್ ಆರ್ ಎನ್ಯೂಮರೇಟೆಡ್ ಆರ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ರೀಸನಬಲ್ ಸ್ಟ್ಯಾಂಡರ್ಡ್ ಆಫ್ ಅಕ್ಯುರೇಸಿ. ಸೊ ಡಿಪೆಂಡಿಂಗ್ ಅಪಾನ್ ದಿಸ್, ಡಿಪೆಂಡಿಂಗ್ ಅಪಾನ್ ದ ಪಾಪ್ಯುಲೇಷನ್ ನಾವು ಎನ್ಯೂಮರೇಷನ್ ಮಾಡಬೇಕಾ ಎಸ್ಟಿಮೇಷನ್ ಮಾಡಬೇಕಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ದಿಸ್ ಇಸ್ 4th. Next, statistics are collected in a systematic manner and statistics are collected for a predetermined purpose. So, first now statistics are collected for a predetermined purpose. Predetermined purpose ಅಂದ್ರೆ ಏನು? ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್, ಈಗ ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಒಂದು ಸರ್ವೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ವಿತೌಟ್ ನೋಯಿಂಗ್ ನಾವು ಯಾಕೆ ಸರ್ವೆ ಮಾಡ್ತಾ ಇದ್ದೀವಿ? ಇಫ್ ವಿ ಕಲೆಕ್ಟ್ ಇನ್ಫಾರ್ಮೇಷನ್, ನಮಗದು ಸರಿಯಾದ ರಿಸಲ್ಟ್ಸ್ ಕೊಡುತ್ತಾ? ನಾವು ಯಾವತ್ತೇ ಇದ್ದರೂ ಏನೇ ಸರ್ವೆ ಕಂಡಕ್ಟ್ ಮಾಡ್ತಾ ಇದ್ರು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ, ಅದರ ಪರ್ಪಸ್ ಏನು, ಅದನ್ನು ಡಿಸೈಡ್ ಮಾಡಬೇಕು ವೆಲ್ ಇನ್ ಅಡ್ವಾನ್ಸ್. ಅಷ್ಟೇ ಅಲ್ಲದೆ ನಾವು ಯಾವ ರೀತಿ ಡೇಟಾನ ಕಲೆಕ್ಟ್ ಮಾಡಬೇಕು ಅದನ್ನು ಕೂಡ ಇನ್ ಅಡ್ವಾನ್ಸ್ ನಾವು ಡಿಸೈಡ್ ಮಾಡಬೇಕು. ಆ ರೀತಿ ಡಿಸೈಡ್ ಮಾಡಿದ್ರೆ ನಾವು ಡೇಟಾನ ಸಿಸ್ಟಮೆಟಿಕ್ ಮ್ಯಾನರ್ ಆಗಿ ಕಲೆಕ್ಟ್ ಮಾಡ್ಬೋದು. ಕರೆಕ್ಟ್? ಸೊ ನಾವು ಏನಕ್ಕೆ ಸರ್ವೆ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಉದಾಹರಣೆಗೆ ನಾವು ಏನೆಲ್ಲ ಇನ್ಫಾರ್ಮೇಷನ್ ಕಂಡು ಹಿಡಿಬೇಕು, ಏನೆಲ್ಲ ಕಲೆಕ್ಟ್ ಮಾಡಬೇಕು, ಅದೆಲ್ಲ ಇನ್ ಅಡ್ವಾನ್ಸ್ ನಾವು ಡಿಫೈನ್ ಮಾಡಿದರೆ ನಮಗೇನಾಗುತ್ತೆ? ನಮ್ಮ ಡೇಟಾನ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಬೋದು. ನಮಗದು ಗೊತ್ತಿಲ್ಲ ಅಂದರೆ ಇಟ್ ವಿಲ್ ಲೀಡ್ ಟು ಹೆಸೈಡ್ ಮ್ಯಾನರ್ ಇನ್ ವಿಚ್ ದ ಡೇಟಾ ಇಸ್ ಕಲೆಕ್ಟೆಡ್. ಅಂದರೆ ನಾವು ಡೇಟಾನ ಸರಿಯಾಗಿ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆ ರೀತಿ ನಾವು ಡೇಟಾ ಕಲೆಕ್ಟ್ ಮಾಡಿದ್ರೆ ದಟ್ ಡೇಟಾ ವುಡ್ ನಾಟ್ ಗಿವ್ ಅಸ್ ಗುಡ್ ರಿಸಲ್ಟ್ ಅಲ್ವಾ? ಸೊ ಯಾವತ್ತೇ ಆಗಲಿ ಸ್ಟ್ಯಾಟಿಸ್ಟಿಕ್ಸ್ ಆರ್ ಕಲೆಕ್ಟೆಡ್ ಫಾರ್ ಎ ಪ್ರಿಡಿಟರ್ಮೈನ್ಡ್ ಪರ್ಪಸ್. ನಾವು ಏನಕ್ಕೆ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಏನಕ್ಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಮೊದಲೇ ಡಿಫೈನ್ ಮಾಡಿರಬೇಕು. ಆ ರೀತಿ ನಾವು ಮೊದಲೇ ಡಿಫೈನ್ ಮಾಡಿದಾಗ ದಟ್ ವಿಲ್ ಲೀಡ್ ಅಸ್ ಟು ಕಲೆಕ್ಟ್ ದ ಡೇಟಾ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ದ ಲಾಸ್ಟ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ನಾವು ಸ್ಟ್ಯಾಟಿಸ್ಟಿಕ್ಸ್ನ ಕಲೆಕ್ಟ್ ಮಾಡಿದ್ಮೇಲೆ ಒನ್ ಆಫ್ ದ ಅಲ್ಟಿಮೇಟ್ ಗೋಲ್ ಈ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಫಾರ್ ಕಂಪ್ಯಾರಿಸನ್. ಸೊ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಕಂಪ್ಯಾರಿಸನ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ಮಾಡಿದಾಗ ಫಾರ್ ದ ಪರ್ಪಸ್ ಆಫ್ ಕಂಪ್ಯಾರಿಸನ್ ಏನಿರಬೇಕು? ಇಟ್ ಈಸ್ ನೆಸಸರಿ ದಟ್ ದ ಡೇಟಾ ಮಸ್ಟ್ ಬಿ ಹೋಮೋಜೀನಿಯಸ್. ಹೋಮೋಜೀನಿಯಸ್ ಅಂದರೆ ಏನು?
ದ ಡೇಟಾ ಸೆಟ್ ಶುಡ್ ಬಿ ಹ್ಯಾವಿಂಗ್ ಸೇಮ್ ಟೈಪ್ ಆಫ್ ಇನ್ಫಾರ್ಮೇಷನ್. ಈಗ ಡೇಟಾ ಸೆಟ್ ಹೋಮೋಜೀನಿಯಸ್ ಆಗಿಲ್ಲ ಅಂದರೆ ಆ ರೀತಿ ಕಂಪ್ಯಾರಿಸನ್ ಮಾಡಿದ್ರೆ ಇಟ್ ವುಡ್ ಬಿ ಮೀನಿಂಗ್ಲೆಸ್. ಉದಾಹರಣೆಗೆ ನೀವು ಎಕ್ಸಾಮಲ್ಲಿ ಮಾಡಿರೋಂಥ ಸ್ಕೋರ್ನ ನಾನು ಒಬ್ಬ ಬ್ಯಾಟ್ಸ್ಮನ್ ಹೊಡೆದಿರೋಂಥ ಸ್ಕೋರ್ ಜೊತೆ ಕಂಪೇರ್ ಮಾಡಿದ್ರೆ ಡಸ್ ಇಟ್ ಮೇಕ್ ಸೆನ್ಸ್? ಇಲ್ಲ ಅಲ್ವಾ? ಹೇಗೆ ನಿಮ್ಮ ಸ್ಕೋರು ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಆ್ಯಾವ್ರೇಜನ್ನು ನೆಕ್ಸ್ಟ್ ಸೆಕ್ಷನ್ ಆ್ಯಾವ್ರೇಜ್ ಜೊತೆ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಮೀನಿಂಗ್ ಅಲ್ವಾ? ಸೊ ಯಾವಾಗಲೂ ಸ್ಟ್ಯಾಟಿಸ್ಟಿಕ್ಸ್ ಈಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಕಂಪ್ಯಾರಿಸನ್ ಪರ್ಪಸ್. ಆ ಕಂಪ್ಯಾರಿಸನ್ ಮಾಡೋದಕ್ಕೆ ಹೇಗಿರಬೇಕು? ನಮ್ಮ ಡೇಟಾ ಹೋಮೋಜೀನಿಯಸ್ ಆಗಿರಬೇಕು ಅಲ್ವಾ? ಸೊ ಡೇಟಾ ಸೆಟ್ ಹೋಮೋಜೀನಿಯಸ್ ಆಗಿಲ್ಲ ಅಂದರೆ ನಾನು ಹೈಟ್ ಆಫ್ ದ ಪರ್ಸನ್ ಜೊತೆ ಹೈಟ್ ಆಫ್ ದ ಟ್ರೀ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ಮೀನಿಂಗ್ಲೆಸ್. ಸೊ ಆ ರೀತಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ರಾಂಗ್. ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್ ಈಸ್ ವೆರಿ ಮಚ್ ಕಲೆಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಕಂಪ್ಯಾರಿಸನ್ ಆ್ಯಂಡ್ ಇಟ್ ಶುಡ್ ಬಿ ಹೋಮೋಜೀನಿಯಸ್ ಡೇಟಾ ಫಾರ್ ಕಂಪ್ಯಾರಿಸನ್. ಸೊ ಇದೆಲ್ಲವೂ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಏನು? ಗ್ರೂಪ್ ಆಫ್ ಫ್ಯಾಕ್ಟ್ಸ್ ಅಲ್ವಾ? ದಟ್ ಈಸ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಸ್ಟ್ಯಾಟಿಸ್ಟಿಕ್ಸ್ ಡಸಂಟ್ ಡೀಲ್ ವೆಲ್ ವಿತ್ ಸಿಂಗಲ್ ವ್ಯಾಲ್ಯೂ. ಸಿಂಗಲ್ ವ್ಯಾಲ್ಯೂ ಸ್ಟ್ಯಾಟಿಸ್ಟಿಕ್ಸ್ ಆಗತ್ತಾ? ಇಲ್ಲ. ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಮ್ಮ ಗ್ರೂಪ್ ಆಫ್ ಫ್ಯಾಕ್ಟ್ಸ್. ಓಕೆ. ಎರಡನೇದು, ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಫೆಕ್ಟೆಡ್ ಟು ಎ ಮಾರ್ಕ್ಡ್ ಎಕ್ಸ್ಟೆಂಟ್ ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಉದಾಹರಣೆಗೆ ನೆನ್ಪಿಟ್ಕೊಳ್ಳಿ, ಒಂದು ಡೇಟಾ ಇದೆ, ವೀಟ್ ಪ್ರೊಡಕ್ಷನ್ ಇದೆ ಅಂದರೆ ಅದಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗಿತ್ತು? ಯಾವ ಥರ ಗೊಬ್ಬರ ಹಾಕಿದ್ವಿ, ಯಾವ ರೀತಿ ಬೀಜ, ಒಳ್ಳೆ ಕ್ವಾಲಿಟಿಯ ಬೀಜ ಬಿತ್ತನೆ ಆಗಿದೆಯಾ ಇಲ್ವಾ, ಮಳೆ ಹೇಗಾಯಿತು, ಯಾವ ರೀತಿ ಕಲ್ಟಿವೇಟ್ ಮಾಡಿದ್ರು ಆ ಲ್ಯಾಂಡ್ನ. ಸೊ ಈ ರೀತಿ ಹಲವಾರು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಒಂದು ವೀಟ್ ಪ್ರೊಡಕ್ಷನ್ಗೆ. ಸೊ ಅದು ಸೆಕೆಂಡ್. ನೆಕ್ಸ್ಟ್ ಥರ್ಡ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಅಂದರೆ ನಮ್ಮ ಸ್ಟೇಟ್ಮೆಂಟ್ಸ್ನ ಯಾವಾಗಲೂ ನಾವು ಹೇಗೆ ಹೇಳ್ತೀವಿ? ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹೇಗೆ? ಉದಾಹರಣೆಗೆ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಇನ್ಕ್ರೀಸಿಂಗ್ ಆಸ್ ಕಂಪೇರ್ಡ್ ಟು ದ ಲಾಸ್ಟ್ ಸೆನ್ಸಸ್. ಅಂದರೆ ಹೋದ ಸೆನ್ಸಸ್ಗಿಂತ ಈ ಸೆನ್ಸಸ್ಸಲ್ಲಿ ನಮ್ಮ ಪಾಪ್ಯುಲೇಷನ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ವಿತ್ ನ್ಯೂಮರಿಕಲ್ ಫ್ಯಾಕ್ಟ್ಸ್ ನಾವು ಕೊಟ್ಟರೆ ಅದಕ್ಕೆ ನಾವೇನು ಹೇಳ್ತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಕ್ವಾಲಿಟೇಟಿವ್ ಡೇಟಾ ಅಂದರೆ ಟೇಸ್ಟ್ ಆಗಿರ್ಬೋದು, ಗುಡ್, ಬ್ಯಾಡ್, ಈ ರೀತಿ ಇನ್ಫಾರ್ಮೇಷನ್ ನಾವು ಸ್ಟ್ಯಾಟಿಸ್ಟಿಕಲಿ ಮೆಷರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಡಸಂಟ್ ಡೀಲ್ ವೆಲ್. ಆಯಿತಾ? ಅದಾದಮೇಲೆ ಏನು? ಸ್ಟ್ಯಾಟಿಸ್ಟಿಕ್ಸ್ ಆರ್ ಕಲೆಕ್ಟೆಡ್ ಫಾರ್ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಕಲೆಕ್ಟ್ ಮಾಡಬೇಕಾದ್ರೆ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಪ್ರೀ ಡಿಟರ್ಮೈನ್ಡ್, ಮೊದಲೇ ಡಿಫೈನ್ ಆಗಿರಬೇಕು. ಸೊ ಆ ಡಿಫೈನ್ ಆಗಿದ್ದಾಗ ಇಟ್ ವಿಲ್ ಹೆಲ್ಪ್ ಅಸ್ ನಾವು ಯಾವ ರೀತಿ ಡೇಟಾ ಕಲೆಕ್ಟ್ ಮಾಡಬೇಕು, ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಸ್ಟಡಿ ಅಲ್ವಾ? ಸೊ ಈ ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಇದಕ್ಕೆ ಯಾವ ಸ್ಟ್ಯಾಟಿಸ್ಟಿಕಲ್ ಮೆಷರ್ ಸೂಟೇಬಲ್ ಆಗುತ್ತೆ ಫರ್ದರ್ ಕಂಪ್ಯೂಟೇಷನ್ಗೆ. ಸೊ ಪ್ರತಿಯೊಂದು ಇನ್ ವೆಲ್ ಅಡ್ವಾನ್ಸ್ ಡಿಫೈನ್ ಆಗಬೇಕಾಗತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಅದಾದಮೇಲೆ ಇಫ್ ವಿ ಡಿಫೈನ್ ದ ಪರ್ಪಸ್, ಅದೇನಾಗುತ್ತೆ? ಇಟ್ ವಿಲ್ ಲೀಡ್ ಟು ಸಿಸ್ಟಮೆಟಿಕ್ ಮ್ಯಾನರ್ ಆಫ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ನಾವು ಡಿಫೈನ್ ಸರಿಯಾಗಿ ಮಾಡಿಲ್ಲ ಅಂದರೆ ವಿ ಕೆನಾಟ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ಪ್ರಾಪರ್ಲಿ. ಆಗ ಡೇಟಾನ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಅಂದರೆ ಇಟ್ ವೋಂಟ್ ಗಿವ್ ಅಸ್ ಪ್ರಾಪರ್ ರಿಸಲ್ಟ್. ಅದಾದಮೇಲೆ ನಮ್ಮ ಲಾಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಮೇನ್ ಪರ್ಪಸ್ ಏನು ಸ್ಟ್ಯಾಟಿಸ್ಟಿಕ್ಸ್ದು? ಫಾರ್ ದ ಪರ್ಪಸ್ ಆಫ್ ಕಂಪ್ಯಾರಿಸನ್. ಸೊ ಡೇಟಾ ಕಂಪೇರ್ ಮಾಡ್ಬೇಕಾದ್ರೆ ಹೇಗಿರಬೇಕು? ಡೇಟಾ ಶುಡ್ ಬಿ ಹೋಮೋಜೀನಿಯಸ್. ಹೆಟ್ರೋಜೀನಿಯಸ್ ಆಗಿದ್ದರೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಆಗಿದ್ದರೆ ಆ ಕಂಪ್ಯಾರಿಸನ್ ವಿಲ್ ಬಿ ಮೀನಿಂಗ್ಲೆಸ್. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು? ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಅರ್ಥ ಆಗಿದೆಯಲ್ವಾ? ಸೊ ಇದು ನಮ್ಮ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಹಾಕಿ, ಫಾಸ್ಟ್ ಆಗ್ತಾ ಇದ್ರು ಅದನ್ನು ಕಮೆಂಟ್ ಹಾಕಿ, ನಿಮಗಿನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಕೊಡಬೇಕಾ ಕಮೆಂಟ್ ಹಾಕಿ. ನಿಮ್ಮ ಯಾವುದೇ ಕಮೆಂಟ್ಸ್ ಇದ್ರೂ ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಆಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಅಂದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಎ ಮೆಥಡಾಲಜಿ ಹೇಗೆ ಡಿಫೈನ್ ಮಾಡ್ಬೋದು? ಸೊ ಹಲವಾರು ಜನ ಡಿಫೈನ್ ಮಾಡಿದ್ದಾರೆ. ಅದರಲ್ಲಿ ಎಲ್ ಬೌಲಿ ಹೇಗೆ ಡಿಫೈನ್ ಮಾಡ್ಯಾರೆ ಸ್ಟ್ಯಾಟಿಸ್ಟಿಕ್ಸ್ನ? ಇನಿಷಿಯಲಿ ಅವ್ರು ಏನಂತ ಡಿಫೈನ್ ಮಾಡಿದ್ರು? ಸ್ಟ್ಯಾಟಿಸ್ಟಿಕ್ಸ್ ಇಸ್ ದ ಸೈನ್ಸ್ ಆಫ್ ಕೌಂಟಿಂಗ್ ಅಂತ ಡಿಫೈನ್ ಮಾಡಿದ್ರು. ಓಕೆ, ಫಸ್ಟ್ ಏನು ಮಾಡಿದ್ರು? ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಂಬರ್ಸ್ ಇರುತ್ತಲ್ವ, ಇಟ್ ಈಸ್ ಸೈನ್ಸ್ ಆಫ್ ಕೌಂಟಿಂಗ್ ದ ನಂಬರ್ಸ್ ಅಂತ ಹೇಳಿದ್ರು. ಲೇಟರ್ ಅವ್ರಿಗೆ ಅದು ಇನ್ನೂ ಜಾಸ್ತಿ ಇರಬೇಕು, ಅಷ್ಟೇ ಡಿಫೈನ್ ಮಾಡಲ್ಲ ಅಂತ ಏನಂತ ಡಿಫೈನ್ ಮಾಡಿದ್ರು? ಇಟ್ ಈಸ್ ಸೈನ್ಸ್ ಆಫ್ ಆವ್ರೇಜಸ್ ಅಂತ ಡಿಫೈನ್ ಮಾಡಿದ್ರು. ಸೊ ಎಲ್ ಬೌಲೆ ಡಿಫೈನ್ಡ್ ವಾಟ್? ಸ್ಟ್ಯಾಟಿಸ್ಟಿಕ್ಸ್ ಆಸ್ ಸೈನ್ಸ್ ಆಫ್ ಕೌಂಟಿಂಗ್ ಅಂತ ಡಿಫೈನ್ ಮಾಡಿದ್ರು. ಅದಾದಮೇಲೆ ಏನಂತ ರೀಡಿಫೈನ್ ಮಾಡಿದ್ರು? ಇಟ್ ಈಸ್ ದ ಸೈನ್ಸ್ ಆಫ್ ಆವ್ರೇಜಸ್ ಅಂತ ಡಿಫೈನ್ ಮಾಡಿದ್ದಾರೆ ಎಲ್ ಬೌಲಿ. ಅದಾದಮೇಲೆ ಬಾರ್ಡಿಂಗ್ಟನ್ ಅವರು ಸ್ಟ್ಯಾಟಿಸ್ಟಿಕ್ಸ್ನ ಹೇಗೆ ಡಿಫೈನ್ ಮಾಡಿದ್ದಾರೆ? ಬಾರ್ಡಿಂಗ್ಟನ್ ಅವರು ಸ್ಟ್ಯಾಟಿಸ್ಟಿಕ್ಸ್ನ ಇಟ್ ಈಸ್ ದ ಸೈನ್ಸ್ ಆಫ್ ಎಸ್ಟಿಮೇಟ್ಸ್
ಆ್ಯಂಡ್ ಪ್ರೊಬ್ಯಾಬಿಲಿಟೀಸ್ ಅಂತ ಡಿಫೈನ್ ಮಾಡಿದ್ದಾರೆ. ಸೊ ಈಗಷ್ಟೇ ಹೇಳಿದ್ದೆ ಎಸ್ಟಿಮೇಟ್ ಅಂದರೆ ಏನು ಅಂತ, ಕರೆಕ್ಟ್? ಬೇಸ್ಡ್ ಆನ್ ದ ಸ್ಯಾಂಪಲ್ ನಾವು ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ದ ಕ್ಲೋಸ್ ಟು ದ ಆ್ಯಕ್ಚುಯಲ್ ವ್ಯಾಲ್ಯೂ. ಪ್ರೊಬ್ಯಾಬಿಲಿಟೀಸ್ ಅಂದರೆ ಏನು? ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ನ್ಯೂಮರಿಕಲ್ ಮೆಷರ್ ಆಫ್ ಚಾನ್ಸ್ ಆಫ್ ಅಕರೆನ್ಸ್ ಅಲ್ವಾ? ನೀವು ಸ್ಕೂಲ್ ಡೇಸಲ್ಲಿ ಪ್ರೊಬ್ಯಾಬಿಲಿಟಿ ಅನ್ನೋದನ್ನು ಕಲ್ತಿರ್ತೀರ, ಕರೆಕ್ಟ್? ಸೊ ಬಾಡಿಂಗ್ಟನ್ ಹೇಗೆ ಡಿಫೈನ್ ಮಾಡಿದ್ರು? ಸೈನ್ಸ್ ಆಫ್ ಎಸ್ಟಿಮೇಟ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟೀಸ್ ಅಂತ ಡಿಫೈನ್ ಮಾಡಿದ್ರು. ಅದಾದಮೇಲೆ ಒನ್ ಆಫ್ ದ ಫೇಮಸ್ ಡೆಫಿನಿಷನ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಗಿವನ್ ಬೈ ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್. ಸೊ ಇವ್ರು ಸ್ಟ್ಯಾಟಿಸ್ಟಿಕ್ಸ್ನ ಏನಂತ ಡಿಫೈನ್ ಮಾಡಿದ್ದಾರೆ? ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸೈನ್ಸ್ ಆಫ್ ಕಲೆಕ್ಷನ್, presentation, analysis and interpretation of numerical data. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ ನಾವು ಮೊದಲು ಏನು ಮಾಡ್ತೀವಿ? ಡೇಟಾನ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿರೋಂಥ ಡೇಟಾನ ಪ್ರೆಸೆಂಟೇಷನ್ ಮಾಡ್ತೀವಿ ಮೀನಿಂಗ್ಫುಲ್ ಫಾರ್ಮಲ್ಲಿ. ಒನ್ಸ್ ವಿ ಹ್ಯಾವ್ ದ ಡೇಟಾ ಇನ್ ಪ್ರಾಪರ್ ಫಾರ್ಮ್, ಆ ಡೇಟಾನ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅನಲೈಸ್ ಮಾಡ್ತೀವಿ. ಆ ಡೇಟಾನ ಅನಲೈಸ್ ಮಾಡಿದ್ಮೇಲೆ ಪ್ರಾಪರ್ ಇನ್ಸೈಟ್ ಸಿಗುತ್ತೆ, ಆ ಡೇಟಾನ ಇಂಟರ್ಪ್ರಿಟ್ ಮಾಡ್ತೀವಿ, ಕರೆಕ್ಟ್? ಸೊ ದಿಸ್ ಈಸ್ ಒನ್ ಆಫ್ ದ ಫೇಮಸ್ ಡೆಫಿನಿಷನ್ ಗಿವನ್ ಬೈ ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್. ಏನು? ಇಟ್ ಈಸ್ ದ ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ. ಸೊ ಈ ಡೆಫಿನಿಷನ್ನ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ, ಬೈ ಹ್ಯಾಟ್ ಮಾಡೋಕೆ ಹೋಗ್ಬೇಡಿ, ಸುಮ್ಮನೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೈನ್ಸ್ ಆಫ್ CPAI, ಸಿಪಾಯಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಸಿಪಾಯಿ ಏನಾಗುತ್ತೆ? ಸೈನ್ಸ್ ಆಫ್ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ. ಕೇಳಿದ್ರೆ 1 ಮಾರ್ಕ್ ಕೇಳಿದ್ರು ಬರೀಬೋದು, 2 ಮಾರ್ಕ್ಸ್ ಕೇಳಿದ್ರು ಬರೀಬೋದು. ಸಿಂಪಲ್ ಅಲ್ವಾ ಡೆಫಿನಿಷನ್? ಇದು ಅರ್ಥ ಆಗಿದೆಯಲ್ವಾ? ಸೊ ನೆಕ್ಸ್ಟ್, ಮೈನ್ ಡಿವಿಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬ್ರಾಂಚಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಮೇನ್ಲಿ 2 ಬ್ರಾಂಚಸ್ ಇದೆ. ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಎರಡನೇದು ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಡಿವಿಷನ್ಸ್ ಅಥವಾ ಬ್ರಾಂಚಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಏನೆಲ್ಲ ಇದೆ? ಒಂದು ಸ್ಟ್ಯಾಟಿಸ್ಟಿಕಲ್ ಮೆಥಡ್, ಎರಡನೇದು ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅಂದರೆ ಏನು? ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಇಟ್ ಮೇನ್ಲಿ ಡೀಲ್ಸ್ ವಿತ್ ಅ ಥಿಯರಿ ಪಾರ್ಟ್, ಪ್ರೊಸೀಜರ್ ಪಾರ್ಟ್. ಅಂದರೆ ಹೇಗೆ ನಾವು ಪ್ರೊಸೀಜರ್ಲಿ ಫಾಲೋ ಮಾಡಬೇಕು ಸ್ಟ್ಯಾಟಿಸ್ಟಿಕಲಿ ಒಂದು ಡೇಟಾ ಇದ್ದಾಗ. ಸೊ ದಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಅಂದರೆ ಆಲ್ಸೋ ಕಾಲ್ಡ್ ಆಸ್ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಥಿಯರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದೇನು ಮಾಡುತ್ತೆ? ಇಟ್ ಮೇನ್ಲಿ ಡೀಲ್ಸ್ ವಿತ್ ದ ಪ್ರೊಸೀಜರ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆಫ್ ನ್ಯೂಮರಿಕಲ್ ಡೇಟಾ. ಓಕೆನಾ? ನಮ್ಮ ನ್ಯೂಮರಿಕಲ್ ಡೇಟಾ ಇದ್ದಾಗ ಹಲವಾರು ಟೈಪ್ಸ್ ಡೇಟಾ ಇರುತ್ತೆ ಅಲ್ವಾ? ಎಲ್ಲ ಡೇಟಾಗೂ ಒಂದೇ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಅದೊಂದು ಏನು ಮಾಡ್ತಾ ಇದೆ? ಯಾವ ರೀತಿ ಡೇಟಾ ಇದ್ದಾಗ ಯಾವ ರೀತಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಯೂಸ್ ಮಾಡಬೇಕು ಫಾರ್ ದಟ್ ನ್ಯೂಮರಿಕಲ್ ಅನಾಲಿಸಿಸ್, ಸೊ ದಟ್ ಇಟ್ ವಿಲ್ ಹೆಲ್ಪ್ ಅಸ್ ಫಾರ್ ಡಿಸಿಷನ್ ಮೇಕಿಂಗ್. ಸೊ ಇದನ್ನು ಡೀಲ್ ಮಾಡೋದೇನು? ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಎರಡನೇದೇನಿದೆ? ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್. ಈಗ ನಾವು ಸ್ಟ್ಯಾಟಿಸ್ಟಿಕಲ್ ಮೆಥಡಲ್ಲಿ ಏನು ಮಾಡಿದ್ವಿ? ಫಾರ್ ವೇರಿಯಸ್ ಟೈಪ್ಸ್ ಆಫ್ ಡೇಟಾ ನಮ್ಮ ಹತ್ರ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಇದೆ ಅಂತ ಹೇಳಿದೆ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಅದನ್ನು ನಾವೇನು ಮಾಡಬೇಕು? ಹಲವಾರು ವೇರಿಯಸ್ ಸಿಚುವೇಶನ್ಸ್ಗೆ ನಾವು ಅಪ್ಲೈ ಮಾಡಬೇಕು, ಕರೆಕ್ಟ್? ಆಗ ಆ ಸಿಚುವೇಶನ್ಗೆ ಅಪ್ಲೈ ಮಾಡಿದಾಗ ಇಟ್ ವಿಲ್ ಈಲ್ಡ್ ಅಸ್ ರಿಸಲ್ಟ್ಸ್. ಸೊ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಏನಾಗುತ್ತೆ? ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಇನ್ ಕಾನ್ಕ್ರೀಟ್ ಸಿಚುವೇಶನ್ಸ್, ಲೈಕ್ ಬೇರೆ ಬೇರೆ ಫೀಲ್ಡಲ್ಲಿ ಅಗ್ರಿಕಲ್ಚರಲ್ಲಿ ಅಪ್ಲೈ ಮಾಡ್ಬೋದು, ಇಂಡಸ್ಟ್ರಿ, ಪಾಪ್ಯುಲೇಷನ್, ಮೆಡಿಸಿನ್ಸ್, ಹೀಗೆ ಹಲವಾರು ಡೊಮೈನಲ್ಲಿ ಸ್ಟ್ಯಾಟಿಸ್ಟಿಕಲ್ನ ಮೆಥಡ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್. ಅರ್ಥ ಆಗಿದೆಯಲ್ವಾ? ಈಗ ಸಮ್ ಬ್ರಾಂಚಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅಪ್ಲಿಕೇಶನ್ ಅಥವಾ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ನ ಎಲ್ಲೆಲ್ಲ ಅಪ್ಲೈ ಮಾಡ್ತಾರೆ? ಸಮ್ ಆಫ್ ದ ವೇರಿಯಸ್ ಬ್ರಾಂಚಸ್ ಆರ್ ಬಯೋಮೆಟ್ರಿ. ಬಯೋಮೆಟ್ರಿ ಅಂದರೆ ಏನು? ಇಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ biology, biostatistics which deals with the problems in biology. ಸೊ ಬಯಾಲಜಿ ಡೊಮೈನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡೋದಕ್ಕೆ ನಾವೇನು ಹೇಳ್ತೀವಿ? ಬಯೋಮೆಟ್ರಿ ಅಂತ ಹೇಳ್ತೀವಿ. ಅದೇ ರೀತಿ ಡೆಮೋಗ್ರಫಿ. ಡೆಮೋಗ್ರಫಿ ಅಂದರೆ ಏನು? ಡೆಮೋಗ್ರಫಿ ಈಸ್ ದ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಇದ್ದಾಗ ನಾವು ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಟಡಿ ಮಾಡ್ತೀವಿ. ಅಂದರೆ ನಮ್ಮ ಹ್ಯೂಮನ್ ಪಾಪ್ಯುಲೇಷನಲ್ಲಿ ವೇರಿಯಸ್ ಇವೆಂಟ್ಸ್ ಆಗುತ್ತೆ, ಲೈಕ್ ಬರ್ತ್ಸ್ ಆಗಿರ್ಬೋದು, ಡೆತ್ಸ್ ಆಗಿರ್ಬೋದು, ಮ್ಯಾರೇಜ್, ಸಪ್ರೇಷನ್, ಅಡಾಪ್ಷನ್, ಡಿವೋರ್ಸ್, ಈ ರೀತಿ ಹಲವಾರು ಇವೆಂಟ್ಸ್ ಆಗುತ್ತೆ ಅಲ್ವಾ? ಸೊ ಈ ಇವೆಂಟ್ಸಿಂದ ನಮ್ಮ ಪಾಪ್ಯುಲೇಷನ್ನ ಏಜ್ ಸ್ಟ್ರಕ್ಚರ್ ಆಗಲಿ, ಪಾಪ್ಯುಲೇಷನ್ ಸೈಜ್ ಆಗಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ
ಯಾವ ರೀತಿ ಈ ವೈಟಲ್ ಇವೆಂಟ್ಸ್ ನಾ ಹೇಳಿದ್ನಲ್ಲ, ಬರ್ತ್ಸ್ ಆಗಲಿ ಡೆತ್ಸ್ ಆಗಲಿ, ಇದೆಲ್ಲ ಹೇಗೆ ಅಫೆಕ್ಟ್ ಮಾಡ್ತಾ ಇದೆ ನಮ್ಮ ಪಾಪ್ಯುಲೇಷನ್ ಸೈಜ್ ಮತ್ತು ಸ್ಟ್ರಕ್ಚರ್ಗೆ, ಅದನ್ನು ಡೀಟೇಲಾಗಿ ಸ್ಟಡಿ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಡೆಮೋಗ್ರಫಿ ಅಂತ ಹೇಳ್ತೀವಿ. ಓಕೆ, ಅದಾದಮೇಲೆ ಎಕನಾಮೆಟ್ರಿಕ್ಸ್. ಸೊ ಎಕನಾಮೆಟ್ರಿಕ್ಸ್ ಇಟ್ ಡೀಲ್ಸ್ ವಿತ್ the statistical tool to prove or disprove the theories of economics. ಅಂದರೆ ನಮ್ಮ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಟು ಸ್ಟಡಿ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್, ಅದಕ್ಕೆ ನಾವೇನು ಹೇಳ್ತೀವಿ, ಎಕನಾಮೆಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್. ಎಲ್ಲಿ ಯೂಸ್ ಆಗುತ್ತೆ? ಸೊ ಈಗ ಯಾವುದೇ ಪ್ರಾಡಕ್ಟ್ ಇರಲಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಗಬೇಕಾದ್ರೆ ಅದರ ಕ್ವಾಲಿಟಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಥ್ರೂ ಔಟ್ ದ ಪ್ರೊಸೆಸ್, ಸೊ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡೋದಕ್ಕೆ ವೇರಿಯಸ್ ಕಂಟ್ರೋಲ್ ಚಾರ್ಟ್ಸ್ ಇದೆ ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಸೊ ಥ್ರೂ ಔಟ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆ ಪ್ರೊಡಕ್ಷನ್ ಪ್ರೊಸೆಸ್ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ, ಪ್ರೊಡಕ್ಷನ್ ಪ್ರೊಸೆಸ್ ಇಸ್ ಇನ್ ಕಂಟ್ರೋಲ್ ಆರ್ ನಾಟ್, ಅದನ್ನು ನಾವು ಸ್ಟಡಿ ಮಾಡೋದಕ್ಕೆ ವಿ ಹ್ಯಾವ್ ಒನ್ ಆಫ್ ದ ಡೊಮೈನ್ ಕಾಲ್ಡ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಓಕೆನಾ? ನೆಕ್ಸ್ಟ್ ಆಕ್ಚುರಿಯಲ್ ಸೈನ್ಸ್. ಆಕ್ಚುರಿಯಲ್ ಸೈನ್ಸ್ ಅಂದ್ರೆ ಏನು? ನಮ್ಮ ಇನ್ಶೂರೆನ್ಸ್ ಫೀಲ್ಡಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಿದ ಅದಕ್ಕೆ ಏನು ಹೇಳ್ತೀವಿ, ಆಕ್ಚುರಿಯಲ್ ಸೈನ್ಸ್. ಓಕೆ, ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಇನ್ಶೂರೆನ್ಸ್. ಈಗ ಇನ್ಶೂರೆನ್ಸ್ ಅಂತ ಬಂದಾಗಲೂ ನಾ ಹೇಳಿದ್ನಲ್ಲ, ಈ ಡೆಮೋಗ್ರಫಿ ಈಸ್ ಆಲ್ಸೋ ಆಲ್ಮೋಸ್ಟ್ ಇಂಟರ್ ರಿಲೇಟೆಡ್ ಟು ಆಕ್ಚುರಿಯಲ್ ಸೈನ್ಸ್. ಯಾಕೆ? ಈ ಇನ್ಶೂರೆನ್ಸ್ ಅಂತ ಕೊಟ್ಟಾಗ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಮೆಡಿಕಲ್ ಅಲ್ವಾ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಆಗಿರಲಿ, ಯಾವುದೇ ರೀತಿ ಇನ್ಶೂರೆನ್ಸ್ ಆಗಿರಲಿ, ಸೊ ಹ್ಯೂಮನ್ ಪಾಪ್ಯುಲೇಷನ್ ಸ್ಟಡಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಇನ್ಶೂರೆನ್ಸ್ನ ಆಕ್ಚುರಲ್ ಸೈನ್ಸ್ ಅಂತ ಹೇಳ್ತೀವಿ. ಈ ಡೆಮೋಗ್ರಫಿ ಆಗಲಿ ಆಕ್ಚುರಲ್ ಸೈನ್ಸ್ ಆಗಲಿ ದೇ ಆರ್ ಕ್ಲೋಸ್ ರಿಲೇಟೆಡ್ ಟು ಈಚ್ ಅದರ್. ನೆಕ್ಸ್ಟ್ ಸ್ಟೈಲೋಮೆಟ್ರಿ. ಸ್ಟೈಲೋಮೆಟ್ರಿ ಅಂದ್ರೆ ಏನು? ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಲಿಟರೇಚರ್. ಸರ್ ಲಿಟ್ರೇಚರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಯೂಸ್ ಆಗ್ತಾ ಇದೆ? ಈಗ ನೋಡೋದಾದ್ರೆ ಉದಾಹರಣೆಗೆ ನೀವೆಲ್ಲರೂ ಇವತ್ತು ಸುಮ್ಮನೆ ಉದಾಹರಣೆಗೆ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿ ಸುಮ್ಮನೆ ನೀವು ಟೈಪ್ ಮಾಡಬೇಕಾದ್ರೆ ನಿಮ್ಗೆ ನೆನಪಿರ್ಬೋದು, ಅಟ್ ದ ಬಾಟಮ್ ಆಫ್ ದ ಪೇಜ್ ನಿಮಗೆ ಎಷ್ಟು ವರ್ಡ್ಸ್ ಇದೆ, ಈ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತೆಲ್ಲ ತೋರಿಸ್ತಾ ಇರುತ್ತೆ. ಕರೆಕ್ಟ್? ವರ್ಡ್ಸ್ ಕೌಂಟ್ ಎಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ. ನಂಬರ್ಸ್ ತೋರಿಸ್ತಾ ಇದೆ, ಈ ಪೇಜಲ್ಲಿ ಎಷ್ಟು ವರ್ಡ್ಸ್ ಇದೆ, ಅದ್ರ ಕೌಂಟ್ ಎಷ್ಟಿದೆ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ, ಪ್ರತಿಯೊಂದನ್ನು ಕಂಡು ಹಿಡಿಬೋದು. ಈಗ ಲಿಟ್ರೇಚರಲ್ಲೂ ಸ್ಟ್ಯಾಟಿಸ್ಟಿಕ್ಸ್ನ ಅದೇ ರೀತಿ ಯೂಸ್ ಮಾಡ್ಬೋದು. ಅಂದರೆ ಕೆಲವೊಬ್ರು ರೈಟಿಂಗ್ ಸ್ಟೈಲ್ನ ಅನಲೈಸ್ ಮಾಡೋದಕ್ಕೆ, ಉದಾಹರಣೆಗೆ ಯಾರೋ ಒಬ್ಬರು ಪರ್ಸನ್ ಇದ್ದಾರೆ, ಲಿಟ್ರೇಟ್ ಆಥರ್ ಇದ್ದಾರೆ, ಅವರ ಲಿಟರೇಚರ್ನ ಅನಲೈಸ್ ಮಾಡ್ಬೋದು. ಅಂದರೆ ಅವರ ಬರವಣಿಗೆಯಲ್ಲಿ ಪ್ಯಾರಾಗ್ರಾಫ್ನ ಎಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇದ್ದಾರೆ, ಅವರ ಪ್ಯಾರಾಗ್ರಾಫಲ್ಲಿ ಎಷ್ಟು ವರ್ಡ್ಸ್ ಇರ್ಬೋದು, ಅಥವಾ ಅವ್ರು ಕಾಮನ್ ಆಗಿ ಯೂಸ್ ಮಾಡೋವಂಥ ವರ್ಡ್ಸ್ ಯಾವುದು, ಅವ್ರು ಯೂನೀಕಾಗಿ ಯೂಸ್ ಮಾಡೋವಂಥ ವರ್ಡ್ಸ್ ಯಾವುದು, ಆ ಲೆಂತ್ ಎಷ್ಟಿರುತ್ತೆ, ಆ ಪ್ರತಿಯೊಂದನ್ನು ಅನಲೈಸ್ ಮಾಡ್ಬೋದು. ಅವರು ಬರೆಯುವಂಥ ಶೈಲಿಯ ಸ್ಟೈಲ್ನ ಕೂಡ ಅನಲೈಸ್ ಮಾಡ್ಬೋದು ಅದರಿಂದ. ಸೊ ಇನ್ ಡೀಟೇಲ್ ಪ್ಲಾಜರಿಸಮ್ಗೂ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ ಅಲ್ವಾ. ಒಬ್ರದ್ದು ಮತ್ತೊಬ್ರು ಕಾಪಿ ಮಾಡಿರ್ತಾರೆ, ಅದನ್ನು ಅನಲೈಸ್ ಮಾಡೋಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ ಏನಂತೀವಿ, ಸ್ಟೈಲೋಮೆಟ್ರಿ ಅಂತ ಹೇಳ್ತೀವಿ. ಆ್ಯಂಡ್ ಸೈಕೋಮೆಟ್ರಿ. ಸೈಕೋಮೆಟ್ರಿ ಅಂದ್ರೇನು? ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಸೈಕಾಲಜಿ. ಸೊ ಸೈಕಾಲಜಿ ಅಂತ ಬಂದಾಗ ಮೇಯ್ನ್ಲಿ ಏನು, ಇಟ್ ಡೀಲ್ಸ್ ವಿತ್ ದ ಹ್ಯೂಮನ್ ಬಿಹೇವಿಯರ್ ಅಲ್ವಾ. ಸೊ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ಬರುತ್ತೆ. ಪ್ರತಿಯೊಬ್ಬರು ವ್ಯಕ್ತಿನೂ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತೀವಿ ಅಲ್ವಾ. ಒಂದು ಸಿಚುವೇಶನ್ ಬಂದಾಗ ಆಲ್ ಅವರ್ ಬಿಹೇವಿಯರ್ ವಿಲ್ ಬಿ ಡಿಫ್ರೆಂಟ್. ಸೊ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಯೂಸ್ ಮಾಡಿ ಅವರಿಂದ ಡೇಟಾ ಹೇಗೆ ಕಲೆಕ್ಟ್ ಮಾಡಬೇಕು, ಕರೆಕ್ಟ್, ಅವ್ರ ಬಿಹೇವಿಯರ್ ಸ್ಟಡಿ ಮಾಡೋದಕ್ಕೆ, ಆ ಬಿಹೇವಿಯರಲ್ ಪ್ಯಾಟರ್ನ್ ಸ್ಟಡಿ ಮಾಡೋದಕ್ಕೆ ಯಾವ ರೀತಿ ಸ್ಟ್ಯಾಟಿಸ್ಟಿಕಲ್ ಡೇಟಾನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು, ಅದನ್ನ ಹೇಗೆ ಅನಲೈಸ್ ಮಾಡಬೇಕು, ಕಂಪ್ಲೀಟಾಗಿ ನೋಡೋದಾದರೆ ದಟ್ ಡೀಲ್ಸ್ ವಿತ್ ಸೈಕೋಮೆಟ್ರಿ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ where we apply statistics. Okay, almost many other domains ಇದೆ. So these are some of the examples. Biometry, statistics in the field of biology. Demography ಅಂದ್ರೆ ಏನು? Study of human population. ಅದಾದ್ಮೇಲೆ econometrics ಅಂದ್ರೆ ಏನು? It is a statistical tool to prove or disprove economics. Economic theoryಲಿ ಇರುವಂಥ ಕೆಲವೊಂದನ್ನ ನಾವು ಪ್ರೂವ್ ಅಥವಾ ಡಿಸ್ಪ್ರೂವ್ ಮಾಡೋಕ್ಕೆ ಸ್ಟ್ಯಾಟಿಸ್ಟಿಕಲ್ ಟೂಲ್ ಯೂಸ್ ಮಾಡಿದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ಎಕನಾಮೆಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಇಲ್ಲಿ ಏನಾಗ್ತಾ ಇದೆ, ದ ಕಂಟ್ರೋಲ್ ಆಫ್ ದ ಕ್ವಾಲಿಟಿ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಬಿಫೋರ್ ಮಾರ್ಕೆಟಿಂಗ್.
ನಾ ಹೇಳಿದ್ನಲ್ಲ, ಪ್ರೊಡಕ್ಷನ್ ಪ್ರೊಸೆಸ್ ಆಗಬೇಕಾದ್ರೆ ಅದರ ಕ್ವಾಲಿಟಿನ ಥ್ರೂ ಔಟ್ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಅಂತ ಹೇಳಿದ್ನಲ್ವ, ದಟ್ ಈಸ್ SQC, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಬರೀ ಪ್ರೊಡಕ್ಷನ್ ಪ್ರೊಸೆಸ್ ಅಷ್ಟೇ ಅಲ್ಲ, ಅದು ಪ್ರೊಡಕ್ಷನ್ ಆದಮೇಲೆ ಕೂಡ ಬಿಫೋರ್ ರಿಲೀಸಿಂಗ್ ಟು ದ ಮಾರ್ಕೆಟ್ ಬಿಡುಗಡೆ ಆಗೋಕ್ಕಿಂತ ಮುಂಚೆನೂ ಮತ್ತೊಂದು ಕ್ವಾಲಿಟಿ ಚೆಕ್ ನಡೆಯುತ್ತೆ. ಇದು ಈ ಪ್ರೊಡಕ್ಷನ್ ಪಾರ್ಟ್, ಈ ಪ್ರಾಡಕ್ಟು ಯೋಗ್ಯವಾಗಿದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಸೊ ನಾಟ್ ಓನ್ಲಿ ಡ್ಯೂರಿಂಗ್ ಪ್ರೊಡಕ್ಷನ್ ಪ್ರೊಸೆಸ್, ಆಲ್ಸೋ ಆಫ್ಟರ್ ಪ್ರೊಡಕ್ಷನ್ ಪ್ರೊಸೆಸ್ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ದಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಆಕ್ಚುರಿಯಲ್ ಸೈನ್ಸ್ ಅಂದ್ರೆ ಏನು? ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಇನ್ಶೂರೆನ್ಸ್, ಸ್ಟೈಲೋಮೆಟ್ರಿ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್, ಸೈಕೋಮೆಟ್ರಿ ಇನ್ ದ ಫೀಲ್ಡ್ ಆಫ್ ಸೈಕಾಲಜಿ. ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು ಸಿಂಪಲ್ ಆಗಿ. ಸೊ ಮೆನ್ಷನ್ ಎನಿ 2 ಬ್ರಾಂಚಸ್ ವೇರ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅಪ್ಲೈಡ್. ಆಗ ಯಾವ್ದಾದ್ರು 2 ಹೆಸರು ಬರೀರಿ, ಬಯೋಮೆಟ್ರಿ ಆ್ಯಂಡ್ ಎಕನಾಮೆಟ್ರಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಸೈಕೋಮೆಟ್ರಿ. ಈ ರೀತಿ ಕ್ವಶನ್ಸ್ ಎಕ್ಸಾಮ್ಗೆ ಬರ್ಬೋದು. ಅರ್ಥ ಆಯ್ತಲ್ವಾ? ಸೊ ಈಗ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನೋಡುವ. ಸೊ ಮೊದಲನೇ ಫಂಕ್ಷನ್ ಏನು? ಇಟ್ ಪ್ರೆಸೆಂಟ್ಸ್ ದ ಫ್ಯಾಕ್ಟ್ಸ್ ಇನ್ ಡೆಫಿನೈಟ್ ಫಾರ್ಮ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಏನು? ನ್ಯೂಮರಿಕಲಿ ಡೇಟಾನ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡುತ್ತೆ. ಉದಾಹರಣೆಗೆ, ದ ಪ್ರೈಸ್ ಆಫ್ ದ ಪೆಟ್ರೋಲ್ has increased by 15% in 2025 as compared to that of 2021. ಅಂದರೆ ಏನು? 2025ನೇ ಇಸ್ವಿಯಲ್ಲಿ ಪೆಟ್ರೋಲ್ ಪ್ರೈಸ್ 15% ಜಾಸ್ತಿ ಆಗಿದೆ ಆಸ್ ಕಂಪೇರ್ಡ್ ಟು ದ ಇಯರ್ 2021. ಇದು ಸ್ಟ್ಯಾಟಿಸ್ಟಿಕ್ಸ್ ಆಗುತ್ತೆ. ಸುಮ್ಮನೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಯಿತು, ಕಡಿಮೆ ಆಯಿತು, ಇದು ಸ್ಟ್ಯಾಟಿಸ್ಟಿಕ್ಸ್ ಆಗಲ್ಲ. ಸೊ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡ್ತಾ ಇದೆ? ಇಟ್ ಈಸ್ ಪ್ರಿಸೈಸ್ಲಿ ಪ್ರೆಸೆಂಟಿಂಗ್ ದ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಇನ್ ನ್ಯೂಮರಿಕಲ್ ವೇ. ಒಂದು. ಎರಡನೇದು, ಇಟ್ ಸಿಂಪ್ಲಿಫೈಸ್ ಆ್ಯಂಡ್ ಕಂಡೆನ್ಸಸ್ ದ ಸೈಜ್ ಆಫ್ ದ ಡೇಟಾ. ನಾವು ಕಲೆಕ್ಟ್ ಮಾಡಿರೋಂಥ ಡೇಟಾ ವೆರಿ ಹ್ಯೂಜ್ ಆ್ಯಂಡ್ ವಾಲ್ಯೂಮಿನಸ್ ಡೇಟಾ ಇದ್ದಾಗ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಆ ಡೇಟಾನ ಸಿಂಪ್ಲಿಫೈಡ್ ವೇ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ದಟ್ ಈಸ್ ಇಟ್ ಸಿಂಪ್ಲಿಫೈಸ್ ಆ್ಯಂಡ್ ಕಂಡೆನ್ಸಸ್ ದ ಸೈಜ್ ಆಫ್ ದ ಡೇಟಾ. ಅದಾದಮೇಲೆ ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್. ಈಗ ಪ್ರೆಸೆಂಟ್ ಮಾಡಿದ್ವಿ, ಇಟ್ ಸಿಂಪ್ಲಿಫೈಸ್ ದ ಡೇಟಾ ಆಯಿತು. ಈಗ ಡೇಟಾನ ಕಲೆಕ್ಟ್ ಮಾಡಿದ್ದಾಗ ಪ್ರೆಸೆಂಟಬಲ್ ವೇಲಿದ್ದಾಗ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಲೈಕ್ ಆವ್ರೇಜಸ್ ಆಗಿರ್ಬೋದು, ಇಂಡೆಕ್ಸ್ ನಂಬರ್ಸ್ ಆಗಿರ್ಬೋದು, ಹಲವಾರು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಇದೆ. ವಿ ಮೆಷರ್ ದ ಡೇಟಾ ಯೂಸಿಂಗ್ ದಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಮತ್ತು ಆ ಡೇಟಾನ ಕಂಪೇರ್ ಮಾಡ್ತೀವಿ ಫ್ರಮ್ 1 year to another year ಆರ್ ಸೋ ಆನ್. ಸೊ ಅದಕ್ಕೆ ಏನು ಹೇಳ್ತೀವಿ? ಸ್ಟ್ಯಾಟಿಸ್ಟಿಕ್ಸ್ ಇಟ್ ಫೆಸಿಲಿಟೇಟ್ಸ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಟ್ ಎನ್ರಿಚಸ್ ಅವರ್ ನಾಲೆಜ್ ಆ್ಯಂಡ್ ವೈಡನ್ಸ್ ಅವರ್ ಎಕ್ಸ್ಪೀರಿಯನ್ಸ್. ಅಂದರೆ ಏನು? ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದಾಗ ವಾಟ್ ಹ್ಯಾಪನ್ಸ್, ಈಗ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಕಲ್ತ್ವಿ ಅಲ್ವಾ? ಸೊ ಏನಾಗುತ್ತೆ, ನಮ್ಮ ಸ್ಟ್ಯಾಟಿಸ್ಟಿಕಲ್ ಡೇಟಾನ ನಾವು ಅನಲೈಸ್ ಮಾಡಬೇಕಾದ್ರೆ ಅಥವಾ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ನ ಅನಲೈಸ್ ಮಾಡಬೇಕಾದ್ರೆ ವಿ ಆರ್ ಅಪ್ಲೈಯಿಂಗ್ ಇಟ್ ಇನ್ ಅನದರ್ ಡೊಮೈನ್. ಕರೆಕ್ಟ್? ಈಗ ಸ್ಟ್ಯಾಟಿಸ್ಟಿಕ್ಸ್ನ ವಿ ಕ್ಯಾನ್ ಅಪ್ಲೈ ಇಟ್ ಇನ್ ಎಕನಾಮಿಕ್ ಪ್ರಾಬ್ಲಮ್ ಅಥವಾ ಎಕನಾಮಿಕ್ ಸಿಚುವೇಶನಲ್ಲಿ ಅನಲೈಸ್ ಮಾಡ್ಬೋದು, ಒಂದು ಬಿಸ್ನೆಸ್ ಸಿನಾರಿಯೋಗೆ, ಒಂದು ಸೇಲ್ಸ್ ಅನಾಲಿಸಿಸ್ಗೆ, ಪ್ರೈಸ್ ಅನಾಲಿಸಿಸ್ಗೆ ಅಲ್ವಾ? ಸೊ ಆ ರೀತಿ ಮಾಡಿದಾಗ ಇಟ್ ಗಿವ್ಸ್ ದ ಇನ್ಸೈಟ್ ಆಫ್ ದ ಡೇಟಾ. ಆ ಡೇಟಾ ನಮಗೆ ಏನು ಹೇಳ್ತಾ ಇದೆ ಅನಲೈಸ್ ಮಾಡಿದಾಗ ವಿ ಗೆಟ್ ದ ಇನ್ಸೈಟ್ಸ್. ಅದರಿಂದ ನಮ್ಮ ನಾಲೆಜ್ ಏನಾಗ್ತಾ ಇದೆ? ಎನ್ರಿಚ್ ಆಗ್ತಾ ಇದೆ, ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಗ್ರೋ ಆಗ್ತಾ ಇದೆ. ಕರೆಕ್ಟ್? ಮತ್ತೇನಾಗುತ್ತೆ, ನಾನು ಹೇಳಿದ್ನಲ್ಲ ಈಗ ಸ್ಟ್ಯಾಟಿಸ್ಟಿಕ್ಸ್ನ ಬೇರೆ ಡೊಮೈನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ನಾನು ಸ್ಟ್ಯಾಟಿಸ್ಟಿಕ್ಸ್ನ ಎಕನಾಮಿಕ್ಸಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಂದರೆ ನನಗೆ ಆ ಡೊಮೈನ್ ಬಗ್ಗೆ ಸ್ವಲ್ಪ ನಾಲೆಜ್ ಯಾರು ಇರಬೇಕು. ಅಂದರೆ ನನಗೆ ಆ ಡೇಟಾ ಯಾವ ಥರ ಇದೆ, ನಾನು ಯಾವ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಯೂಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ, ಯಾವ ನಂಬರ್ಸ್ ಕೊಟ್ಟರು ಯಾವ್ದಾದ್ರು ಒಂದು ಫಾರ್ಮುಲಾ ಹಾಕಿದ್ರೆ ಆನ್ಸರ್ ಕೊಡುತ್ತೆ ಅಲ್ವಾ? ಸೊ ಆ ರೀತಿ ಮಾಡಿದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಏನಾಗುತ್ತೆ, ಹಲವಾರು ಡೊಮೈನ್ಗಳಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಆ ಡೇಟಾ ಇದೆ ಅದನ್ನು ನಾವು ಹೇಗೆ ಅನಲೈಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಟ್ ನಾಟ್ ಓನ್ಲಿ ಎನ್ರಿಚಸ್ ಅವರ್ ನಾಲೆಜ್, ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಜಾಸ್ತಿ ಮಾಡುತ್ತೆ. ಸೊ ಒಂದು, ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್. ಸೊ ಸ್ಟ್ಯಾಟಿಸ್ಟಿಕಲ್ ಡೇಟಾ ಇದ್ದಾಗ ಹಲವಾರು ರೀತಿಯ ಪಾಲಿಸೀಸ್ನ ನಾವು ಫ್ರೇಮ್ ಮಾಡ್ಬೋದು. ದಟ್ ಈಸ್ ಒನ್ ಆಫ್ ದ ಫಂಕ್ಷನ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ಅಂದರೆ ಏನು? ಇಟ್ ಹೆಲ್ಪ್ಸ್ ಅಸ್ ಟು ಪ್ರಿಡಿಕ್ಟ್ ದ ಫ್ಯೂಚರ್ ವ್ಯಾಲ್ಯೂಸ್. ಸೊ ಬಿಸ್ನೆಸ್ ಫೋರ್ಕಾಸ್ಟಿಂಗಲ್ಲೂ ಹೆಲ್ಪ್ ಮಾಡುತ್ತೆ. ಹೇಗೆ? ಉದಾಹರಣೆಗೆ ಯಾವುದೋ ಒಂದು ಕಂಪ್ನಿ ಇದೆ, ಒಂದು ಪ್ರಾಡಕ್ಟ್ನ ಸೇಲ್ಸ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಇವತ್ತು ಮಾರ್ಕೆಟಿಂಗ್ ಎಲ್ಲ ಮಾಡಲೇಬೇಕು. ಸೊ ಅಡ್ವರ್ಟೈಸ್ಮೆಂಟಿಗೆ ಹಲವಾರು ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಸಿಂಪಲ್. ಸೊ ಪ್ರತಿ ವರ್ಷ ಅವ್ರದ್ದು ಡೇಟಾ ಇದೆ ಅಡ್ವರ್ಟೈಸ್ಮೆಂಟಿಗೆ ಎಷ್ಟೆಷ್ಟು ಖರ್ಚು ಮಾಡ್ಯಾರಂತ.
ಸೊ ಆ ವರ್ಷಕ್ಕೆ ಅಡ್ವರ್ಟೈಸ್ಮೆಂಟ್ ಸೇಲ್ಸಿಗೆ ಖರ್ಚು ಮಾಡಿರೋಂಥ ಡೇಟಾ ಇದೆ, ಮತ್ತೊಂದು ಅವರ ಪ್ರಾಡಕ್ಟ್ ಎಷ್ಟು ಸೇಲ್ಸ್ ಆಗಿದೆ ಅನ್ನೋ ಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಹಲವಾರು ವರ್ಷದ ಹಳೆ ಡೇಟಾ ಸೆಟ್ ಇದೆ, ಲಾಸ್ಟ್ ಒಂದು 10 ವರ್ಷದ್ದು ಅಡ್ವರ್ಟೈಸ್ಮೆಂಟಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಸೇಲ್ಸಿಗೆ ಎಷ್ಟು ಬಂದಿದೆ ಅಂತ ಡೇಟಾ ಇದೆ. ಈಗ ಫಾರ್ ನೆಕ್ಸ್ಟ್ ಇಯರ್ ನಮ್ಮ ಸೇಲ್ಸು ಫಾರ್ ಎಕ್ಸಾಂಪಲ್ ಇಷ್ಟು ಅಚೀವ್ ಆಗಬೇಕು ಅಂದರೆ ನಾವು ಅಡ್ವರ್ಟೈಸ್ಮೆಂಟಿಗೆ ಎಷ್ಟು ಖರ್ಚು ಮಾಡಬೇಕು, ಇದು ನಾವು ಮುಂದೆನೇ ಕಂಡು ಹಿಡಿಬೋದು. ಅಥವಾ ಅಡ್ವರ್ಟೈಸ್ಮೆಂಟಿಗೆ ನಾವು ಇಷ್ಟು ಖರ್ಚು ಮಾಡಿದ್ರೆ ನಾವು ಎಷ್ಟು ಸೇಲ್ಸ್ ರೀಚ್ ಆಗಬಹುದು, ಇದನ್ನ ಕೂಡ ಮುಂಚೆನೇ ಪ್ರಿಡಿಕ್ಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದ ಪಾಸ್ಟ್ ಬಿಹೇವಿಯರಲ್ ಡೇಟಾ ಅಲ್ವಾ. ಸೊ ಇಟ್ ಹೆಲ್ಪ್ಸ್ ಇನ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್. ಸೊ ಫ್ಯೂಚರ್ ವ್ಯಾಲ್ಯೂಸ್ನ ಕೂಡ ನಾವು ಫೋರ್ಕಾಸ್ಟ್ ಮಾಡಬಹುದು ಇಫ್ ಯು ಹ್ಯಾವ್ ಎ ಪ್ರಾಪರ್ ಡೇಟಾ ಸೆಟ್ ವಿಚ್ ಇಸ್ ಕಲೆಕ್ಟೆಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅದಾದಮೇಲೆ ಇಟ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್. ಸೊ ಇದನ್ನು ನಾವು ಸೆಕೆಂಡ್ PUC ಡೀಟೇಲಾಗಿ ಸ್ಟಡಿ ಮಾಡ್ತೀವಿ, ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಅಂದರೆ ಏನು ಅಂತ. ಹೈಪೋಥೆಸಿಸ್ ಇಸ್ ಜಸ್ಟ್ ಲೈಕ್ ಎ ಸ್ಟೇಟ್ಮೆಂಟ್, ಓಕೆನಾ. ಸೊ ಒಂದು ಡೇಟಾ ಸೆಟ್ ಇದೆ, ಅದರಿಂದ ನಾವು ಒಂದು ವ್ಯಾಲಿಡ್ ಸ್ಟೇಟ್ಮೆಂಟ್ ಕೊಟ್ಟಾಗ ಟು ಚೆಕ್ ದ ವ್ಯಾಲಿಡಿಟಿ ಆಫ್ ದ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ನಿಜಾನ ಅಥವಾ ಸುಳ್ಳ. ಸೊ ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ವಿ ಕ್ಯಾನ್ ಫೈಂಡ್ ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಅಂದರೆ ಏನು. ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ವಿ ಕ್ಯಾನ್ ಟೆಸ್ಟ್ ದ ವ್ಯಾಲಿಡಿಟಿ ಆಫ್ ದ ಸ್ಟೇಟ್ಮೆಂಟ್, ಓಕೆನಾ. ಅದಕ್ಕೆ ನಾವೇನು ಹೇಳ್ತೀವಿ, ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ವೇರಿಯಸ್ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ನ ಲಿಮಿಟೇಷನ್ಸ್ ಏನು ಹಾಗಾದರೆ. ಸೊ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ಇಟ್ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ ಡೇಟಾ. ಸೊ ನಮ್ಮ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಏನಿತ್ತು, ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್, ಅಂದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಗ್ರೂಪ್ ಆಫ್ ಫ್ಯಾಕ್ಟ್ಸ್ ಅಂತ ಹೇಳಿದ್ದೆ ಅಲ್ವಾ. ಸೊ ಡಸ್ ಇಟ್ ಡೀಲ್ ವಿತ್ ಸಿಂಗಲ್ ಡೇಟಾ? ನೋ, ತಪ್ಪಾಗತ್ತೆ ಅಲ್ವಾ. ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಸ್ಟ್ಯಾಟಿಸ್ಟಿಕಲ್ ಡಸ್ ನಾಟ್ ಡೀಲ್ ವಿತ್ ಇಂಡಿವಿಜುವಲ್ ಡೇಟಾ, ಇದು ನಮ್ಮ ಮೊದಲನೇ ಲಿಮಿಟೇಷನ್. ಎರಡನೇದು, ಇಟ್ ಡಸ್ ನಾಟ್ ಡೀಲ್ ವೆಲ್ ವಿತ್ ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ ಅಂದರೆ ಏನು, ವಿಚ್ ಈಸ್ ಡಿಫೈನಿಂಗ್ ದ ಕ್ವಾಲಿಟಿ. ಈಗ ಒಬ್ಬ ಪರ್ಸನ್ಗೆ ಯು ಕ್ಯಾನ್ ಸೇ ಗುಡ್ ಅಂತ ಹೇಳ್ಬೋದು, ಬ್ಯಾಡ್ ಅಂತ ಹೇಳ್ಬೋದು, ಟೇಸ್ಟ್ ಇರ್ಬೋದು. ಉದಾಹರಣೆಗೆ ಸ್ಕಿನ್ ಕಲರ್ ಆಫ್ ಎ ಪರ್ಸನ್ ಆಗಿರ್ಬೋದು. ಇದನ್ನೆಲ್ಲ ನಾವು ನ್ಯೂಮರಿಕಲಿ ಮೆಷರ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಕ್ವಾಲಿಟೇಟಿವ್ ಡೇಟಾ ಅಂತ ಹೇಳ್ತೀವಿ. ಸೊ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಆಸ್ ವಿ ಸೇ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್, ಈ ಕ್ವಾಲಿಟೇಟಿವ್ ಡೇಟಾನ ನಾವು ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸರಿಯಾಗಿ. ಸೊ ಹಾಗಾಗಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಡಸಂಟ್ ಡೀಲ್ ವೆಲ್ ವಿತ್ ಕ್ವಾಲಿಟೇಟಿವ್ ಡೇಟಾ. ಅದಾದಮೇಲೆ ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಓನ್ಲಿ ಆನ್ ಅನ್ ಆವ್ರೇಜ್. ಏನು ಹಿಂಗಂದರೆ, ಈಗ ಉದಾಹರಣೆಗೆ ಒಂದು ಸರ್ಕಲ್ ಇದೆ ಅಂತ ತಿಳ್ಕೊಳ್ಳಿ. ಸೊ ದಿನ ಅಲ್ಲಿ ಸಾವಿರಾರು ವೆಹಿಕಲ್ಸ್ ಓಡಾಡ್ತಾ ಇದೆ. ಸೊ ದಟ್ ಈಸ್ ಎ ಬಿಸಿ ಸರ್ಕಲ್. ಸೊ ಆ ಸರ್ಕಲಲ್ಲಿ ಪ್ರತಿ ತಿಂಗಳು ಆನ್ ಅನ್ ಆವ್ರೇಜ್ ಒಂದು 6 ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಫ್ರಮ್ ದ ಪಾಸ್ಟ್ ಡೇಟಾ ಆನ್ ಅನ್ ಆವ್ರೇಜ್ ಪ್ರತಿ ತಿಂಗಳು ಆ ಸರ್ಕಲಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ, ಒಂದು 6 ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಡೇಟಾ ಇದೆ. ಈ ಸತಿ ಈ ತಿಂಗಳ ಮೊದಲನೇ ವಾರದಲ್ಲೇ 5 ಆಕ್ಸಿಡೆಂಟ್ಸ್ ಆಗೋಗಿದೆ. ಸೊ ಆ ಪ್ರತಿ ತಿಂಗಳಿಗೆ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಿತ್ತು ಆನ್ ಅನ್ ಆವ್ರೇಜ್ 6. ಈ ತಿಂಗಳ ಮೊದಲನೇ ವಾರದಲ್ಲೇ 5 ಆಕ್ಸಿಡೆಂಟ್ಸ್ ಆಗೋಗಿದೆ. ಡಸ್ ದಟ್ ಮೀನ್ ಇನ್ನು ಉಳಿದ 3 ವಾರದಲ್ಲಿ ಒಂದೇ ಆಕ್ಸಿಡೆಂಟ್ ಆಗಬೇಕು? ಆ ರೀತಿ ಆಗತ್ತಾ? ಸಾಧ್ಯ ಇಲ್ಲ ಅಲ್ವಾ. ಒಂದು ಆಗ್ಲೂಬೋದು ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಆಗದೇನೂ ಇರ್ಬೋದು. ಕರೆಕ್ಟ್. ಸೊ ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಓನ್ಲಿ ಆನ್ ಅನ್ ಆವ್ರೇಜ್. ಇಟ್ ಈಸ್ ದ ಆವ್ರೇಜ್ ಡೇಟಾ. ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಮತ್ತೊಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಕ್ಕೆ ನೋಡೋದಾದರೆ, ಈಗ ಒಬ್ಬರು ಫೇಮಸ್ ಹಾರ್ಟ್ ಸರ್ಜನ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರದ್ದು ಪಾಸ್ಟ್ ಡೇಟಾ ನಾವು ಸ್ಟಡಿ ಮಾಡಿದ್ರೆ 90% ಆಫ್ ದ ಆಪರೇಷನ್ ಅವ್ರು ಮಾಡಿದ್ದೆಲ್ಲ ಸಕ್ಸಸ್ಫುಲ್. ಈಗ ಉದಾಹರಣೆಗೆ ಆನ್ ದ ಪರ್ಟಿಕ್ಯುಲರ್ ಡೇ ಅವ್ರು 10 ಜನ ಪೇಷಂಟ್ಸ್ನ ಆಪರೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸಿನ್ಸ್ ಅವರ ಪಾಸ್ಟ್ ರೆಕಾರ್ಡ್ 90% ಸಕ್ಸಸ್ ರೇಟ್ ಅಂತ ಇರೋದಕ್ಕೆ ಅವತ್ತು ಬರೀ 9 ಜನ ಆಪರೇಷನ್ ಸಕ್ಸಸ್ಫುಲ್ ಆಗುತ್ತೆ, ಒಬ್ರದ್ದು ಅನ್ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ದಟ್ ಈಸ್ ಇಟ್ ಈಸ್ ಬೇಸ್ಡ್ ಆನ್ ಆವ್ರೇಜ್. ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಅದು ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಓನ್ಲಿ ಆನ್ ಅನ್ ಆವ್ರೇಜ್ ಅನ್ನೋದು ಅರ್ಥ. ಓಕೆನಾ. ನೆಕ್ಸ್ಟ್, ಓನ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಬೇಕು ಅಂದರೆ ಪ್ರಾಪರ್ ನಾಲೆಜ್ ಇರಬೇಕು. ಸ್ಟ್ಯಾಟಿಸ್ಟಿಕ್ಸ್ನ ನಾಲೆಜ್ ಇಲ್ಲದೆ ಅದನ್ನು ಅಪ್ಲೈ ಮಾಡೋಕ್ಕೆ ಹೋದರೆ ಇಟ್ ವಿಲ್ ಈಲ್ಡ್ ರಿಸಲ್ಟ್ ಬಟ್ ಇಟ್ ವೋಂಟ್ ಮೇಕ್ ಸೆನ್ಸ್. ಓಕೆ.
ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರೋರು, ಎಕ್ಸ್ಪರ್ಟ್ ಆಗಿರೋರು ಆ ಡೇಟಾ ಬಗ್ಗೆ ಸರಿಯಾಗಿ ಸ್ಟಡಿ ಮಾಡಿ ಅನಲೈಸ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಏನು ಹೇಳ್ತಾರೆ, ಓನ್ಲಿ ಎಕ್ಸ್ಪರ್ಟ್ಸ್ ಕ್ಯಾನ್ ಮೇಕ್ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಲಾಸ್ಟ್, ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಯೂನಿಫಾರ್ಮಿಟಿ ಆ್ಯಂಡ್ ಹೋಮೋಜಿನಿಟಿ ಆಫ್ ಡೇಟಾ ಇಸ್ ಎಸೆನ್ಷಿಯಲ್. ನಾ ಹೇಳದ್ನಲ್ವಾ, ಕ್ಯಾರೆಕ್ಟರಿಸ್ಟಿಕ್ಸ್ 7ನೇದು ನೆನ್ಪು ಮಾಡ್ಕೊಳ್ಳಿ. ಸೊ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಈ ಹೇಗಿರಬೇಕು ಡೇಟಾ, ಹೋಮೋಜಿನಿಯಸ್ ಸೆಟ್ ಆಫ್ ಡೇಟಾ ಇರಬೇಕು. ಹೋಮೋಜಿನಿಯಸ್ ಸೆಟ್ ಆಫ್ ಡೇಟಾ ಅಂದ್ರೇನು, ದ ಡೇಟಾ ಸೆಟ್ ಶುಡ್ ಬಿ ಆಫ್ ಸೇಮ್ ಟೈಪ್. ನಾ ಹೇಳದ್ನಲ್ವ, ಈಗ ನನ್ನ ಹೈಟ್ನ ಆನ್ ಆನ್ ಆವ್ರೇಜ್, ನಮ್ಮ ಮನೇಲಿ ಒಂದು 4 ಜನ ಇದ್ದಾರೆ, ನಮ್ಮ ಆವ್ರೇಜ್ ಹೈಟ್ನ ಲಾಲ್ಬಾಗಲ್ಲಿರೋ ಮರಗಳ ಆವ್ರೇಜ್ ಹೈಟ್ ಕಂಪೇರ್ ಮಾಡಿದ್ರೆ ಡಸ್ ಇಟ್ ಮೇಕ್ ಸೆನ್ಸ್? ಇಲ್ಲ ಅಲ್ವಾ? ಸೊ ಆ ರೀತಿ. ಸೊ ನಾವು ಯಾವತ್ತೂ ಡೇಟಾ ಸೆಟ್ನ ಕಂಪೇರ್ ಮಾಡ್ಬೇಕಾದ್ರೆ ಆ ಡೇಟಾ, ಒಂದು ಡೇಟಾ ಸೆಟ್ ಮತ್ತೊಂದು ಡೇಟಾ ಸೆಟ್ ಜೊತೆ ಹೋಮೋಜಿನಿಟಿ ಇರಬೇಕು, ಸೇಮ್ ಟೈಪ್ ಆಫ್ ಡೇಟಾ ಇರಬೇಕು. ಸೊ ಆ ರೀತಿ ಇದ್ದರೆ ಮಾತ್ರ ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಸೊ ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಯೂನಿಫಾರ್ಮಿಟಿ ಆ್ಯಂಡ್ ಹೋಮೋಜಿನಿಟಿ ಆಫ್ ಡೇಟಾ ಈಸ್ ಎಸೆನ್ಷಿಯಲ್. ಸೊ ಇವೆಲ್ಲ ಏನು ನಮ್ಮ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೆಕ್ಸ್ಟ್, some of the applications of statistics. So statistics in state ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಮೇನ್ ಅಡ್ಮಿನಿಸ್ಟ್ರೇಷನ್ಗೆ ಹೇಗೆಲ್ಲ ಯೂಸ್ ಆಗ್ತಾ ಇದೆ. ಸೊ ಸ್ಟೇಟ್ ಅಂತ ಬಂದಾಗ ಇಟ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಇನ್ ಡಿಸಿಷನ್ ಮೇಕಿಂಗ್ ಅಲ್ವಾ. ಸೊ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ, ಸೊ ವಿ ಹ್ಯಾವ್, ನಮ್ಮ ದೇಶದಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ MOSPI. ಓಕೆ, ವಿ ಹ್ಯಾವ್ MOSPI. ಈ MOSPI ಅಂದ್ರೆ ಏನು, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಅಂಡರ್ ದ ಗೌರ್ಮೆಂಟ್ ದೇರ್ ಇಸ್ ಎ ವಿಂಗ್ ಕಾಲ್ಡ್ MOSPI, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಈ ವಿಂಗ್ ಅಂಡರ್ ವೇರಿಯಸ್ ಸಂಸ್ಥೆಗಳಿದೆ. ಸಂಸ್ಥೆಗಳು ಲೈಕ್ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, NSO ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, RGI, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ, IIPS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್. ಈ ರೀತಿ ಹಲವಾರು ಸಂಸ್ಥೆಗಳಿದೆ. ಸೊ ಈ ಸಂಸ್ಥೆಗಳು ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಲೆಕ್ಟಿಂಗ್ ದ ಡೇಟಾ ಆ್ಯಂಡ್ ಅನಲೈಸಿಂಗ್ ದ ಡೇಟಾ. ಅದು ಸ್ಮಾಲ್ ಸ್ಕೇಲ್ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಆಗಿರ್ಬೋದು. ಈ ಡೇಟಾನೆಲ್ಲ ಕಲೆಕ್ಟ್ ಮಾಡಿ, ಅನಲೈಸ್ ಮಾಡಿ ರಿಪೋರ್ಟ್ ಕೊಡುವಂಥ ಜವಾಬ್ದಾರಿ ಯಾರಿಗಿರೋದು, ಈ ಸಂಸ್ಥೆಗಳಿಗಿರೋದು. ಸೊ ಈ ಸಂಸ್ಥೆಗಳು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನಿಂದ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಹಲವಾರು ಯೋಜನೆಗಳನ್ನ ಜನರಿಗೆ ತರ್ತಾರೆ. ಓಕೆ, ವಿತ್ ಹೆಲ್ಪ್ ಆಫ್ ದೀಸ್ ಡೇಟಾ. ಉದಾಹರಣೆಗೆ ಏನು, ನಮ್ಮ ಸೆನ್ಸಸ್ ಡೇಟಾನೇ ಕಲೆಕ್ಟ್ ಆಗತ್ತಲ್ವ 10 ವರ್ಷಕ್ಕೊಮ್ಮೆ. ಆ ಡೇಟಾನ ಕಲೆಕ್ಟ್ ಮಾಡಿದಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಪಾಲಿಸಿ ಮೇಕಿಂಗ್ ಅಲ್ವಾ. ಸೊ ಹೆಲ್ತ್ ಹೇಗಿದೆ, ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಯಾವ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಎಜುಕೇಷನಲ್ ಸ್ಟೇಟಸ್ ಹೇಗಿದೆ. ಸೊ ಪ್ರತಿಯೊಂದು ಪಾಲಿಸಿ ಮೇಕಿಂಗಿಗೂ ಯಾವುದೇ ಸ್ಕೀಮ್ಸ್ ತರಬೇಕು ಅವ್ರ ಗೌರ್ಮೆಂಟಿಗೆ ಇನ್ಫಾರ್ಮೇಷನ್ ಬೇಕಲ್ವಾ, ಡೇಟಾ ಅನ್ನೋದು ಬೇಕಲ್ವಾ. ಸೊ ಆ ಡೇಟಾನೆಲ್ಲ ಕಲೆಕ್ಟ್ ಮಾಡಿ, ಅನಲೈಸ್ ಮಾಡಿ, ಸಪ್ಲೈ ಮಾಡೋದು ಯಾರು, ದೀಸ್ ಆರ್ ದ ಆರ್ಗನೈಸೇಷನ್ಸ್. CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಆಗಿರ್ಬೋದು, NSSO, ದಟ್ ಈಸ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್, ಆ್ಯಂಡ್ ಸಮ್ ಅದರ್ಸ್. ಓಕೆನಾ. ಸೊ ದಿಸ್ ಈಸ್ ಹೌ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಯೂಸ್ಡ್ ಇನ್ ಸ್ಟೇಟ್. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಇನ್ ಬಿಸ್ನೆಸ್. ಸೊ ನಮ್ಮ ಬಿಸ್ನೆಸ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಯೂಸ್ ಆಗ್ತಾಯಿದೆ ಅಂತ ನಾವು ನೋಡೋದಾದರೆ, ಇನ್ ಬಿಸ್ನೆಸ್ಸಲ್ಲಿ ನಮಗೆ ವೇರಿಯಸ್ ಯೂಸಸ್ ಇದೆ. ಹೇಗೆ, ಒಂದು ಕನ್ಸ್ಯೂಮರ್ ಬಿಹೇವಿಯರ್, ಕನ್ಸ್ಯೂಮರ್ ಆ್ಯಂಡ್ ಮಾರ್ಕೆಟಲ್ಲಿ ಹೇಗೆ ಬಿಹೇವಿಯರ್ ಆಗ್ತಾಯಿದೆ ಅಂತ ಡೀಟೇಲಾಗಿ ಮಾರ್ಕೆಟ್ ರಿಸರ್ಚ್ ಮಾಡ್ಬೋದು. ಸೊ ಅಲ್ಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ, ಕರೆಕ್ಟ್. ಅದೇ ರೀತಿ ಒಂದು ಕಂಪನಿಯ ಸೇಲ್ಸ್ ಎಷ್ಟಿದೆ ಅದರ ಫೋರ್ಕಾಸ್ಟಿಂಗ್ ಹೇಗೆ ಮಾಡ್ಬೋದು, ಅದರಲ್ಲಿ ಕೂಡ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಈಗ ಯಾವುದಾದ್ರು ಒಂದು ಕಂಪನಿ ಇದೆ, ಅದರ ಪ್ರಾಫಿಟ್ ಎಷ್ಟಿದೆ, ಲಾಸ್ ಎಷ್ಟಿದೆ, ಅಥವಾ ಅವರು ಹಲವಾರು ಇನ್ವೆಸ್ಟ್ಮೆಂಟ್ಗಳು ಹೇಗಿದೆ, ರಿಸ್ಕಲ್ಲಿ ಇದೆಯಾ ಇಲ್ವಾ, ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಕೂಡ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ನಾ ಹೇಳಿದ್ನಲ್ಲ ನಮ್ಮ SQC, ಕ್ವಾಲಿಟಿ ಕಂಟ್ರೋಲ್ ಆಫ್ ದ ಪ್ರಾಡಕ್ಟ್, ಅಲ್ಲಿ ಕೂಡ ಬಿಸ್ನೆಸ್ಸಲ್ಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಬೇಸಿಕ್ ಯೂಸಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಬಿಸ್ನೆಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್ ಅಂತ ನೋಡಿದಾಗ, ಸೊ ಎಕನಾಮಿಕ್ಸ್ ಅಂತ ಬಂದಾಗ ಎಕನಾಮೆಟ್ರಿಕ್ಸ್ ಅಂತ ಹೇಳಿದೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಹೇಗೆಲ್ಲ ಯೂಸ್ ಆಗ್ಬೋದು ಅಂದರೆ, ಟು ಎಸ್ಟಿಮೇಟ್ ದ GDP ಆಫ್ ಎ ಕಂಟ್ರಿ. ಸೊ ವೇರಿಯಸ್ ಎಕನಾಮಿಕ್ ಪ್ಯಾರಾಮೀಟರ್ಸ್ ಇದೆ, GDP, GNP, ಈ ರೀತಿ ಎಲ್ಲ ಫ್ಯಾಕ್ಟರ್ಸ್ ಇದೆ. ಸೊ ಅದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ನಮಗೇನು ಬೇಕಾಗತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗತ್ತೆ. ಅದೇ ರೀತಿ
ಸ್ಟ್ಯಾಟಿಸ್ಟಿಕ್ಸ್ ಮತ್ತೆಲ್ಲ ಯೂಸ್ ಆಗ್ಬೋದು ಅಂದರೆ ಎಕನಾಮಿಕ್ಸಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನಾಲಿಸಿಸ್ ಅಲ್ವಾ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನಾಲಿಸಿಸ್ಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕೇ ಬೇಕಾಗತ್ತೆ ಅಲ್ವಾ. ನೆಕ್ಸ್ಟ್ ಮತ್ತೆಲ್ಲಿ ಯೂಸ್ ಆಗ್ಬೋದು ಅಂದರೆ ಸ್ಟಡಿಯಿಂಗ್ ದ ಇನ್ಫ್ಲೇಷನ್ ರೇಟ್. ಸೊ ಒಂದು ಇನ್ಫ್ಲೇಷನ್ ರೇಟ್ ಅಂದರೆ ಏನು, ಪ್ರೈಸ್ ಸಡನ್ನಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಣದುಬ್ಬರ ಅಂತ ಹೇಳ್ತೀವಿ ಅಲ್ವಾ. ಸೊ ಅದನ್ನು ಸ್ಟಡಿ ಮಾಡೋದಕ್ಕೂ ಕೂಡ ನಮಗೇನು ಬೇಕಾಗತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗತ್ತೆ. ಮತ್ತು ವೇರಿಯಸ್ ಎಕನಾಮಿಕ್ ಪಾಲಿಸೀಸ್, ಒಂದು ಗೌರ್ಮೆಂಟ್ಗಾಗಿರ್ಬೋದು, ಅದು ಎಕನಾಮಿಕ್ ಪ್ಲ್ಯಾನ್ಸ್ ಮಾಡ್ತಾ ಇರುತ್ತೆ, 5 year ಪ್ಲ್ಯಾನ್ಸ್, ಎಕನಾಮಿಕ್ ಪಾಲಿಸಿ ಎಲ್ಲ ಹೇಗಿರಬೇಕು ಅದಕ್ಕೆಲ್ಲ ಡೇಟಾ ಬೇಕಾಗತ್ತೆ, ಕರೆಕ್ಟ್. ಸೊ ಅದಕ್ಕೆಲ್ಲನೂ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಸೊ ಎಕನಾಮಿ ಅಂತ ಬಂದಾಗ ಈಗ ನಮ್ಮ ಭಾರತ ಎಷ್ಟನೇ ಆರ್ಥಿಕತೆಯಲ್ಲಿದೆ, 5ನೇ ಸ್ಥಾನದಲ್ಲಿದೆ ಆರ್ಥಿಕತೆಯಲ್ಲಿ ಅಲ್ವಾ ಜಗತ್ತಿನಲ್ಲೇ. ಸೊ ಈ ಡೇಟಾ ಆಲ್ರೆಡಿ IMF ಇದೆ. ಸೊ ಪ್ರೊಬೇಬ್ಲಿ ನೆಕ್ಸ್ಟ್ ಇಯರಲ್ಲಿ ಏನಾಗುತ್ತೆ, ನಮ್ಮ ದೇಶ 4ನೇ ಪೊಸಿಷನ್ ಕೂಡ ಹೋಗ್ಬೋದು ಅಂತ ಆಲ್ರೆಡಿ ಎಸ್ಟಿಮೇಟ್ ಇದೆ. ಪ್ರೊಬೇಬ್ಲಿ ಬೈ ಇಯರ್ 2028 2028ನೇ ಇಸ್ವಿಗೆ ನಮ್ಮ ಭಾರತ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬಹುದು ಅಂತ ಕೂಡ ಸ್ಟಡಿ ಇದೆ. ಸೊ ಈ ಎಲ್ಲ ಸ್ಟಡಿ ಮಾಡಲಿಕ್ಕೂ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗತ್ತೆ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ಸಿಂಪಲ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೈನ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೈನ್ಸ್ ನೋಡೋದಾದ್ರೆ ನಾನು ಫಸ್ಟ್ ಹೇಳಿದೆ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಫೀಲ್ಡ್ ಆಫ್ ಬಯಾಲಜಿ ಈಸ್ ಬಯೋಮೆಟ್ರಿ ಅಂತ ಹೇಳಿದೆ. ಸೊ ಟು ಸ್ಟಡಿ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೇ ಪ್ಲಾಂಟ್ಸ್, ಅದು ಸೆಲ್ಸ್ ಆಗಿರ್ಬೋದು. ಸೊ ಇನ್ ಡೀಟೇಲ್ ಸ್ಟಡಿ ಮಾಡಲಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ವೆರಿ ಮಚ್ ಯೂಸ್ಫುಲ್. ಅದಷ್ಟೇ ಅಲ್ಲ, ಈಗ ಮೆಡಿಸಿನ್ ಫೀಲ್ಡ್ ಬಂದಾಗ ಯಾವುದಾದ್ರು ಹೊಸ ಔಷಧಿ ಕಂಡು ಹಿಡ್ದಿದ್ದಾರೆ, ಸೊ ಅದನ್ನು ಏನು ಮಾಡಬೇಕಾಗತ್ತೆ, ದೇ ಹ್ಯಾವ್ ಟು ಡೂ ಸಮ್ ಟ್ರಯಲ್ಸ್ ಅಲ್ವಾ, ಕ್ಲಿನಿಕಲ್ ಟ್ರಯಲ್ಸ್ ಅನ್ನೋದನ್ನು ಮಾಡಬೇಕಾಗತ್ತೆ. ಸೊ ಆ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿದಾಗ ಆ ರಿಸಲ್ಟ್ಸ್ ಎಲ್ಲ ಹೇಗಿದೆ ಅನಲೈಸ್ ಮಾಡಲಿಕ್ಕೆ, ಕ್ಯಾನ್ ದೇ ಡೂ ದ ಕ್ಲಿನಿಕಲ್ ಟ್ರಯಲ್ಸ್ ಆನ್ ದ ಲಾರ್ಜ್ ಪಾಪ್ಯುಲೇಷನ್, ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇಸ್ಡ್ ಆನ್ ಸ್ಯಾಂಪಲ್ ಮಾಡಬೇಕಾಗತ್ತೆ, ಕರೆಕ್ಟ್. ಸೊ ಆ ಡೇಟಾನ ಕೂಡ ಪ್ರಾಪರಾಗಿ ಅನಲೈಸ್ ಮಾಡೋದಕ್ಕೆ, ಆ ಡ್ರಗ್ ಅಥವಾ ಮೆಡಿಸಿನ್ ಎಷ್ಟು ಎಫೆಕ್ಟಿವ್ ಆಗಿದೆ, ಅದರ ಸೈಡ್ ಎಫೆಕ್ಟ್ಸ್ ಹೇಗಿದೆ, ಪ್ರತಿಯೊಂದನ್ನು ಸ್ಟಡಿ ಮಾಡಲಿಕ್ಕೂ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗತ್ತೆ. ಅದಷ್ಟೇ ಅಲ್ಲ, ಇವನ್ ಲೈಕ್ ಸೇ ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ ಹೋದ್ರು ನಮ್ಮ ಪೊಲ್ಯೂಷನ್ ಲೆವೆಲ್ ಎಷ್ಟಿದೆ ಅದನ್ನು ಸ್ಟಡಿ ಮಾಡೋದಕ್ಕೆ ಕೂಡ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗತ್ತೆ. ಅದಷ್ಟೇ ಯಾಕೆ, ಫಾರ್ ಫೋರ್ಕಾಸ್ಟಿಂಗ್ ನಾವೆಲ್ಲ ಇವತ್ತು ಮೊಬೈಲಲ್ಲಿ ಆ್ಯಪ್ಸಲ್ಲಿ ನೋಡ್ತಾ ಇರ್ತೀವಿ, ನಾಳೆ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಊರಲ್ಲಿ ಮಳೆ ಆಗ್ಬೋದಾ ಇಲ್ವಾ, ಅದು ಕೂಡ ಆಲ್ರೆಡಿ ಅವೈಲೇಬಲ್ ಇರುತ್ತಲ್ವಾ, ವೆದರ್ ಫೋರ್ಕಾಸ್ಟಿಂಗ್ ಕೂಡ ಇರುತ್ತೆ. ಸೊ ಆಲ್ ದೀಸ್ ಆರ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಓಕೆನಾ. ಸೊ ಅದಕ್ಕೆ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ಸೈನ್ಸ್ ವಿತೌಟ್ ಸ್ಟ್ಯಾಟಿಸ್ಟಿಕ್ಸ್ ಬೇರ್ ನೋ ಫ್ರೂಟ್, ಸ್ಟ್ಯಾಟಿಸ್ಟಿಕ್ಸ್ ವಿತೌಟ್ ಸೈನ್ಸ್ ಹ್ಯಾಸ್ ನೋ ರೂಟ್. ಅಂದರೆ ಅರ್ಥ ಏನು, ಸೈನ್ಸ್ ವಿತೌಟ್ ಸ್ಟ್ಯಾಟಿಸ್ಟಿಕ್ಸ್ ಬೇರ್ ನೋ ಫ್ರೂಟ್ ಅಂದರೆ ಇವತ್ತು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಆಲ್ಮೋಸ್ಟ್ ಆಲ್ ದ ಅದರ್ ಡೊಮೈನ್ಸಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಫಾರ್ ದ ಪರ್ಪಸ್ ಆಫ್ ಸ್ಟಡಿ, ಓಕೆನಾ. ಸೊ ಇವತ್ತು ಇದು ಒಂದು ಫೀಲ್ಡ್ ಇಲ್ಲ ಅನ್ನಂಗಿಲ್ಲ, ಅಂದರೆ ಆಲ್ಮೋಸ್ಟ್ ಆಲ್ ದ ಫೀಲ್ಡ್ಸಲ್ಲಿ ಸೈನ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಯೂಸ್ಫುಲ್ ಟುಡೇ. ಸ್ಟ್ಯಾಟಿಸ್ಟಿಕ್ಸ್ ವಿತೌಟ್ ಸೈನ್ಸ್ ಹ್ಯಾಸ್ ನೋ ರೂಟ್ ಅಂದರೆ ಏನು, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಡಿಪೆಂಡಿಂಗ್ ಆನ್ ಸೈನ್ಸ್ ಆಸ್ ವೆಲ್ ಆಸ್ ಸೈನ್ಸ್ ಈಸ್ ಡಿಪೆಂಡೆಂಟ್ ಆನ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಒಬ್ರಿಗೊಬ್ರು ಇಂಟರ್ ಡಿಪೆಂಡೆಂಟ್ ಆಗಿದ್ದಾರೆ ಅಂತ, ಓಕೆ. ಸೊ ದೀಸ್ ಆರ್ ಸಮ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನಾವು ನೆಕ್ಸ್ಟ್ ನೋಡೋದಾದ್ರೆ ಡಿಸ್ಟ್ರಸ್ಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಡಿಸ್ಟ್ರಸ್ಟ್ ಅಂದರೆ ಏನು, ಒಂಥರ ಅಪನಂಬಿಕೆ ಅಂತ. ಸರ್ ಇಷ್ಟೊತ್ತು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಎಷ್ಟೆಲ್ಲ ಚೆನ್ನಾಗಿ ಹೇಳಿದ್ರಿ, ಈಗೇನು ಸರ್ ಇದು ಡಿಸ್ಟ್ರಸ್ಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಅಪನಂಬಿಕೆ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿ ಒಂದು ಸ್ಟೇಟ್ಮೆಂಟ್ ಇದೆ, ದೇರ್ ಆರ್ 3 types ಆಫ್ ಲೈಸ್. ಒಂದು ಲೈಸ್, ಡ್ಯಾಮ್ ಲೈಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಒಂದಕ್ಕೆ ಸುಳ್ಳು ಅಂತ ಹೇಳ್ಬೋದು, ಮತ್ತೊಂದು ಅಪ್ಪಟ ಸುಳ್ಳು ಅಂತ ಹೇಳ್ಬೋದು, ಮೂರನೇದು ಇಟ್ ಕ್ಯಾನ್ ಬಿ ಸ್ಟ್ಯಾಟಿಸ್ಟಿಕ್ಸ್. ಇದು ಯಾಕೆ ಈ ರೀತಿ ಆಗ್ತಾ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಅಪನಂಬಿಕೆಗಳು ಯಾಕಿದೆ. ಸೊ ಸಮ್ ಆಫ್ ದ ರೀಸನ್ಸ್ ಫಾರ್ ದಿಸ್ ಡಿಸ್ಟ್ರಸ್ಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಯಾಕಂದರೆ ಫಿಗರ್ಸ್ ಕ್ಯಾನ್ ಬಿ ಈಸಿಲಿ ಬಿಲೀವ್ಡ್ ಅಲ್ವಾ. ಸೊ ಯಾರು ಈಗ ಅಥೆಂಟಿಕ್ ಆಗಿ ಬಂದು ಕಾನ್ಫಿಡೆಂಟಾಗಿ ವಿತ್ ನ್ಯೂಮರಿಕಲ್ ಫಿಗರ್ಸ್ ಏನಾದ್ರು ಇನ್ಫಾರ್ಮೇಷನ್ನ ಪಾಸ್ ಮಾಡಿದ್ರೆ ನಾವು ಅದನ್ನು ಈಸಿಯಾಗಿ ಬಿಲೀವ್ ಮಾಡ್ತೀವಿ ಅಲ್ವಾ. ಸೊ ಆ ರೀತಿ ಬಿಲೀವ್ ಮಾಡೋದ್ರಿಂದ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಗೊತ್ತಿರೋದಿಲ್ಲ, ಆದರೆ ಒಬ್ಬರು ಹೇಳಿದ್ರು ಅದ್ರ ಹಿಂದೆ ಮುಂದೆ ಗೊತ್ತಿರೋದಿಲ್ಲ, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಏನೂ ಇಲ್ಲ, ಬಟ್ ವಿ ಟೆಂಡ್ ಟು ಬಿಲೀವ್. ಸೊ ಆ ರೀತಿ ಕಾರಣದಿಂದಾಗಿ ನಮಗೆ ಡಿಸ್ಟ್ರಸ್ಟ್ ಆಗಿರ್ಬೋದು. ಮತ್ತು ಇಗ್ನೋರಿಂಗ್ ದ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಅನಲೈಸ್ ಮಾಡಬೇಕಾದ್ರೆ
ಇಫ್ ದ ಲಿಮಿಟೇಷನ್ಸ್ ಆರ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್, ನಾವು ಲಿಮಿಟೇಷನ್ನ ಕನ್ಸಿಡರ್ ಮಾಡಿಲ್ಲ ಅಂದರೆ ಕೆಲವೊಮ್ಮೆ ದ ಡೇಟಾ ವಿಲ್ ಬಿ ಮಿಸ್ಲೀಡಿಂಗ್ ಅಲ್ವಾ, ಅದರಿಂದ ಕೂಡ ಅಪನಂಬಿಕೆ ಆಗ್ಬೋದು. ನೆಕ್ಸ್ಟ್, ಮಿಸ್ಯೂಸ್ ಆಫ್ ದ ಫಿಗರ್ಸ್. ಸೊ ತಮಗೆ ಹೇಗೆ ಬೇಕೋ ಆ ರೀತಿ ಡೇಟಾನ ಮಿಸ್ಯೂಸ್ ಮಾಡಿ ಮಿಸ್ಇಂಟರ್ಪ್ರಿಟ್ ಮಾಡಿ ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಇದರಿಂದ ಕೂಡ ನಮಗೇನಾಗುತ್ತೆ, ಡಿಸ್ಟ್ರಸ್ಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಬಿಕಾಸ್ ದ ಡೇಟಾ ಈಸ್ ಮಿಸ್ಲೀಡಿಂಗ್ ಅಲ್ವಾ. ಅದಾದಮೇಲೆ ಇನ್ಅಡಿಕ್ವೇಟ್ ಸ್ಯಾಂಪಲ್ಸ್. ಸೊ ನಾನು ಹೇಳಿದೆ ಈಗ ಉದಾಹರಣೆಗೆ, ದೇರ್ ಮೈಟ್ ಬಿ ಸಮ್ ಸಿಚುವೇಶನ್ ವೇರ್ ವಿ ಕೆನಾಟ್ ಸ್ಟಡಿ ದ ಎಂಟೈರ್ ಪಾಪ್ಯುಲೇಷನ್. ಅಂದರೆ ನಾವು ನಮ್ಮ ಸ್ಕೋಪ್ ಆಫ್ ದ ಸ್ಟಡಿ ಏನಿದೆ ಆ ಸ್ಕೋಪಲ್ಲಿ ನಾವು ಎಂಟೈರ್ ಪಾಪ್ಯುಲೇಷನ್ನ ಕೆಲವೊಮ್ಮೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ನಮಗೆ ಒಂದೇ ಒಂದು ಪಾಸಿಬಿಲಿಟಿ ಇರೋದೇನು, ಸ್ಯಾಂಪಲ್ಸ್. ಓಕೆ, ಬೇಸ್ಡ್ ಆನ್ ದ ಸ್ಯಾಂಪಲ್ ನಾವೇನು ಮಾಡ್ತೀವಿ, ಎಂಟೈರ್ ಪಾಪ್ಯುಲೇಷನ್ನ ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಈಗ ಉದಾಹರಣೆಗೆ ಸ್ಯಾಂಪಲ್ ಅಂದರೆ ಏನು, ಇಟ್ ಈಸ್ ಅ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ವಿಚ್ ಈಸ್ ರೆಪ್ರೆಸೆಂಟಿಂಗ್ ದ ಪಾಪ್ಯುಲೇಷನ್ ಓನ್ಲಿ. ಈಗ ಉದಾಹರಣೆಗೆ ಸ್ಯಾಂಪಲ್ ಅಂದರೆ ಇನ್ನೂ ಸಿಂಪಲ್. ಈಗ ಮನೆಯಲ್ಲಿ ಅಡುಗೆ ಮಾಡಿದಾಗ ಅನ್ನ ಮಾಡಿರ್ತೀವಿ, ಅನ್ನ ಬೆಂದಿದೆಯೋ ಇಲ್ವೋ ಅನ್ನೋದಕ್ಕೇನು ಪೂರ್ತಿ ಮಾಡಿರೋ ಅಡುಗೆನ ತಿಂತೀವ, ಇಲ್ಲ, ಚೂರು ಅಗಳನ್ನ ತೊಗೊಂಡು ಚೆಕ್ ಮಾಡ್ತೀವಿ ಅನ್ನ ಬೆಂದಿದೆಯೋ ಇಲ್ವೋ. ಇಟ್ ಈಸ್ ಸ್ಯಾಂಪಲ್ ಅಲ್ವಾ. ಸೊ ನಾವು ನಮ್ಮ ಪಾಪ್ಯುಲೇಷನ್ ಸೈಜ್ನ ಎಂಟೈರ್ ಸ್ಟಡಿ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ನಮ್ಮ ಸ್ಟಡಿ ಏನಾಗಿರುತ್ತೆ, ಬೇಸ್ಡ್ ಆನ್ ಸ್ಯಾಂಪಲ್. ಆ ಸ್ಯಾಂಪಲ್ ಸೈಜ್ ಕೂಡ ತೀರಾ ಚಿಕ್ಕದಾಗಿದ್ದರೆ ಆ ಡೇಟಾ ವಿಲ್ ಬಿ ಮಿಸ್ಲೀಡಿಂಗ್. ಆ ಡೇಟಾವಿನ ರಿಸಲ್ಟ್ ಏನಾಗಿರುತ್ತೆ, ಮಿಸ್ಲೀಡ್ ಆಗುತ್ತೆ. ಅದರಿಂದ ನಮಗೆ ಡಿಸ್ಟ್ರಸ್ಟ್ ಕಾಸ್ ಆಗ್ಬೋದು. ನೆಕ್ಸ್ಟ್, ಲ್ಯಾಕ್ ಆಫ್ ಸಬ್ಜೆಕ್ಟ್ ನಾಲೆಜ್. ಅಂದರೆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇಲ್ಲದೆ ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿದ್ರೆ ಈವನ್ ದಟ್ ವಿಲ್ ಬಿ ಮಿಸ್ಲೀಡಿಂಗ್ ದ ಡೇಟಾ. ಸೊ ಈ ಕಾರಣಗಳಿಂದಾಗಿ ನಮಗೆ ಡಿಸ್ಟ್ರಸ್ಟ್ ಆಗಿರುತ್ತೆ. ಓಕೆನಾ. ಈ ಡಿಸ್ಟ್ರಸ್ಟ್ನ ರಿಮೂವ್ ಮಾಡೋದು ಹೇಗೆ, ವಾಟ್ ಆರ್ ದ ರೆಮಿಡೀಸ್ ಟು ರಿಮೂವ್ ಡಿಸ್ಟ್ರಸ್ಟ್? ಒಂದು, ನೀಡ್ ಆಫ್ ಕಾಷನ್. ಅಂದರೆ ನಾವು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಥವಾ ನಾವು ಡೇಟಾ ಜೊತೆ ಯಾವತ್ತು ಹ್ಯಾಂಡಲ್ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಇರಬೇಕು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಲಿಮಿಟೇಷನ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಅಂದರೆ ನಾವು ಮಾಡ್ತಾ ಇರೋವಂಥ ಅನಾಲಿಸಿಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಲಿಮಿಟೇಷನ್ಸ್ ಶುಡ್ ನಾಟ್ ಕ್ರೀಪ್ ಇನ್. ಅಂದರೆ ಸ್ಟ್ಯಾಟಿಸ್ಟಿಕಲ್ ಲಿಮಿಟೇಷನ್ಸ್ ಹೇಳಿದಾಗ ಯೂನಿಫಾರ್ಮಿಟಿ ಆ್ಯಂಡ್ ಹೋಮೋಜಿನಿಟಿ ಆಫ್ ಡೇಟಾ ಇಸ್ ಎಸೆನ್ಷಿಯಲ್ ಅಂತ ಹೇಳಿದೆ. ಅದಾಗ್ತಾ ಇಲ್ವಾ, ನಾವು ಅಲ್ಲೇ ಸ್ಟಾಪ್ ಮಾಡಬೇಕು. ಅದಾಗಲಿಲ್ಲ ಅಂದರೂ ನಾವು ಮಾಡ್ತೀವಿ, ನಾವು ರಿಸಲ್ಟ್ ಕೊಡ್ತೀವಿ ಅಂದರೆ ಆಬ್ವಿಯಸ್ಲಿ ದಟ್ ಡೇಟಾ ವಿಲ್ ಬಿ ಮಿಸ್ಲೀಡಿಂಗ್. ಸೊ ಯಾವತ್ತಿದ್ರೂ ಏನು ಲಿಮಿಟೇಷನ್ಸ್ ಇದೆ ಆ ಸ್ಕೋಪ್ ಆಫ್ ಲಿಮಿಟೇಷನ್ಸ್ ಅದರೊಳಗಡೆ ನಾವು ಸ್ಟಡಿ ಮಾಡಬೇಕು. ಸೊ ಸ್ಟ್ಯಾಟಿಸ್ಟಿಕಲ್ ಲಿಮಿಟೇಷನ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸೆಲ್ಫ್ ರಿಸ್ಟ್ರೈಂಟ್, ದಟ್ ಈಸ್ ಸೆಲ್ಫ್ ಕಂಟ್ರೋಲ್ ಇನ್ ಸ್ಟ್ಯಾಟಿಸ್ಟಿಕಲ್ ಫೆಲಸೀಸ್. ಸೆಲ್ಫ್ ಕಂಟ್ರೋಲ್ ಇನ್ ಸ್ಟ್ಯಾಟಿಸ್ಟಿಕಲ್ ಫೆಲಸೀಸ್. ಸ್ಟ್ಯಾಟಿಸ್ಟಿಕಲ್ ಫೆಲಸೀಸ್ ಅಂದರೆ ಸ್ಟ್ಯಾಟಿಸ್ಟಿಕಲ್ ಡೇಟಾನ ಮಿಸ್ಇಂಟರ್ಪ್ರಿಟ್ ಮಾಡೋದು. ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಮಿಸ್ಇಂಟರ್ಪ್ರಿಟ್ ಮಾಡೋದು. ಆ ರೀತಿ ಮಾಡಬಾರ್ದು. ನನಗೆಲ್ಲ ಗೊತ್ತಿದೆ, ಇದು ಈ ಥರನೇ ಆಗ್ಬೋದು, ಸೊ ಇದು ಹೀಗೆ ಬರುತ್ತೆ, ಮಾಡಬಾರ್ದು. ಸೊ ಪ್ರಾಪರಾಗಿ ನಮಗೆ ಸೆಲ್ಫ್ ಕಂಟ್ರೋಲ್ ಇರಬೇಕು, ಪ್ರಾಪರ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕ್ಸ್ ಮಸ್ಟ್ ಬಿ ಯೂಸ್ಡ್ ಬೈ ಎಕ್ಸ್ಪರ್ಟ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರೋರೇ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ದ ಎಂಡ್ ರಿಸಲ್ಟ್ ವಿಲ್ ಬಿ ವೆರಿ ಮಚ್ ಮೀನಿಂಗ್ಫುಲ್ ಅಲ್ವಾ. ಆ್ಯಂಡ್ ಅನಾಲಿಟಿಕಲ್ ಸ್ಟಡಿ ಆಫ್ ಡೇಟಾ ಬಿಫೋರ್ ಇಟ್ಸ್ ಯೂಸ್. ಅಂದರೆ ಈಗ ನನ್ನ ಹತ್ರ ಒಂದು ಡೇಟಾ ಸೆಟ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಐ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಷನ್, ಆ ಡೇಟಾ ಸೆಟ್ ಇದೆ. ಸೊ ಇವತ್ತಿನ ತಾಂತ್ರಿಕ ಯುಗದಲ್ಲಿ ನಾನು ಯಾವುದಾದ್ರು ಸುಮ್ಮನೆ ಆ ಡೇಟಾಗೆ ತೊಗೊಂಡು ಫಾರ್ಮುಲಾಸ್ ಹಾಕಿದ್ರೆ ಆಬ್ವಿಯಸ್ಲಿ ಇಟ್ ವಿಲ್ ಗಿವ್ ಮಿ ಆನ್ಸರ್ಸ್ ಅಲ್ವಾ. ಆದರೆ ನನ್ನ ಡೇಟಾ ಸೆಟ್ ಏನು, ಅದನ್ನು ಏನಕ್ಕೆ ಕಲೆಕ್ಟ್ ಮಾಡಿದ್ರು, ಆ ಡೇಟಾನ ಓವರ್ ವ್ಯೂ ಏನಿದೆ, ಆ ಡೇಟಾದಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ, ನಾನು ಇದಕ್ಕೆ ಯಾವ ರೀತಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಹಾಕಿ ಅನಲೈಸ್ ಮಾಡಬೇಕು, ಪ್ರತಿಯೊಂದು ಗೊತ್ತಿರಬೇಕು. ಅಂದರೆ ಅನಾಲಿಟಿಕಲ್ ಸ್ಟಡಿ ಆಫ್ ದ ಡೇಟಾ ಬಿಫೋರ್ ಇಟ್ಸ್ ಯೂಸ್. ನಾನು ಬಿಫೋರ್ ಐ ಸ್ಟಾರ್ಟ್ ಮೈ ಅನಾಲಿಸಿಸ್ ನನಗೆ ಡೇಟಾ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಆಗ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಡಿಸ್ಟ್ರಸ್ಟ್ ಆಗೋದಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ರೆಮಿಡೀಸ್ ಟು ರಿಮೂವ್ ದ ಡಿಸ್ಟ್ರಸ್ಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಸಿಂಪಲ್ ಅಲ್ವಾ, ಹೇಳಿದ ಅರ್ಥ ಆಗ್ತಾ ಇದೆಯಲ್ವಾ? ಏನೇ ಡೌಟ್ಸ್ ಇದ್ದರೂ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಅದನ್ನು ಖಂಡಿತ ಅಡ್ರೆಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಸಮ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಈಗ ಮೊದಲನೇ ಕಾನ್ಸೆಪ್ಟ್, ಯೂನಿಟ್ಸ್ ಆರ್ ಇಂಡಿವಿಜುವಲ್ಸ್. ಸೊ ಯೂನಿಟ್ಸ್ ಆರ್ ಇಂಡಿವಿಜುವಲ್ಸ್ ಅಂದರೆ ಏನು? ದ ಆಬ್ಜೆಕ್ಟ್ಸ್ whose characteristics are studied in any statistical survey are called as units or individuals. So units or individuals ಅಂದ್ರೆ ಏನು? These are the objects. ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಸೇ ಎನಿ ಪ್ರಾಡಕ್ಟ್,
It can be a person or anything. So about whom we are studying the various characteristics. ಈಗ ಒಬ್ಬ ಪರ್ಸನ್ ಆಗಿದ್ರೆ ಆಸ್ ಅನ್ ಇಂಡಿವಿಜುವಲ್ ಅವನ ಹೈಟ್ ಸ್ಟಡಿ ಮಾಡ್ಬೋದು, ಅವನ ವೇಟ್ ಸ್ಟಡಿ ಮಾಡ್ಬೋದು, ಅವನ ಬಿಹೇವಿಯರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡ್ಬೋದು, ಅವನ BP ರೇಟ್ ಚೆಕ್ ಮಾಡ್ಬೋದು. ಪ್ರತಿಯೊಂದು ಅವನ ಬಗ್ಗೆ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ, ಇಫ್ ದೇರ್ ಇಸ್ ಅನ್ ಇಂಡಿವಿಜುವಲ್ ಅಬೌಟ್ ಹೂಮ್ ವಿ ಆರ್ ಸ್ಟಡಿಂಗ್, ಅದಕ್ಕೆ ನಾವೇನು ಹೇಳ್ತೀವಿ, ಯೂನಿಟ್ಸ್ ಆರ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಈಗ ಪಾಪ್ಯುಲೇಷನ್ ಆರ್ ಯೂನಿವರ್ಸ್, ಸಿಂಗಲ್ ಇನ್ಫಾರ್ಮೇಷನ್ ಒಬ್ರಿದ್ರೆ ಯೂನಿಟ್ಸ್. ಸೊ ಕಲೆಕ್ಷನ್ ಆಫ್ ಆಲ್ ದ ಯೂನಿಟ್ಸ್, ಅದಕ್ಕೆ ನಾವೇನು ಹೇಳ್ತೀವಿ, ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಅಂದ್ರೆ ಏನು, ದ ಟೋಟಾಲಿಟಿ ಆಫ್ ಆಲ್ ದ ಯೂನಿಟ್ಸ್ ಅಂಡರ್ ಕನ್ಸಿಡರೇಷನ್ ಈಸ್ ಕಾಲ್ಡ್ ಪಾಪ್ಯುಲೇಷನ್ ಆರ್ ಯೂನಿವರ್ಸ್. ಸೊ ಯೂನಿಟ್ಸ್ ಅಂದ್ರೆ ಏನು, ಎ ಸಿಂಗಲ್ ಆಬ್ಜೆಕ್ಟ್. ಸೊ ದ ಟೋಟಾಲಿಟಿ ಆಫ್ ಆಲ್ ದ ಯೂನಿಟ್ಸ್, ದ ಕಲೆಕ್ಷನ್ ಆಫ್ ಆಲ್ ದ ಯೂನಿಟ್ಸ್ ಟುಗೆದರ್ ಈಸ್ ಕಾಲ್ಡ್ ಆಸ್ ವಾಟ್, ಪಾಪ್ಯುಲೇಷನ್. ಸೊ ನಮ್ಮ ಪಾಪ್ಯುಲೇಷನ್ ಅಂತ ಬಂದಾಗ ದೇರ್ ಆರ್ ಟೂ ಟೈಪ್ಸ್, ಒಂದು ಫೈನೈಟ್ ಪಾಪ್ಯುಲೇಷನ್, ಮತ್ತೊಂದು ಇನ್ಫೈನೈಟ್ ಪಾಪ್ಯುಲೇಷನ್. ಸೊ ಫೈನೈಟ್ ಪಾಪ್ಯುಲೇಷನ್ ಅಂದ್ರೆ ಏನು, ನಮ್ಮ ಪಾಪ್ಯುಲೇಷನ್ ಸೈಜ್ನ ನಾವು ಕೌಂಟ್ ಮಾಡೋಕ್ಕೆ ಸಾಧ್ಯ ಆದರೆ ದೆನ್ ವಿ ಸೇ ಫೈನೈಟ್ ಪಾಪ್ಯುಲೇಷನ್. ಇಫ್ ವಿ ಕ್ಯಾನ್ ಕೌಂಟ್ ದ ನಂಬರ್ ಆಫ್ ಯೂನಿಟ್ಸ್ ಇನ್ ದ ಪಾಪ್ಯುಲೇಷನ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಫೈನೈಟ್ ಪಾಪ್ಯುಲೇಷನ್. ಉದಾಹರಣೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್, ನಿಮ್ಮ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ, 50, 60, 45, ವಿ ಕ್ಯಾನ್ ಕೌಂಟ್ ಅಲ್ವಾ. ಸೊ ದಟ್ ಈಸ್ ಫೈನೈಟ್ ಪಾಪ್ಯುಲೇಷನ್. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ಏನಾಗುತ್ತೆ ಫೈನೈಟ್ ಪಾಪ್ಯುಲೇಷನ್ಗೆ, ನಂಬರ್ ಆಫ್ ಬುಕ್ಸ್ ಇನ್ ಯೋರ್ ಲೈಬ್ರರಿ ಅಲ್ವಾ. ನಿಮ್ಮ ಕಾಲೇಜ್ ಲೈಬ್ರರಿಲಿ ಎಷ್ಟು ಬುಕ್ಸ್ ಇದೆ ಕೌಂಟ್ ಇರತ್ತಲ್ವಾ, ಲೈಬ್ರರಿನ ಇರ್ತಾರೆ, ಎಲ್ಲೆಲ್ಲಿ ಎಷ್ಟು ಬುಕ್ಸ್ ಇದೆ, ಯಾವ ಕಬೋರ್ಡಲ್ಲಿ ಏನೆಲ್ಲ ಬುಕ್ಸ್ ಇದೆ ಪ್ರತಿಯೊಂದು ಗೊತ್ತಿರುತ್ತೆ, ಕರೆಕ್ಟ್. ಸೊ ಎಷ್ಟು ಬುಕ್ಸ್ ಇದೆ ಕೌಂಟ್ ಮಾಡ್ಬೋದು. ಸೊ ಇಟ್ ಈಸ್ ಫೈನೈಟ್ ಪಾಪ್ಯುಲೇಷನ್. ಓಕೆನಾ. ಇನ್ಫೈನೈಟ್ ಪಾಪ್ಯುಲೇಷನ್ ಅಂದ್ರೆ ಏನು, where we cannot count the number of units in the population. If we have uncountable number of units, it is called as infinite population. Population which contains finite is finite population. The population which contains infinite number of units is called infinite population. ಉದಾಹರಣೆಗೆ, the population of number of trees and plants in Lal Bagh, it is infinite. ಯಾಕೆ, ಪ್ಲಾಂಟ್ಸ್ ಒಂದು ದಿನದಲ್ಲೇ ನಮಗೆ ಕೌಂಟ್ ಮಾಡಿ ನೆಕ್ಸ್ಟ್ ಮುಂದೆ ವರ್ಷಕ್ಕೆ ಆಲ್ರೆಡಿ ಮತ್ತೊಂದು ಮೊಳಕೆ ಹೊಡೆದಿರ್ಬೋದು, ಕರೆಕ್ಟ್. ಸೊ ನಮ್ಗೆ ಅದನ್ನು ಕೌಂಟ್ ಸಿಗೋದಿಲ್ಲ ಕರೆಕ್ಟಾಗಿ. ಸೊ ಅದೇ ರೀತಿ ಪಾಪ್ಯುಲೇಷನ್ ಆಫ್ ಸ್ಟಾರ್ಸ್ ನಾವು ಕೌಂಟ್ ಮಾಡೋಕ್ಕೆ ಸಾಧ್ಯನಾ, ಇಲ್ಲ. ಅದೇ ರೀತಿ ನಂಬರ್ ಆಫ್ ಸ್ಯಾಂಡ್ ಪಾರ್ಟಿಕಲ್ಸ್ ಇನ್ ದ ಬೀಚ್, ಎಷ್ಟು ಮರಳಿದೆ ಎಣಿಸೋಕ್ಕಾಗತ್ತಾ. ಸೊ ಅದಕ್ಕೆಲ್ಲ ನಾವೇನು ಹೇಳ್ತೀವಿ, ಇನ್ಫೈನೈಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇಫ್ ವಿ ಕ್ಯಾನ್ ಕೌಂಟ್ ದ ನಂಬರ್ ಆಫ್ ಯೂನಿಟ್ಸ್, ಫೈನೈಟ್ ಪಾಪ್ಯುಲೇಷನ್. ಕೌಂಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ವಾ, ಇಟ್ ಈಸ್ ಇನ್ಫೈನೈಟ್ ಪಾಪ್ಯುಲೇಷನ್. ಸಿಂಪಲ್ ಅಲ್ವಾ. ನೆಕ್ಸ್ಟ್ ವಿ ಹ್ಯಾವ್ ಸ್ಯಾಂಪಲ್. ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ. ಸ್ಯಾಂಪಲ್ ಅಂದ್ರೆ ಏನು, ದ ರೆಪ್ರೆಸೆಂಟೇಟಿವ್ ಯೂನಿಟ್ಸ್ ಆಫ್ ದ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಸ್ಯಾಂಪಲ್. ಈಗ ನನ್ನ ಹತ್ರ ಒಂದು ಪಾಪ್ಯುಲೇಷನ್ ಇದೆ. ಉದಾಹರಣೆಗೆ ಒಂದು ಕಾಲೇಜ್ ABC ಅನ್ನೋ ಹೆಸರಲ್ಲಿ ಒಂದು ಕಾಲೇಜ್ ಇದೆ. ಆ ಕಾಲೇಜಲ್ಲಿ 1,500 ಮಕ್ಕಳಿದ್ದಾರೆ. ಆ 1,500 ಮಕ್ಕಳಲ್ಲಿ ಫಾರ್ ಸಮ್ ಸ್ಟಡಿ ನಾನು ರ್ಯಾಂಡಮ್ ಆಗಿ ಒಂದು 300 ಮಕ್ಕಳು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಸ್ಯಾಂಪಲ್. ಆ 300 ಮಕ್ಕಳು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ, ದೇ ಆರ್ ರೆಪ್ರೆಸೆಂಟಿಂಗ್ ದ ಕಾಲೇಜ್ ಓನ್ಲಿ, ಕರೆಕ್ಟ್. ಆ ಸ್ಯಾಂಪಲ್ನ ನಾನು ಎಲ್ಲಿಂದ ಸೆಲೆಕ್ಟ್ ಮಾಡಿದ್ದು, ಫ್ರಮ್ ದ ಪಾಪ್ಯುಲೇಷನ್. ಸೊ ದಟ್ ಸ್ಯಾಂಪಲ್ ಇಸ್ ರೆಪ್ರೆಸೆಂಟಿಂಗ್ ದ ಪಾಪ್ಯುಲೇಷನ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ದ ರೆಪ್ರೆಸೆಂಟೇಟಿವ್ ಯೂನಿಟ್ಸ್ ಆಫ್ ದ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಆಸ್ ಸ್ಯಾಂಪಲ್. ಅರ್ಥ ಆಗಿದೆಯಲ್ವಾ. ನೆಕ್ಸ್ಟ್, ದ ಯೂನಿಟ್ಸ್ ಇನ್ ದ ಪಾಪ್ಯುಲೇಷನ್ ವಿಲ್ ಪೊಸೆಸ್ ಸರ್ಟೆನ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೌದು. ಸೊ ಈಗ ನಾ ಯೂನಿಟ್ಸ್ ಅಂತ ಹೇಳಿದೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಟಡಿ ಮಾಡ್ತೀವಿ ಅಂತ ಹೇಳಿದೆ. ಸೊ ಇಟ್ ವಿಲ್ ಕಂಟೈನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈಗ ಆ ಕ್ಯಾರೆಕ್ಟರಿಸ್ಟಿಕ್ಸ್ಗಳಲ್ಲಿ ಸಮ್ ಆರ್ ನ್ಯೂಮರಿಕಲಿ ಮೆಷರ್ ಆ್ಯಂಡ್ ಸಮ್ ಆರ್ ನಾಟ್. ಈಗ ಹ್ಯೂಮನ್ ಬೀಯಿಂಗ್ ಅಂತ ಬಂದಾಗ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನಾವೇನೆಲ್ಲ ಸ್ಟಡಿ ಮಾಡ್ಬೋದು, ಯು ಕ್ಯಾನ್ ಸೇ ದಟ್ ಪರ್ಸನ್ ಹೈಟ್ ಈಸ್ 180 ಸೆಂಟಿಮೀಟರ್, ಹಿಸ್ ವೇಟ್ ಈಸ್ ದಿಸ್ ಅಲ್ವಾ. So can you measure how much intelligent he is? You can say a person is good. ಓಕೆನಾ. ಎಷ್ಟು ಪರ್ಸನ್ ಅವನು ಎಷ್ಟು ಒಳ್ಳೆಯವನು ಅಂತ ನಾವು ಮೆಷರ್ ಮಾಡೋಕ್ಕೆ ಸಾಧ್ಯನಾ, ಸಾಧ್ಯ ಇಲ್ಲ, ಕರೆಕ್ಟ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಬಿ ನ್ಯೂಮರಿಕಲಿ ಮೆಷರ್ಡ್, ಸಮ್ ಕೆನಾಟ್ ಬಿ ನಾಟ್. ಸೊ ನ್ಯೂಮರಿಕಲಿ ಮೆಷರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವೇನು ಹೇಳ್ತೀವಿ, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ವಾಂಟಿಟಿ ಅಂದರೆ ನಂಬರ್ಸ್. ಸೊ ದ ಕ್ಯಾರೆಕ್ಟರಿಸ್ಟಿಕ್ಸ್ which can be numerically measured, ಅದಕ್ಕೆ ನಾವೇನು ಹೇಳ್ತೀವಿ, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಕೆನಾಟ್ ಬಿ ನ್ಯೂಮರಿಕಲಿ ಮೆಷರ್ಡ್,
is called as qualitative characteristics. Quantify, quantity ಅಂತ ಬಂದರೆ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಕೆನಾಟ್ ಬಿ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್, ಅದಕ್ಕೆ ನಾವೇನು ಹೇಳ್ತೀವಿ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನ್ಯೂಮರಿಕಲಿ ಮೆಷರಬಲ್, ಕ್ವಾಂಟಿಟೇಟಿವ್, ನ್ಯೂಮರಿಕಲಿ ನಾಟ್ ಮೆಷರಬಲ್, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಸಿಂಪಲ್. ನೆಕ್ಸ್ಟ್, ಈ ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡಿರೋಂಥ ಡೇಟಾ ಏನು ಹೇಳ್ತೀವಿ, ಕ್ವಾಂಟಿಟೇಟಿವ್ ಡೇಟಾ. ನೆಕ್ಸ್ಟ್, ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದೆ ಇರೋಂಥ ಡೇಟಾಗೆ ಏನು ಹೇಳ್ತೀವಿ, ಕ್ವಾಲಿಟೇಟಿವ್ ಡೇಟಾ. ಓಕೆ, ಈಗ ನ್ಯೂಮರಿಕಲಿ ಮೆಷರಬಲ್ ಕ್ಯಾರೆಕ್ಟರಿಸ್ಟಿಕ್ ಇದ್ರೆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಅದೇ ಡೇಟಾನ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಕ್ವಾಂಟಿಟೇಟಿವ್ ಡೇಟಾ. ನ್ಯೂಮರಿಕಲಿ ಮೆಷರ್ ಮಾಡೋಕ್ಕಾಗದೇ ಇರೋಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್, ಆ ಡೇಟಾನ ಪ್ರೆಸೆಂಟ್ ಮಾಡಿದ್ರೆ ಕ್ವಾಲಿಟೇಟಿವ್ ಡೇಟಾ. ಸಿಂಪಲ್. ಅರ್ಥ ಆಯ್ತಲ್ವಾ? ಈಗ ವೇರಿಯೇಬಲ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡೆಫಿನಿಷನ್. ವೇರಿಯೇಬಲ್ ಹೆಸರಲ್ಲೇ ಇದೆ, ವೇರಿ ಅಂದರೆ ಚೇಂಜ್ ಆಗ್ತಾ ಇದೆ. ಈಗ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ಸೊ ವೇರಿಯೇಬಲ್ ಅಂದರೆ ಏನು? ಎ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್ ಈಸ್ ಕಾಲ್ಡ್ ಆಸ್ ವೇರಿಯೇಬಲ್. ವೇರಿಯೇಬಲ್ ಅಂದರೆ ಏನು? ಎ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ನಾವು ನ್ಯೂಮರಿಕಲಿ ಮೆಷರ್ ಮಾಡ್ಬೋದು, ಆ್ಯಂಡ್ ವಿಚ್ ವೇರೀಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಈಸ್ ಕಾಲ್ಡ್ ಆಸ್ ವೇರಿಯೇಬಲ್. ಉದಾಹರಣೆಗೆ, ನಿಮ್ಮ ಮನೇಲಿ ಎಲ್ಲರ ಹೈಟು ಸೇಮ್ ಇದೆಯಾ? ನಿಮ್ದು ಒಂದು ಹೈಟ್ ಇರ್ಬೋದು, ನಿಮ್ಮ ತಂದೆದು ಒಂದು, ನಿಮ್ಮ ತಾಯಿದು, ನಿಮ್ಮ ಬ್ರದರ್ ಅವ್ರ ಸಿಸ್ಟರ್ದು ಒಂದೊಂದು ಹೈಟ್ ಇರುತ್ತೆ. ಪ್ರತಿಯೊಬ್ಬರು ಹೈಟು ಇಟ್ ಈಸ್ ವೇರಿಯಿಂಗ್ ಅಲ್ವಾ? ನನ್ನ ಹೈಟ್ ಅಂತ ಹೇಳಿದಾಗ ಕ್ಯಾನ್ ವಿ ಮೆಷರ್ ಹೈಟ್? ಎಸ್, ಇಟ್ ಈಸ್ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಯಾಕೆ? ನ್ಯೂಮರಿಕಲಿ ಮೆಷರ್ ಮಾಡ್ಬೋದು. ಮತ್ತು ಪ್ರತಿಯೊಬ್ಬರು ಇಂಡಿವಿಜುವಲ್ ಹೈಟು ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಅಲ್ವಾ? ಸೊ ಎ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಈಸ್ ಕ್ವಾಂಟಿಫೈಯಬಲ್ ಅಂದರೆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಆಗಿದ್ದು ಪ್ರತಿ ಇಂಡಿವಿಜುವಲ್ಗೂ ಚೇಂಜ್ ಆಗ್ತಾ ಇದ್ರೆ ಅದಕ್ಕೆ ನಾವೇನು ಹೇಳ್ತೀವಿ, ವೇರಿಯೇಬಲ್ ಅಂತ ಹೇಳ್ತೀವಿ. ಹೈಟ್ ಆರ್ ವೇಟ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಪ್ರತಿಯೊಂದು ಕ್ಲಾಸಲ್ಲೂ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಇರ್ತಾರೆ. ಒಂದು ಕ್ಲಾಸಲ್ಲಿ 45 ಇರ್ಬೋದು, ಒಂದು ಕ್ಲಾಸಲ್ಲಿ 48 ಇರ್ಬೋದು, ಮತ್ತೊಂದು ಕ್ಲಾಸಲ್ಲಿ 56 ಇರ್ಬೋದು. ಸೊ ಫಾರ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್, ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ವೇರಿ. ಅದೇ ರೀತಿ ನಂಬರ್ ಆಫ್ ಕಾಲೇಜಸ್ ಇನ್ ಬೆಂಗಳೂರು ಒಂದು ಸಂಖ್ಯೆ ಇರ್ಬೋದು, ನಂಬರ್ ಆಫ್ ಕಾಲೇಜಸ್ ಇನ್ ಮೈಸೂರು ಒಂದು ಸಂಖ್ಯೆ ಇರ್ಬೋದು. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಷ್ಟು ಕಾಲೇಜಸ್ ಕೌಂಟ್ ಇದೆ ಅಂತ ಮಾಡಿದ್ರೆ ಇಟ್ ಕೀಪ್ಸ್ ಆನ್ ವೇರಿಂಗ್. ಅದಕ್ಕೆ ನಾವೇನು ಹೇಳ್ತೀವಿ, ವೇರಿಯೇಬಲ್. ಅರ್ಥ ಆಯ್ತಲ್ವಾ? ಸೊ ನನಗೆ ವೇರಿಯೇಬಲ್ಗೆ ಇಮಿಡಿಯೇಟಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮಗೇನು ಅರ್ಥ ಆಗಿದೆ ಒಂದು ಎಕ್ಸಾಂಪಲ್ ಕಮೆಂಟ್ ಮಾಡಿ ನೋಡುವ ಈಗ. ಓಕೆ, ಈಗ ನೆಕ್ಸ್ಟ್ ಅದೇ ರೀತಿ ಅಟ್ರಿಬ್ಯೂಟ್ ಅಂದರೆ ಏನು? ಎ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಏನು? ವಿಚ್ ಕೆನಾಟ್ ಬಿ ನ್ಯೂಮರಿಕಲಿ ಮೆಷರ್ಡ್. ನ್ಯೂಮರಿಕಲಿ ಮೆಷರ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಕ್ಯಾರೆಕ್ಟರಿಸ್ಟಿಕ್ ಪ್ರತಿಯೊಬ್ಬರು ಇಂಡಿವಿಜುವಲಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಅಂಥ ಕ್ಯಾರೆಕ್ಟರಿಸ್ಟಿಕ್ಗೆ ನಾವೇನು ಹೇಳ್ತೀವಿ, ಅಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಕಿನ್ ಕಲರ್, ಇಂಟೆಲಿಜೆನ್ಸ್, ಎಬಿಲಿಟಿ ಆಫ್ ಸ್ಟೂಡೆಂಟ್ಸ್. ಈಗ ಪ್ರತಿಯೊಬ್ಬರು ಹ್ಯೂಮನ್ ಬೀಯಿಂಗ್ಸ್ ಇಂಡಿವಿಜುವಲ್ ಸ್ಕಿನ್ ಕಲರು ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲರೂ ಬಣ್ಣ ಒಂದೇ ಇರುತ್ತಾ? ಮೈ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಇಂಟೆಲಿಜೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸ್ಟೂಡೆಂಟ್ ಎಬಿಲಿಟಿ ಕೂಡ ಏನಾಗಿರುತ್ತೆ, ಎಲ್ಲರೂ ಸೇಮಾ? ಇಲ್ಲ, ಪ್ರತಿಯೊಬ್ಬರು ಎಬಿಲಿಟಿ ಕೂಡ ಡಿಫ್ರೆಂಟ್. ಸೊ ನಮ್ಮ ಎಬಿಲಿಟಿ ಎಷ್ಟಿದೆ ನಾವು ಮೆಷರ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಮ್ಮ ಸ್ಕಿನ್ ಕಲರ್ ಹೇಗಿದೆ ಮೆಷರ್ ಮಾಡೋಕ್ಕೆ ಸಾಧ್ಯನಾ? ನೋ. ಸೊ ಅದಕ್ಕೆ ಏನು ಹೇಳ್ತೀವಿ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಯಾಕಂದರೆ ನ್ಯೂಮರಿಕಲಿ ಮೆಷರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಕ್ಯಾರೆಕ್ಟರಿಸ್ಟಿಕ್ ಏನಾಗ್ತಾ ಇದೆ, ಪ್ರತಿಯೊಬ್ಬರು ಇಂಡಿವಿಜುವಲ್ಸ್ಗೂ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಅಟ್ರಿಬ್ಯೂಟ್. ಅರ್ಥ ಆಯ್ತಲ್ವಾ? ಈಗ ಡಿಸ್ಕ್ರೀಟ್ ವೇರಿಯೇಬಲ್. ಸೊ ಈಗ ವೇರಿಯೇಬಲ್ ಅಂದರೆ ಏನು ಅರ್ಥ ಆಯಿತು, ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ವೇರಿಂಗ್ ಫ್ರಮ್ ಯೂನಿಟ್ ಟು ಯೂನಿಟ್. ಈಗ ಡಿಸ್ಕ್ರೀಟ್ ವೇರಿಯೇಬಲ್ ಅಂದರೆ ಏನು ಹಾಗಾದರೆ? ಎ ವೇರಿಯೇಬಲ್ which assumes only specified values in the given range, which assumes only specified values in the given range is called as discrete variable. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದಾದ್ರೆ ಹೋಲ್ ನಂಬರ್ಸ್ ನೆನ್ಪಿಟ್ಕೊಳ್ಳಿ, ಸ್ಪೆಸಿಫಿಕ್ ವ್ಯಾಲ್ಯೂಸ್. ಈಗ ಉದಾಹರಣೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಏನು ಹೇಳ್ಬೋದು, 45, 50 ಅಂತ ಹೇಳ್ಬೋದು. ಕ್ಯಾನ್ ಐ ಸೇ 50.1 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್? ಸೆನ್ಸ್ ಆಗತ್ತಾ? ಇಲ್ಲ. ಅದೇ ರೀತಿ ನಂಬರ್ ಆಫ್ ಕಾಲೇಜಸ್ ಇನ್ ಬೆಂಗಳೂರು ಐ ಕ್ಯಾನ್ ಸೇ 5000 ಅಂತ ಹೇಳ್ಬೋದು, ಒಂದು ರ್ಯಾಂಡಮ್ ನಂಬರ್. ಕ್ಯಾನ್ ಐ ಸೇ 5000.005 ಕಾಲೇಜಸ್ ಆರ್ ದೇರ್?
ಹೇಳೋಕ್ಕಾಗಲ್ಲ. ಸೊ ಡಿಸ್ಕ್ರೀಟ್ ವೇರಿಯೇಬಲ್ ಅಂದ್ರೇನು, ವಿಚ್ ಟೇಕ್ಸ್ ಓನ್ಲಿ ಸ್ಪೆಸಿಫೈಡ್ ವ್ಯಾಲ್ಯೂಸ್, ಅದಕ್ಕೆ ನಾವೇನು ಹೇಳ್ತೀವಿ, ಡಿಸ್ಕ್ರೀಟ್ ವೇರಿಯೇಬಲ್. ಉದಾಹರಣೆಗೆ ನಂಬರ್ ಆಫ್ ಬೆಂಚಸ್ ಇನ್ ದ ಕ್ಲಾಸ್ ರೂಮಲ್ಲಿ ಎಷ್ಟು ಬೆಂಚ್ ಇದೆ, ಒಂದು 12 ಬೆಂಚ್ ಇರ್ಬೋದು. ಕ್ಯಾನ್ ವಿ ಸೆ 12.89 ಆಗಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಡಿಸ್ಕ್ರೀಟ್ ವೇರಿಯೇಬಲ್ 12, 13 ಸ್ಪೆಸಿಫಿಕ್ ವ್ಯಾಲ್ಯೂಸ್ ಹೇಳ್ತೀವಿ. ಅದೇ ರೀತಿ ನಂಬರ್ ಆಫ್ ರೋಡ್ ಆಕ್ಸಿಡೆಂಟ್ಸ್ 1, 2, 3 ಈ ರೀತಿ ಹೇಳ್ಬೋದು, ಕರೆಕ್ಟ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಡಿಸ್ಕ್ರೀಟ್ ವೇರಿಯೇಬಲ್. ಡಿಸ್ಕ್ರೀಟ್ ವೇರಿಯೇಬಲ್ ಅಂದ್ರೇನು, ವಿಚ್ ಟೇಕ್ಸ್ ಓನ್ಲಿ ಸ್ಪೆಸಿಫಿಕ್ ವ್ಯಾಲ್ಯೂಸ್. ನೆಕ್ಸ್ಟ್ ಕಂಟಿನ್ಯೂಸ್ ವೇರಿಯೇಬಲ್. ಕಂಟಿನ್ಯೂಸ್ ವೇರಿಯೇಬಲ್ ಅಂದ್ರೇನು, ಇಟ್ ಈಸ್ ದ ವೇರಿಯೇಬಲ್ ವಿಚ್ ಅಸ್ಯೂಮ್ಸ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಇನ್ ದ ಗಿವನ್ ರೇಂಜ್. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಒಂದು ರೇಂಜ್ ಇದ್ದಲ್ಲಿ ಆ ರೇಂಜ್ ಒಳಗೆ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ನು ತೊಗೊಳತ್ತೆ. ಉದಾಹರಣೆಗೆ ಸಿಂಪಲ್, ಹೈಟ್ ಆಫ್ ಎ ಪರ್ಸನ್ ಅಲ್ವಾ. ಈ ಹೈಟ್ ಆಫ್ ಎ ಪರ್ಸನ್ ರೇಂಜಸ್ ಬಿಟ್ವೀನ್ ಇನ್ ಯುವರ್ ಕ್ಲಾಸ್. ಈಗ ಒಂದು ಕ್ಲಾಸ್ ಇದೆ, ಈ ಕ್ಲಾಸ್ ಸ್ಟೂಡೆಂಟ್ಸ್ನ ಹೈಟ್ 140 ಸೆಂಟಿಮೀಟರಿಂದ 182 ಸೆಂಟಿಮೀಟರ್ ಮಧ್ಯೆ ಇದೆ ಮಕ್ಕಳ ಹೈಟ್ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಟೇಕ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್. ಸೊ 150 ಸೆಂಟಿಮೀಟರ್ ಆಗಿರ್ಬೋದು, 155.63 ಆಗಿರ್ಬೋದು. ಇಟ್ ಕ್ಯಾನ್ ಟೇಕ್ ಎನಿ ಪಾಸಿಬಲ್ ವ್ಯಾಲ್ಯೂಸ್ ಇನ್ ದಟ್ ಗಿವನ್ ರೇಂಜ್. ಅದಕ್ಕೆ ನಾವೇನು ಹೇಳ್ತೀವಿ, ಕಂಟಿನ್ಯೂಸ್ ವೇರಿಯೇಬಲ್ ಅಂತ ಹೇಳ್ತೀವಿ. ಇನ್ನು ಸಿಂಪಲ್ ಒನ್ ಮೋರ್ ಎಕ್ಸಾಂಪಲ್ ನಾವೇನು ಹೇಳ್ಬೋದು, ನಮ್ಮ ಟೆಂಪ್ರೇಚರ್ ಯಾವಾಗಲೂ ಸ್ಪೆಸಿಫಿಕ್ ವ್ಯಾಲ್ಯೂ ಇರುತ್ತಾ, ಇಟ್ ಕೀಪ್ಸ್ ಆನ್ ವೇರಿಂಗ್ ಇನ್ ಡೆಸಿಮಲ್ಸ್ ಆಲ್ಸೋ, ಕರೆಕ್ಟ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಕಂಟಿನ್ಯೂಸ್ ವೇರಿಯೇಬಲ್. ಸೊ ವೆಯ್ಟ್ ಆಫ್ ದ ಪರ್ಸನ್, ಇನ್ಕಮ್ ಆಫ್ ದ ಪರ್ಸನ್ಸ್, ಇದಕ್ಕೆಲ್ಲ ನಾವೇನು ಹೇಳ್ತೀವಿ, discrete variable and continuous variable. Continuous variable, income of the person, weight of student. Discrete, specific values, number of benches, number of road accidents and so on. Okay, so ನಿಮ್ಗೆ ಇದೆಲ್ಲ ಅರ್ಥ ಆಗಿದೆಯಲ್ವಾ. ಸೊ ನಾನು ನಿಮ್ಗೊಂದು ಸಿಂಪಲ್ ಟಾಸ್ಕ್ ಕೊಡ್ತೀನಿ ಈಗ. ಸೊ ನನಗೇನು ಮಾಡಬೇಕು ಅಂದರೆ, ನೀವು ವೇರಿಯೇಬಲ್ ಒಂದು ಎಕ್ಸಾಂಪಲ್ಲು, ಅಟ್ರಿಬ್ಯೂಟಿಗೆ ಒಂದು ಎಕ್ಸಾಂಪಲ್ಲು, ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ವೇರಿಯೇಬಲ್ ಒಂದೊಂದು ಎಕ್ಸಾಂಪಲ್ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ. ಸೊ ನಿಮಗೆ ಏನು ಅರ್ಥ ಆಗಿದೆ, ನೀವು ಅರ್ಥ ಮಾಡ್ಕೊಂಡಿರೋದು ಸರಿ ಇದೆಯಾ ಅನ್ನೋದು ನನಗೆ ಗೊತ್ತಾಗತ್ತೆ. ಓಕೆನಾ, ನಾನು ಕಮೆಂಟ್ ಬಾಕ್ಸಲ್ಲಿ ನೀವು ಮಾಡಿ, ನಾನು ಅದನ್ನು ನೋಡಿ ಹೌದೋ ಅಲ್ವೋ ಅಂತ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಓಕೆ, ಸೊ ಡಿಸ್ಕ್ರೀಟ್ ವೇರಿಯೇಬಲ್ ಆಯಿತು, ಕಂಟಿನ್ಯೂಸ್ ಆಯಿತು. ನೆಕ್ಸ್ಟ್ ಏನು ಬರುತ್ತೆ, ಮೆಷರ್ಮೆಂಟ್ ಆಫ್ ಕ್ವಾಂಟಿಟೇಟಿವ್ ಡೇಟಾ ಈಸ್ ಈಸಿ. ಹೌದು, ನ್ಯೂಮರಿಕಲಿ ಎಕ್ಸ್ಪ್ರೆಸ್ ಡೇಟಾ. ಕ್ವಾಂಟಿಟೇಟಿವ್ ಅಂದ್ರೆ ಏನು, ನ್ಯೂಮರಿಕಲಿ ಡೇಟಾ ಇದ್ದರೆ ಅದನ್ನು ಈಸಿಯಾಗಿ ಮೆಷರ್ ಮಾಡ್ಬೋದು. ಆದರೆ ಮೆಷರ್ಮೆಂಟ್ ಆಫ್ ಕ್ವಾಲಿಟೇಟಿವ್ ಡೇಟಾ ರಿಕ್ವೈರ್ಸ್ ಡಿಫ್ರೆಂಟ್ ಟೈಪ್ ಆಫ್ ಸ್ಕೇಲ್ ಆಫ್ ಮೆಷರ್ಮೆಂಟ್. ಕ್ವಾಲಿಟೇಟಿವ್ ಡೇಟಾ ಇದ್ದಾಗ ಸರಿಯಾಗಿ ಮೆಷರ್ ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಸ್ಕಿನ್ ಕಲರ್ ಪರ್ಸನ್. ಈಗ ಉದಾಹರಣೆಗೆ ಹೇಳೋದಾದರೆ, ಒಂದು ರೋಡಲ್ಲಿ ಒಂದು 7-8 ಕಾರ್ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಂದು 3 ಬ್ಲ್ಯಾಕ್ ಕಲರ್ ಕಾರ್ ಇರ್ಬೋದು, 1-2 ರೆಡ್ ಕಲರ್ ಕಾರ್ ಇರ್ಬೋದು, 1-3 ಯೆಲ್ಲೋ ಕಾರ್ ಇರ್ಬೋದು, ಅಥವಾ ವೈಟ್ ಅಂತ ತಗೊಳ್ಳಿ. ಈಗ ಐ ಕ್ಯಾನ್ ಸೇ ದೇರ್ ಆರ್ 2 ರೆಡ್ ಕಾರ್ ಇರ್ಬೋದು, 3 ಬ್ಲ್ಯಾಕ್ ಕಾರ್ ಇರ್ಬೋದು, 4 ವೈಟ್ ಕಾರ್ ಇರ್ಬೋದು ಅಂತ ಹೇಳ್ಬೋದು. ಕ್ಯಾನ್ ಐ ಮೆಷರ್ ಹೌ ಮಚ್ ಬ್ಲ್ಯಾಕ್ ದ ಕಾರ್ ಇಸ್? ಆಗಲ್ಲ. ಐ ಕ್ಯಾನ್ ಸೇ ಇಟ್ ಈಸ್ ಎ ರೆಡ್ ಕಾರ್, ಅಥವಾ ಐ ಕ್ಯಾನ್ ಸೇ ಇಟ್ ಈಸ್ ಎ ಬ್ಲ್ಯಾಕ್ ಕಾರ್. ಅದು ಎಷ್ಟು ರೆಡ್ ಆಗಿದೆ, ಅದು ಎಷ್ಟು ಡಾರ್ಕ್ ಆಗಿದೆ, ಅದನ್ನೆಲ್ಲ ನಾವು ಮೆಷರ್ ಮಾಡೋಕ್ಕಾಗಲ್ಲ. ಅಂಥ ಕ್ಯಾರೆಕ್ಟರಿಸ್ಟಿಕ್ ಏನಾಗುತ್ತೆ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಈ ರೀತಿ ಕ್ವಾಲಿಟೇಟಿವ್ ಇದ್ದಾಗ ಯಾವ ರೀತಿ ಸ್ಕೇಲ್ ಆಫ್ ಮೆಷರ್ಮೆಂಟ್ ಯೂಸ್ ಮಾಡ್ಬೋದು ಫಾರ್ ಕೆಟಗರೀಸ್ ಪರ್ಪಸ್. ಸೊ 2 ಇದೆ, ಒಂದು ನಾಮಿನಲ್ ಸ್ಕೇಲ್, ಮತ್ತೊಂದು ಆರ್ಡಿನಲ್ ಸ್ಕೇಲ್. ಫಸ್ಟ್ ನಾಮಿನಲ್ ಸ್ಕೇಲ್ ಅಂದರೆ ಏನಂತ ತಿಳ್ಕೊಳ್ಳುವ. ಹೆಸರಲ್ಲೇ ಇದೆ ನಾಮಿನಲ್, ಒಂಥರ ನೇಮ್ ಅಂತ ಇದೆ. ಈಗ ಉದಾಹರಣೆಗೆ ನಮಗೆ ನೇಮ್ಸ್ ಯಾಕಿದೆ, ವೈ ಡು ವಿ ಹ್ಯಾವ್ ನೇಮ್ಸ್? ನಮ್ಗೆ ಹೆಸರಿರೋದು ಏನಕ್ಕಂದ್ರೆ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಯಾರು ಕರೆದ್ರೆ ಹೌದು ನಾನೇ ಅಂತ ಹೋಗಿ ಮಾತಾಡ್ಸಕ್ಕಲ್ವಾ, ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಅದೇ ರೀತಿ ಇಲ್ಲಿ ನಾಮಿನಲ್ ಸ್ಕೇಲಲ್ಲಿ ಏನಾಗುತ್ತೆ, ಎ ನಂಬರ್ ಇಸ್ ಅಸೈನ್ಡ್ ಫಾರ್ ಎವ್ರಿ ಯೂನಿಟ್ ಫಾರ್ ದ ಪರ್ಪಸ್ ಆಫ್ ವಾಟ್, ಐಡೆಂಟಿಫಿಕೇಶನ್. ಎ ನಂಬರ್ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಅಸೈನಿಂಗ್ ಫಾರ್ ಎವ್ರಿ ಯೂನಿಟ್. ವೈ? ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಮಾಡೋದಕ್ಕೆ ವಿ ಆರ್ ಅಸೈನಿಂಗ್ ದ ನಂಬರ್ಸ್ ಫಾರ್ ಡಿಫ್ರೆಂಟ್ ಕೆಟಗರೀಸ್. ಡಿಫ್ರೆಂಟ್ ಕೆಟಗರಿಗೆ ನಾವು ನಂಬರ್ಸ್ ಅಸೈನ್ ಮಾಡಿದ್ವಿ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಅದಕ್ಕೆ ನಾವೇನು ಹೇಳಿದ್ವಿ, ನಾಮಿನಲ್ ಸ್ಕೇಲ್. ಈಗ ಉದಾಹರಣೆಗೆ ನಿಮಗೆ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನಿಮಗೆ ರೋಲ್ ನಂಬರ್ಸ್ ಅಸೈನ್ ಮಾಡಿರ್ತಾರೆ ಅಲ್ವಾ, 1, 2, 3, 4 ಆ್ಯಂಡ್ ಸೋ ಆನ್. ಈ ರೋಲ್ ನಂಬರ್ಸ್ ಅಸೈನ್ ಮಾಡಿರೋದು ಯಾಕೆ, ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಅಲ್ವಾ. ಯಾಕಂದರೆ ಒಂದೇ ಹೆಸರಲ್ಲಿ ಎಷ್ಟೋ ಮಕ್ಕಳು ಕ್ಲಾಸಲ್ಲಿ ಇರ್ಬೋದು, ರಿಪಿಟೇಷನ್ ಇರ್ಬೋದು. ಆದರೆ ರೋಲ್ ನಂಬರ್ಗೆ ಎಲ್ಲರಿಗೂ ಒಂದೇ ಇರುತ್ತಾ, ಇಲ್ಲ, ಪ್ರತಿಯೊಬ್ಬರಿಗೂ ಡಿಸ್ಟಿಂಕ್ಟ್ ರೋಲ್ ನಂಬರ್ ಇದೆ. ಈ ರೋಲ್ ನಂಬರ್ ಅಸೈನ್ ಮಾಡಿರೋದು ಏನಕ್ಕೆ, ಫಾರ್ ದ ಪರ್ಪಸ್ ಆಫ್ ಓನ್ಲಿ ಐಡೆಂಟಿಫಿಕೇಶನ್ ಅಲ್ವಾ. ಸೊ ಅದಕ್ಕೆ ನಾವೇನು ಹೇಳ್ತೀವಿ,
nominal scale. So roll numbers assigned to students of a college is a nominal scale. ಇದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ನಾವು ಸಿಟಿಲೆಲ್ಲ ಬಸ್ಸಲ್ಲಿ ಓಡಾಡ್ತೀವಿ, ಸಿಟಿ ಬಸ್ಸಲ್ಲಿ. ಸೊ ಬಸ್ಸಿಗೆ ರೂಟ್ ನಂಬರ್ ಅಸೈನ್ ಮಾಡಿರ್ತಾರಲ್ವಾ, ಬಸ್ಸಿಗೆ ಏನಿರುತ್ತೆ, ಬಸ್ ನಂಬರ್ ಲೈಕ್ ಸೇ 13, 243E ಈ ರೀತಿ ಕೆಲವೊಂದು ನಂಬರ್ಸ್ ಇರುತ್ತೆ. ಅದಕ್ಕೆಲ್ಲ ಏನಂತೀವಿ, ರೂಟ್ ನಂಬರ್ಸ್ ಅಂತ ಹೇಳ್ತೀವಿ. ಏನಕ್ಕೆ? ರೂಟ್ ನಂಬರ್ಸ್ ಆರ್ ಅಸೈನ್ ಟು ದ ಬಸ್ಸಸ್ ಈಸ್ ಎ ನಾಮಿನಲ್ ಸ್ಕೇಲ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಅಲ್ವಾ. ಎಲ್ಲ ಬಸ್ಗೂ ಒಂದೇ ನಂಬರ್ ಇರುತ್ತಾ? ಇಲ್ಲ, ಒಂದೊಂದು ಬಸ್ಸಿಗೆ ಒಂದೊಂದು ಥರ ನಂಬರ್ ಇರುತ್ತೆ, ಯಾವ ರೂಟಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ನಾಮಿನಲ್ ಸ್ಕೇಲ್. ಅರ್ಥ ಆಗಿದೆಯಲ್ವಾ? ಸೊ ನೆಕ್ಸ್ಟ್ ಆರ್ಡಿನಲ್ ಸ್ಕೇಲ್. ಆರ್ಡಿನಲ್ ಸ್ಕೇಲ್ ಅಂದರೆ ಏನು? ಈಗ ನಂಬರ್ಸ್ ಆರ್ ಅಸೈನ್ಡ್ ಇನ್ ಸಚ್ ಎ ವೇ ದಟ್ ಕ್ಯಾನ್ ಬಿ ಅರೇಂಜ್ ಇನ್ ಆರ್ಡರ್. ಆರ್ಡಿನಲ್ ಅಂತ ಬಂದಾಗ ಆರ್ಡರ್ ಅಂತ ನೆನ್ಪಿಟ್ಕೊಳ್ಳಿ. ಈಗ ನಾವೇನು ಮಾಡ್ತಾ ಇದ್ದೀವಿ, numbers are assigned to observations in such a way that that can be arranged in ascending order or descending order. ನಾವು ನಂಬರ್ಸ್ ಯಾವ ರೀತಿ ಅಸೈನ್ ಮಾಡ್ತಾ ಇದ್ದೀವಿ ಅಂದರೆ, ದೋಸ್ ನಂಬರ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್. ಸಣ್ಣದಿಂದ ದೊಡ್ಡದು ಅಥವಾ ದೊಡ್ಡದಿಂದ ಚಿಕ್ಕದು, ಈ ರೀತಿ ನಾವು ಅರೇಂಜ್ ಮಾಡೋಕ್ಕೆ ಸಾಧ್ಯ ಆದರೆ ಅಂಥ ಸ್ಕೇಲಿಗೆ ನಾವೇನು ಹೇಳ್ತೀವಿ, ಆರ್ಡಿನಲ್ ಸ್ಕೇಲ್. ಉದಾಹರಣೆಗೆ, ರ್ಯಾಂಕ್ಸ್ ಆರ್ ಗಿವನ್ ಟು ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಪರ್ಫಾರ್ಮೆನ್ಸ್ ಇನ್ ಎ ಕಾಂಪಿಟೇಷನ್ ಆಗಿರ್ಬೋದು, ಎಕ್ಸಾಮಿನೇಷನ್ ಆಗಿರ್ಬೋದು. ಸೊ ದಟ್ ಕ್ಯಾನ್ ಬಿ ಅರೇಂಜ್ ಫ್ರಮ್ 1 to n ಅಥವಾ n to 1, ಯಾವುದೇ ಆರ್ಡ್ರಲ್ಲಾದ್ರೂ ಅರೇಂಜ್ ಮಾಡ್ಬೋದು. ಕರೆಕ್ಟ್? ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಆರ್ಡಿನಲ್ ಸ್ಕೇಲ್ ಅಂತ ಹೇಳ್ತೀವಿ. ಅದೇ ರೀತಿ ಈಗ ಶಾಪಲ್ಲಿ ಒಂದು 4-5 ವೆರೈಟಿ ಆಫ್ ಅಕ್ಕಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಅಕ್ಕಿಗೆ ವಿ ಕ್ಯಾನ್ ಅಸೈನ್ ದ ನಂಬರ್ 1, 2, 3, 4 and 5. ಯಾವ ರೀತಿ? 1 ಬೀಯಿಂಗ್ ದ ಹೈಯೆಸ್ಟ್ ಕ್ವಾಲಿಟಿ, ನೆಕ್ಸ್ಟ್ 2 ಅದಕ್ಕಿಂತ ಒಂದು ಚೂರು ಕಡಿಮೆ ಕ್ವಾಲಿಟಿ, ಅದಕ್ಕಿಂತ ಕಡಿಮೆ ಇರೋದಕ್ಕೆ 3, 4 and 5. ಅದೇ ರೀತಿ ನಾವು ನಂಬರ್ ಅಸೈನ್ ಮಾಡ್ಬೋದು. ಈಗ ಅಸೈನ್ ಮಾಡಿರೋಂಥ ನಂಬರನ್ನು ನಾವು ಅಸೆಂಡಿಂಗ್ ಆರ್ಡ್ರಲ್ಲಾರು ಅರೇಂಜ್ ಮಾಡ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಾರು ಅರೇಂಜ್ ಮಾಡ್ಬೋದು. ಆ ರೀತಿ ಸ್ಕೇಲಿಗೆ ನಾವೇನು ಹೇಳ್ತೀವಿ, ಆರ್ಡಿನಲ್ ಸ್ಕೇಲ್. ಅರ್ಥ ಆಯ್ತಾ ನಿಮಗೆ? ಈಗ ನಾಮಿನಲ್ ಸ್ಕೇಲ್ ಅಂದ್ರೆ ಏನು? ನಮ್ಗೆ ಹೆಸರಿರೋ ಥರ ವಿ ಆರ್ ಅಸೈನಿಂಗ್ ದ ನಂಬರ್. ಯಾಕೆ? ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಆಫ್ ಡಿಫ್ರೆಂಟ್ ಕೆಟಗರೀಸ್. ಇನ್ನೂ ಸಿಂಪಲ್ ಎಕ್ಸಾಂಪಲ್, ಈಗ ನಾವು ಕ್ರಿಕೆಟ್ ನೋಡ್ತಾ ಇರ್ತೀವಿ, ಸ್ಪೋರ್ಟ್ಸ್ ನೋಡ್ತಾ ಇರ್ತೀವಿ, ಯಾವುದೇ ಇದಾಗಲಿ, ಕ್ರಿಕೆಟ್, ಫುಟ್ಬಾಲ್ ಆಗಲಿ. ಈಗ ನಮ್ಮ ಕ್ರಿಕೆಟಲ್ಲಿ ಜರ್ಸಿ ನಂಬರ್ ಇರುತ್ತೆ ಅಲ್ವಾ. ವಿರಾಟ್ ಕೊಹ್ಲಿಗೆ ನಂಬರ್ 18 ಇದೆ, ಸಚಿನ್ ತೆಂಡೂಲ್ಕರ್ಗೆ 10 ಇದೆ, ಧೋನಿ ಅವ್ರಿಗೆ 7 ಇದೆ. ಅದರ ಅರ್ಥ ಏನು? ದ ನಂಬರ್ಸ್, ಜರ್ಸಿ ನಂಬರ್ ಆರ್ ಅಸೈನ್ ಟು ದ ಪ್ಲೇಯರ್ಸ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಏನು? ನಾಮಿನಲ್ ಸ್ಕೇಲ್ ಅಲ್ವಾ. ನಮಗೆಲ್ಲನೂ ಒಂದು ಯೂನಿಕ್ ನಂಬರ್ ಇರುತ್ತೆ. ಉದಾಹರಣೆಗೆ ಆಧಾರ್ ಕಾರ್ಡ್ ನಂಬರ್ ಎಲ್ಲರಿಗೂ ಒಂದೇ ಇರುತ್ತಾ, ಬೇರೆ ಬೇರೆ ಇರುತ್ತಾ? ಬೇರೆ ಬೇರೆ ಇರುತ್ತೆ ಅಲ್ವಾ. ಸೊ ಯೂನಿಕ್ ನಂಬರ್ಸ್ ಆರ್ ಅಸೈನ್ಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಯಾಕೆ? ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್. ಅದಕ್ಕೇನಂತೀವಿ? ನಾಮಿನಲ್ ಸ್ಕೇಲ್. ಆರ್ಡಿನಲ್ ಸ್ಕೇಲ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್. ಒಂದು ಮನೇಲಿ ಪೇರೆಂಟ್ಸ್ಗೆ ಒಂದು 3 ಜನ ಮಕ್ಕಳು ಇದ್ದಾರೆ. ಆ ಮಕ್ಕಳಿಗೆ ಐ ಕ್ಯಾನ್ ಅಸೈನ್ ದ ನಂಬರ್ 1, 2 and 3. ಹೇಗೆ? 1 ಫಾರ್ ದೊಡ್ಡವರಿಗೆ, 2nd ಫಾರ್ 2ನೇ ಮಗುವಾಗಿ ಹುಟ್ಟಿದವರು, 3rd ಫಾರ್ ದ ಯಂಗೆಸ್ಟ್ ಅಲ್ವಾ. ಸೊ ದಟ್ ಕ್ಯಾನ್ ಬಿ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್. ಸೊ ಅದಕ್ಕೆ ನಾವೇನು ಹೇಳ್ತೀವಿ? ಆರ್ಡಿನಲ್ ಸ್ಕೇಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ನನಗೆ ನೀವೇನು ಮಾಡಬೇಕು, ಈ ವೇರಿಯೇಬಲ್ ಅಟ್ರಿಬ್ಯೂಟ್ ಜೊತೆ ನಾಮಿನಲ್ ಸ್ಕೇಲ್ ಮತ್ತು ಆರ್ಡಿನಲ್ ಸ್ಕೇಲ್ ಕೂಡ ಒಂದೊಂದು ಎಕ್ಸಾಂಪಲ್ನ ಟೈಪ್ ಮಾಡಿ ಹಾಕಿ ಕಮೆಂಟ್ ಬಾಕ್ಸಲ್ಲಿ ನೋಡುವ. ನಾನು ಅದನ್ನೆಲ್ಲ ಚೆಕ್ ಮಾಡ್ತೀನಿ. ನಾನು ನಿಮ್ಗೇನು ಅರ್ಥ ಆಗಿದೆ, ನಿಮ್ಮ ಎಕ್ಸಾಂಪಲ್ಸ್ ಹೇಗಿದೆ ಟೈಪ್ ಮಾಡಿ ಹಾಕಿ. ಆರಾಮಾಗಿ ನೋಡಿ, ಯೋಚನೆ ಮಾಡಿ, ಕರೆಕ್ಟಾಗಿ ನಾಮಿನಲ್ ಸ್ಕೇಲ್ಗೆ ಮತ್ತು ಆರ್ಡಿನಲ್ ಸ್ಕೇಲ್ಗೂ ಒಂದೊಂದು ಎಕ್ಸಾಂಪಲ್ ಹಾಕಿ. ಓಕೆ? ಸೊ this will almost complete our first chapter, Introduction to Statistics and some basic concepts. So ಈ ಚಾಪ್ಟ್ರಲ್ಲಿ ನಾವೇನೆಲ್ಲ ಮಾಡಿದ್ವಿ, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಎಲ್ಲಿಂದ ಒರಿಜಿನೇಟ್ ಆಯಿತು. ಅದಾದಮೇಲೆ ವೇರಿಯಸ್ ಡೆಫಿನಿಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೊಂಡ್ವಿ. ಅದಾದಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ನ ಹೇಗೆಲ್ಲ ಅನಲೈಸ್ ಮಾಡ್ಬೋದು, ಏನೆಲ್ಲ ಮಾಡುತ್ತೆ, ಫಂಕ್ಷನ್ಸ್ ಮತ್ತು ಲಿಮಿಟೇಷನ್ಸ್ ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಸಮ್ ಆಫ್ ದ ವೇರಿಯಸ್ ಕಾನ್ಸೆಪ್ಟ್ಸ್ ಲೈಕ್ ಡೆಫಿನಿಷನ್, ಯೂನಿಟ್ಸ್ ಅಂದರೆ ಏನು, ಪಾಪ್ಯುಲೇಷನ್, ಸ್ಯಾಂಪಲ್, ವೇರಿಯೇಬಲ್ ಅಟ್ರಿಬ್ಯೂಟ್, ಈಗ ನಾಮಿನಲ್ ಮತ್ತು ಆರ್ಡಿನಲ್ ಸ್ಕೇಲ್. ಸೊ ಎಲ್ಲನೂ ಸಿಂಪಲ್ ಇದೆ. ಆಸ್ ಎನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾ ಏನು ಹೇಳಿದೆ, ಈ ಚಾಪ್ಟ್ರಿಂದ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ, 8 ಮಾರ್ಕ್ಸಿಗೆ ಒಂದು ಸಿಂಪಲ್ ಫಸ್ಟ್ ಕ್ವೆಶನ್ ಕ್ಯಾನ್ ಬಿ ಲೈಕ್ ಆ್ಯನ್ MCQ ಕ್ವೆಶನ್ ಬರ್ಬೋದು. ಓಕೆನಾ? ಸೊ 2 ಮಾರ್ಕ್ಸಿಗೆ ಎ ಸಿಂಪಲ್ ಕ್ವೆಶನ್ ನಾ ಏನು ಹೇಳಿದೆ, ವಿಚ್ ಆರ್ ದ ವೇರಿಯಸ್ ಬ್ರಾಂಚಸ್ ವೇರ್ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಅಪ್ಲೈಡ್ ಅಂತ ಕೇಳ್ತಾರೆ. ಅದು 2 ಮಾರ್ಕ್ಸಿಗೆ ಕೇಳ್ಬೋದು.
ಈಗ 5 ಮಾರ್ಕ್ಸಿಗೆ ಬಂದಾಗ ಸಮ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದೆ, ಪ್ರತಿ ವರ್ಷ ರಿಪೀಟ್ ಆಗಿರೋವಂಥದ್ದು. ಯಾವುದು? ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಫಂಕ್ಷನ್ಸ್ ಮತ್ತು ಲಿಮಿಟೇಷನ್ಸ್. ಇದನ್ನು 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಯಾವುದಾದ್ರು ಒಂದೇ ಕ್ವಶನ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿ 5 ಮಾರ್ಕ್ಸಿಗೆ ಕೊಡ್ಬೋದು. ರೈಟ್ ದ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಇದನ್ನು 5 ಮಾರ್ಕ್ಸ್ ಕೇಳ್ಬೋದು. ಅಥವಾ ಲಿಮಿಟೇಷನ್ಸ್, ಅಥವಾ ಕ್ವಶನ್ಸ್ನ ಕ್ಲಬ್ ಕೂಡ ಮಾಡ್ಬೋದು. ಉದಾಹರಣೆಗೆ ರೈಟ್ ಎನಿ 3 ಫಂಕ್ಷನ್ಸ್ ಆ್ಯಂಡ್ 2 ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಈ ರೀತಿ ಕೂಡ ಕ್ವಶನ್ಸ್ ಕೇಳ್ಬೋದು. ಅದು ಬಿಟ್ಟರೆ ಎಕ್ಸೆಪ್ಷನ್ ಒಂದು ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅದನ್ನು ಓದ್ಕೊಂಡಿರಿ. ಅದು ಇಂಪಾರ್ಟೆಂಟ್ ಯಾವ್ದು? 3 5 ಮಾರ್ಕ್ಸಿಗೆ ಕ್ಯಾರೆಕ್ಟರಿಸ್ಟಿಕ್ಸ್, ಫಂಕ್ಷನ್ಸ್ ಮತ್ತು ಲಿಮಿಟೇಷನ್ಸ್. ಸೊ ನಿಮಗೆ ಈ ಚಾಪ್ಟರ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ನಿಧಾನವಾಗಿ ನೋಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ನಾವು ಬಂದು ಲೈವ್ ಡೌಟ್ ಸೆಷನ್ನ ಅರೇಂಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಾರಿಫೈ ಮಾಡ್ತೀವಿ. ಓಕೆನಾ? ಅಷ್ಟೇ ಅಲ್ಲ, ಈ ಚಾಪ್ಟರ್ಗೆ ನಾವು ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ ಕೂಡ ಹಾಕ್ತಾ ಇದ್ದೀವಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕೂಡ ಸಾಲ್ವ್ ಮಾಡಿ ಹಾಕ್ತಾ ಇದ್ದೀವಿ. ಆದರೆ ಎಲ್ಲ ಹಾಕ್ತಾ ಇದ್ದೀವಿ? ನಮ್ಮ ಪರೀಕ್ಷೆ ಆ್ಯಪಲ್ಲಿ ಹಾಕ್ತಾ ಇದ್ದೀವಿ. ಸೊ ಅದಕ್ಕೆ ಈಗಲೇ ನೀವು ನಮ್ಮ ಪರೀಕ್ಷೆ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ನಮ್ಮ ಚಾನಲ್ ಲಾಂಚ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಕೆ? ಸೊ ಹಾಗಿದ್ರೆ ಎಲ್ಲರೂ ಆರಾಮಾಗಿರಿ. ಮತ್ತೆ ಮುಂದಿನ ಚಾಪ್ಟರ್ ಒಟ್ಟಿಗೆ ಸಿಗುವ. ಓಕೆ? ಅಲ್ಲಿವರೆಗೂ ಬಾಯ್.